ಮುಂದೆ ಲೋಕಕ್ಕೆ ಬರುವ ದುಃಖವನರಿದು ಪಾಲಿಸು ಭಕ್ತರ. ಬಂದ ಸಂಕಟದಿಂದ ಪೊರೆದಿ ದಯದಿ ದೀನ ಅನಾಥರ. ಗ್ರಂಥಿ ರೋಗದಿ ದೃಷ್ಟಿ ಹೋದ ಸುಭಕ್ತ ನಿನ್ನಯ ಪಾದವಾ. ಚಿಂತೆಯಿಂದಲೇ ಪಡೆದು ಸುಖಿಯಾದನು ಅನಾಥರ ಬಾಂಧವ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 19ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ವ್ಯಾಘ್ರ ಜನ್ಮದಿಂದ ನೇರ ಮನುಷ್ಯ ಜನ್ಮಕ್ಕೆ ಬಂದು ಗುರುವಿನ ಅಂಗಸಂಗದಲ್ಲಿದ್ದು ಸದ್ಗುರುವಿನ ಪೂರ್ಣವಾಗಿರುವಂತಹ ಪ್ರೇಮಾನುಗ್ರಹಕ್ಕೆ ಪಾತ್ರರಾಗಿ ಜೀವನ್ಮುಕ್ತ ಸ್ಥಿತಿಯನ್ನೇ ಪಡೆದುಕೊಂಡರು. ಗುರುವಿಗೆ ಗುರುವಾಗಿ ತಾವು ತಮ್ಮಿರುವಿಕೆಯಿಂದ ಎಲ್ಲರನ್ನೂ ಕೂಡ ಅವರ ಸ್ಥಿತಿಗೆ ಮನಸೋತು ಶರಣಾಗುವಂಥವರಾದರು ಎನ್ನುವಂಥ ವಿಷಯವನ್ನು ಕುರಿತು ಹಿಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನಿರೂಪಣೆ ಮಾಡಿತು. ಗುರುವಿನ ಸಂಘ ಅನ್ನುವಂಥದ್ದು ಎಷ್ಟು ಮಹತ್ವ ತಂದು ಕೊಡ್ತೈತಿ ನಮಗೆ ಅನ್ನುವಂಥದ್ದು. ಅವನ ಪ್ರೇಮ ಅನ್ನುವಂಥದ್ದು, ಅವನ ಮೋಹ ಅನ್ನುವಂಥದ್ದು ಎಷ್ಟು ಅಪಾರವಾಗಿರುವಂಥ ಕರುಣೆಯಿಂದಿರುತ್ತದೆ ಅಂತ. ಇದಕ್ಕೆ ಬಿಡದು ಗುರುವಿನ ಮೋಹವೆಂದಿಗೂ ಸಡಗರವ ನಾನೆಷ್ಟು ಹೇಳಲಿ, ಮೃಡನೆ ಬಲ್ಲನು ಸುಖದ ಬಗೆಯನು ಅಂತರಂಗದಲ್ಲಿ ಅಂಥೇಳಿ. ಆ ಗುರುವಿನ ಮೋಹಕ್ಕೆ ನಾವು ಪಾತ್ರರಾಗಿ ಬಿಟ್ಟಿವಿ ಅಂದರೆ ಅಂತರಂಗದಲ್ಲಿ ಆಗ್ತಕ್ಕಂಥ ಸುಖ ಅನ್ನುವಂಥದ್ದಕ್ಕೆ ಅದು ಭಗವಂತನಿಗೆ ಗೊತ್ತೇ ಹೊರತು ಆ ಸುಖ ಅನ್ನುವಂಥದ್ದು ಮತ್ತಾರಿಗೂ ಅನುಭವಿಸುವವರಿಗೆ ಆ ಭಗವಂತನಿಗೆ ಇವರಿಗೆ ಮಾತ್ರ ಗೊತ್ತಾಗುತ್ತದೆ ಹೊರತು ಆ ಅಂತರಂಗದ ಸುಖವನ್ನು ಬೇರೆಯವರಿಗೆ ಗೊತ್ತಾಗುವಂತಹದ್ದಾಗುವುದಿಲ್ಲ ಅಂತೇಳಿ. ಅವನ ಮೋಹ ಅನ್ನುವಂಥದ್ದು ನಮ್ಮನ್ನು ಏನು ಮಾಡ್ತತಿ ಅಂದರೆ ಭವದುಃಖದಿಂದ ಪಾರು ಮಾಡ್ತಕ್ಕಂಥದ್ದಾಗುವುದು. ಜನ್ಮ ಕರ್ಮ ನಿವಾರಕ, ಅಜ್ಞಾನ ಸಂಪೂರ್ಣ ಹರಣ ಮಾಡಿ ಪುನರಾವೃತ್ತಿ ರಹಿತವಾಗಿರುವಂಥ ಸ್ಥಿತಿಯನ್ನ
ತಂದು ಕೊಡುತ್ತದೆ ಗುರುವಿನ ಮೋಹವಾಗಿರುವಂಥದ್ದು. ಇನ್ನು ಅನೇಕರ ಮೋಹಕ್ಕೆ ನಾವು ವಶರಾಗಿದ್ದೇವೆ, ಒಳಪಟ್ಟಿದ್ದೇವೆ. ಆ ಮೋಹ ನಮಗೆ ಏನು ಮಾಡೈತಿ ಅಂದರೆ ಸುಣ್ಣದ ಕೊಪ್ಪರಿಗೆಯೊಳಗೆ ಇವನು ಮನಗಿಸಿ ಅವ್ರ ಮೋಹ ತಣ್ಣೀರು ಹಾಕಿದಂಗೆ ಆಗೈತಿ. ಸುಣ್ಣದ ಕೊಪ್ಪರಿಗ್ಯಾಗ ಸುಟ್ಟದ ಸುಣ್ಣ ಇರ್ತತಲ್ಲ, ಅದನ್ನ ತಂದು ಇವನು ಕೊಪ್ಪರಿಗ್ಯಾಗ ಮನಸಿ ಅದ್ರ ಮ್ಯಾಲೆ ಸುರಿದು ಆಮ್ಯಾಲೆ ನೀರು ಸುರಿವಿದ್ರೆ ಹೆಂಗಾಕತ್ತ, ಕಲ್ಪನಾರ ಆಕತ್ತ ಹೆಂಗಾಕತಿ ಅನ್ನೋದು. ಕಲ್ಪನೆಯನ್ನು ಅನುಭವಿಸಿದಿರಲ್ಲ ನೀವು. ಸ್ತ್ರೀ ಮೋಹ, ಪುತ್ರ ಮೋಹ, ಅಧಿಕಾರದ ಮೋಹ, ಧನದ ಮೋಹ, ಇವೆಲ್ಲವೂ ಹೆಂಗ ಮಾಡ್ತಾವ ನಿಮ್ಮನ್ನ ಅಂದ್ರೆ ಹಸಿ ಜೀವಂತ ಹೆಣ ಸುಡತಕ್ಕಂಥ ಮೋಹಗಳಿವೆಲ್ಲ. ಕಲ್ಲು ಕಟ್ಟಿ ಹೊಳೆಯಾಗ ಹಾಕಿದಂಗೆ ಆಗ್ತತಿ ನಿಮ್ಮನ್ನು. ಮ್ಯಾಲ ಹೇಳಕ್ಕೂ ಬರೋದಿಲ್ಲ, ಒಳಗಿರಕ್ಕೂ ಬರಂಗಿಲ್ಲ. ಅಂತ ಸ್ಥಿತಿ ಗುರುವಿನ ಬಿಟ್ಟು ಮಾಡ್ತಕ್ಕಂಥ ಮೋಹದ ಸ್ಥಿತಿ ಎಲ್ಲದು ಇಂಥ ಸ್ಥಿತಿನೇ ಆಗಿರ್ತಕ್ಕಂಥದ್ದು. ಅವ್ರು ನಿಮಗೆ ಮಾಡೋದಾಗ್ಲಿ, ನೀವು ಅವ್ರಿಗೆ ಮಾಡೋದಾಗ್ಲಿ, ಏನಂದ್ರೆ ಒಬ್ರಿಗೊಬ್ರು ಮಾಡ್ತಕ್ಕಂಥ ಈ ಮೋಹ ಅನ್ನುವಂಥದ್ದು ಏನೈತಲ್ಲ, ಇದು ನಿಮ್ಮನ್ನ ಅಧಪತನಕ್ಕೆ ಒಯ್ತೈತೆ ಹೊರತು ನಿಮಗೆ ಅದರಿಂದ ಯಾವ ಲಾಭವೂ ಆಗ್ತಕ್ಕಂಥದ್ದಾಗುವುದಿಲ್ಲ. ಆದರೆ ಗುರುವಿನ ಮೋಹವೆನ್ನುವಂಥದ್ದು ನಮ್ಮ ಮೇಲೆ ಆಯಿತು ಅಂದರೆ, ನಾವು ಗುರುವನ್ನು ಮೋಹಿಸಿದ್ದೀವಿ ಅಂದರೆ ಆ ಅಂತರಂಗದ ಸುಖವನು ಮೃಡನೆ ಬಲ್ಲನು ಅಂತೇಳಿ. ಅವನು ಮೋಹಿಸ್ತ ನಾವು ಮೋಹಿಸಕ್ಕಿಲ್ಲ, ನಾವು ಮೋಹಿಸ್ದಾಗ ಅವನು ಮೋಹಿಸಕ್ಕಿಲ್ಲ. ಹಿಂಗೆ ದ್ವಂದ್ವವಾಗಿಬಿಟ್ಟದ. ಲೌಕಿಕದೊಳಗೂ ಒಂದಾಗಿರೋದು ಬಹಳ ಕಡಿಮೆನ, ಅದು ದ್ವಂದ್ವನೇ ಇರ್ತತಿ. ಹಂಗ ಅವನು ನಮ್ಮನ್ನು ಮೋಹಿಸಿದ. ಅವನು ಖಂಡಿತವಾಗಿ ನಮ್ಮನ್ನು ಮೋಹಿಸ್ತಾನೆ, ಎಲ್ಲರನ್ನೂ ಮೋಹಿಸ್ತಾನೆ ಅವನು. ಆದರೆ ಅವನ ಮೋಹಕ್ಕೆ ನಾವು ಸಿದ್ಧರಿಲ್ಲ ಅಷ್ಟೇ. ಯಾಕಂದ್ರೆ ನಮ್ಮನ್ನು ಯಾರ್ಯಾರಿಗೋ ಮಾರ್ಕೊಂಬಿಟ್ಟದವಲ್ಲ, ನಮ್ಮ ತನ ಉಳದೇ ಇಲ್ಲ. ತೋಟಕ್ಕೆ ಮಾರ್ಕೊಂಡವ್ರು ಕೆಲವರು, ಯಾವ್ಯಾವುದೋ ದೇಶಕ್ಕೆ ಮಾರ್ಕೊಂಡವ್ರು ಕೆಲವರು, ಯಾರಿಗೋ ಮಾರ್ಕೊಂಡವ್ರು ಕೆಲವರು, ಮಾರ್ಕೊಂಬಿಟ್ಟದವ್ರು ಯಾರು ಸಾಫ್ಟ್ವೇರ್ ಇಂಜಿನಿಯರು ಅಂತಾರೆ, ಮಾರ್ಕೊಂಬಿಡ್ತಾರೆ ಕಂಪನಿಗೆ. ಹೌದಾ? ಎಲ್ಲ 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 ತಮ್ಮ ತನನ ಉಳಿಸ್ಕೊಂಡಿಲ್ಲ. ಏನೇನು ಉಳಿದಲ್ ನೋಡಿದು. 8-10 ಬ್ಯಾಟಿ ನಾಯಿ ಕೈಯಾಗ ಒಂದು ಚಿಗಿರಿ ಸಿಕ್ಕರೆ ಹೆಂಗಾಕತ್ತ, ಹಂಗ ಆಗಿಬಿಟ್ಟಿರ್ತೈತಿ. ಇದ್ರಾಗ ಹಿಂಗಾಗಿಬಿಟ್ಟಿರ್ತದ. ಅದು ಪ್ರಸಂಗ ಬಂದಾಗ ಗೊತ್ತಾಕತಿ, ಬಬ್ಬು 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 ಅಂತ ಹೇಳೋದು. ಆದ್ರಿಂದ ಎತ್ತಾಗಿ ತುತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಕೆರವಾಗಿ ಗುರುವಿನ ಹತ್ತರಿರು ಎಂದವರು. ಯಾಕೆ ಹೇಳಿ ಅಂದ್ರೆ ನಿನಗೆ ನಿಸ್ಸಂಗ ಬರ್ತದ ಅವನ ಸಂಘ ಮಾಡಿದ್ರ ಅಂತ.
ಬೇರೆ ಸಂಘ ಮಾಡ್ತಾ ಮಾಡ್ತಾ ಹೋದಂಗೆ ಅದು ಜಾಸ್ತಿ ಆಗ್ತದೆ ಹೊರತು ನಿಸ್ಸಂಗಕ್ಕೆ ಬರೋಕ್ಕಾಗದೇ ಇಲ್ಲ. ಇನ್ನೇನೋ ಸಂಘ ಮಾಡಿದೆವು ಬಿಟ್ಟು ಬರೋಕ್ಕಾಗತ್ತೇನೋ ಅಂದರೆ ಬಿಟ್ಟು ಬರೋಕ್ಕಾಗೋದಿಲ್ಲ. 1 ತಾಸು ಬಿಟ್ಟು ಬರೋದು ಕಷ್ಟ, 2 ತಾಸು ಬಿಟ್ಟು ಬರೋದು ಕಷ್ಟ. ಅದೇನು ಜುನುಮಿಯಿಂದ 1-2 ತಿಂಗಳು ಬಿಟ್ಟು ಬಂದತಿ. ಅದು ಮಿಟಿ 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 ಮನಸ್ಸಿನಾಗ ಅನ್ಕಂತ ಅದೂ ಗಟ್ಟಿಯಾಗಿಲ್ಲ. ಅದು ಗಟ್ಟಿಯಾಗ್ಬಿಟ್ಟತಲ್ಲ ಮೊದಲ, ಅದು ಭಾಳ ಗಟ್ಟಿಯಾಗ್ಬಿಟ್ಟತಲ್ಲ. ಆದ್ರದ ಸಿಂದ ಅದು ಹುಲಿ ಜನ್ಮ ಅಂದ್ರೆ ಬಹಳಷ್ಟು ನಿಕೃಷ್ಟವಾಗಿರುವಂಥ ಜನ್ಮಕ್ಕಿರ್ತಕ್ಕಂಥದ್ದು. ಅದು ಒಂದೊಂದು ಕ್ರಮವಾಗಿ ಜನ್ಮಗಳು ಬರ್ತವೆ ಅಂತ ನೇಮ. ಮೊದಲು ಹಿಂಗಾಗ್ತವೆ, ಆಮೇಲೆ ಹಿಂಗಾಗ್ತವೆ, ಆಮೇಲೆ ಹಿಂಗೆ ಮನುಷ್ಯತ್ವ ಬರ್ತದೆ ಅನ್ನೋದು. ಇದು ಬಹಳ ಹಿಂದಿನದು. ಇದು ಕ್ರೂರ ಪ್ರಾಣಿ ಅನ್ನುವಂಥದ್ದು ಮನುಷ್ಯತ್ವಕ್ಕೆ ಬಹಳ ದೂರ. ಅದೇನು ಗಿಡ ಮರಗಳ ನಂತರ ಬರೋದ ಕ್ರೂರ ಪ್ರಾಣಿ ಇರ್ಬೇಕದು. ಕ್ರೂರ ಪ್ರಾಣಿ ಬರೋದು ಪಾಪಾನುಗುಣದಿಂದ ಆ ಗಿಡ ಮರವಾಗಿ ಮೃಗಪಕ್ಷಿಯಾಗಿ ಅಂತ ಹೇಳಿದ್ದಾರೆ ಅವರು. ಶ್ರೀಮನ್ನಿಜಗುಣ ದೇವರು ಪಾಪಾನುಗುಣದಿಂದ ಗಿಡ ಮರಗಳಾಗಿ ಮೃಗಪಕ್ಷಿಗಳಾಗಿ ಅಂತ. ಮೃಗ, ಇದಕ್ಕೆ ಹುಲಿಗೆ ಏನಂತಾರೆ ಅಂದ್ರೆ ಮೃಗ ಅಂತಾರೆ ಇದಕ್ಕೆ. ಒಂದು ಬಳಕ ಅಲ್ಲಿದ್ದ ಇದು ನೇರವಾಗಿ ಕೊನೆ ಜನ್ಮಕ್ಕೆ ಬಂತು ಅಂದರೆ 84 ಲಕ್ಷ ಜೀವರಾಶಿಗಳು. ಅದ್ರಾಗ ಎಷ್ಟೆಷ್ಟು ಸಲ ಒಂದೊಂದ್ರಾಗ ಎತ್ತಬೇಕೋ ಗೊತ್ತಿಲ್ಲ, ಒಂದೊಂದ್ರಾಗ ಎಷ್ಟು ಸಲ ಎತ್ತಬೇಕೋ ಅದ್ರಾಗ ಗೊತ್ತಿಲ್ಲ. ಆದ್ರೆ ಮನುಷ್ಯ ಶರೀರದಲ್ಲಿ ಒಮ್ಮೆ ಎತ್ತದು ಮತ್ತೆ ಮನುಷ್ಯರಾಗ್ತವೆ ಅನ್ನುವಂಥದ್ದು ಭರವಸೆ ಇಲ್ಲ. ಇದು ಹೋಯ್ತು ಅಂದ್ರೆ ಜನ್ಮ ಚುಕೇತು 184 ಫೇರಿ ಅಂತಾರ ಅವರು. ಈ ಜನ್ಮ ತಪ್ಪಿದು ಅಂದ್ರೆ ಮತ್ತೆ 84 ಲಕ್ಷದಿಂದ ಬರ್ಬೇಕದು, ಒದಟಿಂದ ಬರ್ಬೇಕು. ಯಾಕಷ್ಟು ಮಾಡಿಬಿಡ್ತದ ಈ ಮನುಷ್ಯ ಜನ್ಮದಾಗ. ಕೆಳಗೆ ಹೋಗೋದ ಮಾಡಿರ್ತದ ಹೊರತು ಮ್ಯಾಲ ಬರೋಂಥದ್ದು ಮಾಡಿರೋದೇ ಇಲ್ಲ. ಯಾರೋ ಮಾಡಿದ್ರು ಬಹಳಷ್ಟು ಕಷ್ಟಬಿಟ್ಟು ಅಂದ್ರೆ ಚೀಟಿಗೆ ಹೊಡೆಯುವಷ್ಟು ಅಷ್ಟೇ ಇರ್ತದೆ, ಅಲ್ಲಿ ಮತ್ತೆ ಕೆಳಗ ಬರ್ತತಿ. ಮ್ಯಾಲೆ ಚೀಟಿಗೆ ಹೊಡೆಯುವಷ್ಟು ಅಷ್ಟೇ. ನಹುಷ ಚಕ್ರವರ್ತಿ 101 ಯಜ್ಞಗಳನ್ನು ಮಾಡಿ ಇಂದ್ರ ಪದವಿಗೆ ಹೋಗಿ ಏಟತ್ತಿದ್ದ ಅಂದ್ರೆ 1 ದಿವಸನೇನು 2 ದಿವಸ ಇದ್ದಷ್ಟೇ. ಆ ಯಜ್ಞದ ಫಲಕ್ಕೆ ಇಂದ್ರನಾಗಿಬಿಟ್ಟ. ಇದ್ರ ಬಿಟ್ಟು ಕೊಡ್ಬೇಕಾಗ್ತದು. ಈ ವಿಧಾನಸೌಧ ಇದ್ದಂಗಪ್ಪ, ಅವಿಷ್ಟು ಸೀಟ್ಗಳದಾವ ಅಂದ್ರೆ ಅವನಿಗೆ ಬಿಟ್ಟು ಕೊಡ್ಬೇಕು ಅವ್ರ ಪಕ್ಷ ಅಂತ. ಹಂಗಿಷ್ಟು ಪುಣ್ಯ ಮಾಡ್ಯಾನ ಅಂದ್ರೆ ಅವನಿಗೆ ಬಿಟ್ಟು ಕೊಡ್ಬೇಕು. ಅವರು ಬಿಟ್ಕೊಟ್ರು. ಬಿಟ್ಕೊಡು ಸುಮ್ಮನೆ ಇರ್ಬೇಕು ಬಾಡ ಇಂದ್ರನಾಗಿ. ಸಚಿದೇವಿ ಇಲ್ಲಲ್ಲ ಅಂದ ಇಂದ್ರನ ಹೆಂಡ್ತಿ. ಇಂದ್ರನ ಆದೆ ನಾನು, ಅವನ ಹೆಂಡ್ತಿನ ನಂದ ಆಗ್ಬೇಕಲ್ಲ ಅಂದ. ಕರೆ ಕಳ್ತ. ನಮ್ದು ರಾಜ್ಯಸಭೆಗೆ ಬರ್ತಕ್ಕಂಥದ್ದು ಧರ್ಮವಲ್ಲ, ನೀವೇ ಬರ್ಬೇಕು ನಮ್ಮ ಅಂತಃಪುರಕ್ಕೆ. ಅದು ಇವೆಲ್ಲ ನೇಮಗಳದಾವೆ. ಆ ನೇಮದ ಮುಖೇಣವಾಗಿ ಬಂದ್ರೆ ಮಾತ್ರ ನಮ್ಮ ಅಂತಃಪುರದ ಪ್ರವೇಶ ಅಂತ ಹೇಳಿ ಕಳಿಸಿಲ್ಲ. ಅಂದ ಇವನು. 7 ಋಷಿಗಳು ಪಲ್ಲಕ್ಕಿ ಹೊತ್ಕೋಬೇಕು, ನೀನು ಅದ್ರ ಮೇಲೆ ಕುತ್ಕೋಬೇಕು, ಅದ್ರ ಮೇಲೆ ಬರಬೇಕು ಅಂತ ಹೇಳಿ. ಅಂದ್ರೆ ನಡುವೆ ಶಾಪ ತಗೊಂಡು ಹೋಗ್ಬಿಡ್ತತಿ. ಇದು ಅಂತ ಆಯ್ಕೆ ಉಪಾಯ. ಉಪಾಯಗಳು ಎಲ್ಲ ಕಡೆಗೆ ಇರ್ತಾವೆ. ಇಲ್ಲಿ ನೋಡಿ ಹೆಂಗೆ ಉಪಾಯಗಳು ಇರ್ತಾವೆ. ಇಳಿಸೋದು ಏರ್ಸೋದು. ಹಂಗೆ ಅವರು ಇಳಿಸ್ಬೇಕಾಗಿತ್ತಲ್ಲ ಅವನ್ನ ಇಂದ್ರ ಪದವಿಯಿಂದ. ಏನು ಮಾಡಿದ್ರು 7 ಋಷಿಗಳ ಮೇಲೆ, ಸಾಮಾನ್ಯರ ಮೇಲೆಲ್ಲ ಪಲ್ಲಕ್ಕಿ ಹೊರಿಸೋದು. 7 ಋಷಿಗಳು ಬಹಳ ಶ್ರೇಷ್ಠರಾಗಿರ್ತಕ್ಕಂಥವ್ರು. ಆ ಸಂವಿಧಾನ ಮಾಡದೆ ಅವರು
ನರಕದ್ದಾಗಲಿ ಸ್ವರ್ಗದ್ದಾಗಲಿ ಹಿಂಗೆ ಇರಬೇಕು ಅಂತೇಳಿ ಮಾಡ್ತಕ್ಕಂಥ ಸರ್ವಶಕ್ತರಾಗಿರ್ತಕ್ಕಂಥವರು ಜಗತ್ತಿಗೆ ಕಷ್ಟ ಬಂದಾಗ ಅವರೇ ಸಪ್ತಸಾಗರ ಪಾನ ಮಾಡಿದ್ರು ಅಗಸ್ತ್ಯರು. ವಿಂಧ್ಯಾಪರ್ವತವೆನ್ನುವಂಥದ್ದು ಹಿಂಗೆ ಬೆಳೀತಾ ಹೋಯ್ತು. ಹೋಗಿ ಕಮಂಡಲ ತಮ್ಮದು ಕಮಂಡಲ ಯೋಗದಾಂಡ ಇಟ್ಟು ಅಲ್ಲಿಗೆ ನಿಂದ್ರಿಸಿದ್ರು. ಇಂಥ ಮಹಾನ್ ಶಕ್ತಿಶಾಲಿಗಳಾಗಿರ್ತಕ್ಕಂಥವ್ರು ಸಪ್ತ ಋಷಿಗಳಂದ್ರೆ ಅವ್ರ ಮೇಲೆ ಪಲ್ಲಕ್ಕಿ ವರ್ಷಂಬರೋದಂದ್ರೆ ಆಯ್ತು ಅಂದ ಇವನು. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಅಂಥೇಳಿ, ಕಾಮಾತುರಾಣಾಂ ನ ಭಯ, ಅವನು ಯಾತ್ರ ಭಯ ಇರೋದಿಲ್ಲ, ನ ಲಜ್ಜಾ, ಯಾವ ಲಜ್ಜನೂ ಇರೋದಿಲ್ಲ ಅಂಥೇಳಿ. ಹಂಗವನಿಗೆ ಭಯ ಆಗ್ಲಿಲ್ಲ ಸಪ್ತ ಋಷಿಗಳ ಮೇಲೆ ಹೊರ್ಸ್ಕೊಂಡು ಹೋಗೋದು. ಮತ್ತು ಹೆಂಗಪ್ಪ ಇದು ಅಂತ ಅವನಿಗೆ ಲಜ್ಜನೂ ಆಗ್ಲಿಲ್ಲ. ಲಜ್ಜಿಗೇಡಿಯಾಗಿ ಅವ್ರನ್ನ ಆಹ್ವಾನ ಮಾಡಿದ. ಇಂದ್ರ ಅಂದ್ರೆ ಎಲ್ಲರಿಗೂ ಮೂರು ಲೋಕದ ಒಡೆಯ ರಾಜ ಅಂಥೇಳಿ ಮನ್ನಣೆ ಕೊಡ್ತಕ್ಕಂಥದ್ದೊಂದು ಧರ್ಮ, ಅದು ಗೌರವ ಸೂಚಕವಾಗಿರ್ತಕ್ಕಂಥದ್ದು. ಕೊಟ್ಟರು, ಆಜ್ಞೆ ಮಾಡಿದ. ಕೇಡುಗಳು ಬರುವಾಗ ಕೂಡುವವು ದುರ್ಬುದ್ಧಿ ಅಂತೇಳಿ ಅವರಿಗೆ ಆಜ್ಞೆ ಮಾಡಿದ, ನಾನು ಪಲ್ಲಕ್ಕಿ ಹೊರಬೇಕು ಅಂತೇಳಿ. ಆಯಿತು ಅಂದರು. ಅವರು ಹೊತ್ಕೊಂಡ್ರು, ಕುಂತರು. ಹೋಗ್ಬೇಕಾರೆ ಲಜ್ಜಿಗೇಡಿ ಆತುರದೊಳಗೆ ಸರ್ಪ 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 ಅಂತದ್ದು, ದೌಡ್ ಹೋಗ್ರಿ ಅಂತೇಳಿ. ಅವರ ಅಗಸ್ತ್ಯರನ್ನು ಬಹಳಷ್ಟು ಕುಳ್ಳ ಶರೀರ ಅವ್ರದ್ದು, ಸಣ್ಣ ಹೆಜ್ಜೆವರವು. ಅವ್ರ ದೌಡ್ ಸಾಗವಲ್ದು. ಇವನಾಗ ತಿವ್ದು ಸರ್ಪ ಸರ್ಪ ಅನ್ನಕತ್ತಿದ್ರು. ಸಿಟ್ಟು ಬಂದು ಒಗದು ಸರ್ಪೋಭವ ಅಂತೇಳಿ ಶಾಪ ಕೊಟ್ಬಿಟ್ರು. ತೀರ್ತದೆ. ಪಲ್ಲಕ್ಕಿಗಳಿಂದ ಆ ಮೇಣ ಅಂತ ಇರ್ತವೆ, ರಾಜರೋಯವು ಮೇಣಗಳು, ಅದರಿಂದ ಸರ್ಪ ಬರು ಹೊರಗೆ ಬಂದ್ಬಿಟ್ಟ. ತೀರ್ತದೆ. ಏನಾತ ಅಂದ್ರೆ ಒಂದು ದಿವಸ ಅಷ್ಟೆಲ್ಲ ಪುಣ್ಯ ಮಾಡಿ ಏನಾಯ್ತು, ಸರ್ಪನೇ ಆಗಿ ಹೋಗ್ಬಿಟ್ಟ ಅಂತೀವಿ. ಬಹಳ ತಿರಕ್ಕಾಗೋದಿಲ್ಲ ಅಂತ. ಅಲ್ಲಿ ಹೋದ್ರೆ ಬಹಳ ತಿರಕ್ಕಾಗಲ್ಲ ಅಂತೀವಿ. ಆ ದೇವತೆಗಳ ಸಮಯದಲ್ಲಿ ಒಂದು ಚೀಟಿಗೆ 2 ಚೀಟಿಗೆ ಅಷ್ಟೇ ಅದು. ಅವಕ್ಕೊಂದು ಕಾಣಿಸ್ ಬಿದ್ದಂಗೆ ಆಗಿರ್ತದೆ. ಯಾರೋ ಬಂದು ಏನೋ ಮಾಡಿ ಏನೋ ಹೋದಂಗೆ ಆಗ್ಬಿಡ್ತೈತೆ. ತೀರ್ಥ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಅದು ಹೆಂಗಿರ್ತಾವ ಹಂಗೆ ಇರ್ತಾವ. ಇದಕ್ಕೇನೋ ಆಗಿ ಬಂದಿ ಅಂತ ಇದ್ರ ಭ್ರಮ ಆಗಿರ್ತದೆ ಅಷ್ಟೇ. ಇಲ್ಲಿ ತಾತ್ಪರ್ಯ ಇಷ್ಟೇ, ಏನು ಪುಣ್ಯ ಮಾಡಿ ನಾವು ಮ್ಯಾಲೆ ಹೋದ್ರೂ ಕೂಡ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂತ. ಕ್ಷೀಣವಾದ ಕೂಡಲೇ ಈ ಭೂಲೋಕಕ್ಕೆ ಬರಬೇಕು. ಭೂಲೋಕದಾಗ ಬಂದು 84 ಲಕ್ಷ ಜೀವರಾಶಿಗಳಲ್ಲಿ ತಿರುಗ್ತಾ ಬರಬೇಕು ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ಅದು ಅಷ್ಟು ಜನ್ಮ ಕೊಡದಲ್ಲಿ, ಅದು ಆ ರೀತಿ ಕೊಡದಲ್ಲಿ ಅದು ನಿವೃತ್ತಿ ಆಗುವುದಿಲ್ಲ. ಆದರೂ ಗುರುವಿನ ಸಂಘವಾಗಿರುವಂತಹದ್ದ ಮೃಗಕ್ಕಾಗಿದ್ದರಿಂದ ಅವರ ಹಸ್ತಸ್ಪರ್ಶ ಮಾಡಿ ಅದರ ದುಷ್ಟ ಶಕ್ತಿಯನ್ನು ನಾಶ ಮಾಡಿದ್ರಿಂದ ಅದು ಗುರುವಿನ ಸಂಘದಲ್ಲಿ ಕೆಲವಾರು ತಿಂಗಳವರೆಗೆ ತಾನು ಅವರ ಪ್ರೀತಿಗೆ, ಅವರ ಮೋಹಕ್ಕೆ ತಾನು ಒಳಪಟ್ಟು ತಾನವರನ್ನು ಮೋಹ ಮಾಡಿ, ನಾವು ಮಾಡ್ತೇವಲ್ಲ ವಸ್ತುಗಳನ್ನು ಹಂಗೆ ಮೋಹ ಮಾಡ್ತೇನದು. ಎಷ್ಟು ನೋಡು, ಅವ್ರು ಬರೋ ಮಟ್ಟನು ತಾನು ಜೀವ ಇಟ್ಕೊಂಡು ಅವರ ಅರಸಿ ಆಶೀರ್ವಾದಿಸಿ ಬಿಡು ನೀನು ಪ್ರಾಣನ ಅಂತೇಳಿ ಆಜ್ಞೆ ಮಾಡೋವರೆಗೂ ಇಟ್ಕೊಂಡು ಅವ್ರ ಪಾದದ ಮೇಲೆ ಕಣ್ಣೀರು ಕರೆದು ನಿನ್ನ ಬಿಟ್ಟು ಹೋಗ್ತೇನಲ್ಲ ಅನ್ನುವಂಥ ವಿರಹದಿಂದ ಕೂಡಿ, ನೀನು ಬಹಳಷ್ಟು ದಿವಸ ಬಿಟ್ಟು ಹೋಗೋದಿಲ್ಲ, ಸದ್ಯದಲ್ಲಿಯೇ ನನ್ನ ಹತ್ತಿರವೇ, ನನ್ನ ಸ್ವರೂಪವೇ, ನನ್ನ ಮಯವೇ, ನನ್ನ ಸಮಾನವೇ
ನನಗಿಂತೂ ಅಧಿಕಲಾಗಿ ನೀನಿರ್ತೀಯ, ಶಾಂತ ಆಗು ಅನ್ನುವಂಥ ಆ ಪ್ರೇಮಪೂರ್ವಕವಾಗಿ ದಯಾಪೂರ್ವಕವಾಗಿ ಕೊಟ್ಟಿರುವ ಅಭಯದಂತೆ ತಾನು ಶರೀರವನ್ನು ಬಿಟ್ಟು ನೇರವಾಗಿ ಮನುಷ್ಯ ಶರೀರಕ್ಕೆ. ಅದಕ್ಕೆ ಅವನು ಹೆಂಗರಾಗಲಿ ಗುರುವಿನ ಹತ್ತಿರ ಇರ್ರಪ್ಪ, ನೀವು ಗುರುವಿನ ಹತ್ತಿರ ಒಂದಿಲ್ಲ ಒಂದು ದಿವಸಕ್ಕೆ ನಿಮಗೆ ಗುರು ಕರುಣ ಮಾಡಿದ ಅಂದರೆ ಖಂಡಿತವಾಗಿಯೂ ಭವಹರಣವಾಗುವಂತಹದ್ದಾಗುವುದು ಎಂದು ಸರ್ವಜ್ಞ ಹೇಳಿದಂತೆ ಆ ರೀತಿಯಾಗಿದ್ದು ಅವರ ಪೂರ್ಣ ಪ್ರೇಮಾನುಗ್ರಹಕ್ಕೆ ಪಾತ್ರವಾಗಿ ಇವರು ಅದನ್ನು ಪ್ರೀತಿಸಿದರು. ಬಂದು ಆಟ ಆಡ್ಬೇಕು ಅವ್ರ ಜೊತೆಗೆ, ಅದನ್ನೇ ದಾರಿ ಕಾಯ್ತಿದ್ರು ಅವರು. ಯಾವಾಗ ಬರ್ತದೆ ಅಂತೇಳಿ ಇವ್ರು ಯಾವಾಗ ಬಂತಾರೆ ಆಟ ಆಡೋದಕ್ಕೆ, ಅವ್ರ ಜೊತೆಗೆ ಆಟ ಆಡೋಕ್ಕೆ. ನಾನು ಯಾವಾಗ ಹೋಗಿ ಅವ್ರನ್ನ ಕೂಡೇನು ಅಂತ, ಇದು ನಾನು ಯಾವಾಗ ಅದ್ರ ಮೇಲೆ ಹತ್ತಿ ಸಂತೋಷ ಪಡಿಸೇನು ಅಂತೇಳಿ ಅವರಿಗೆ ಹೆಂಗಿದು ಒಂದು ರೀತಿಯಾಗಿರುವಂಥ ಅನ್ಯೋನ್ಯವಾಗಿರುವಂಥ ಸಂಬಂಧ ದಿನದಿನಕ್ಕೆ ದೃಢವಾಗ್ತಾ ಹೋಗಿ ಕರಿಗೊಂಡದ್ರದಿಂದ ಗುರುವಿನ ಸಂಘದಲ್ಲಿ ತಾವು ಉದ್ಭವವಾಗಿ ಗುರುವಿನ ಪೂರ್ಣವಾಗಿರುವಂತಹ ಪ್ರೇಮಾನುಗ್ರಹಕ್ಕೆ ಪಾತ್ರರಾಗಿ ಅವರ ದೀಕ್ಷೆ, ಅವರ ಮೋಕ್ಷವೆನ್ನುವಂಥದ್ದು ಪ್ರಾಪ್ತಿ ಮಾಡಿ ಹರಿಸಿ ಆಶೀರ್ವದಿಸಿ, ಇಷ್ಟು ದಿವಸ ನಾನು ಜಗತ್ತಿಗೆಲ್ಲ ಗುರುವಾಗಿದ್ದೆ, ಭಕ್ತರಿಗೆಲ್ಲ ಗುರುವಾಗಿದ್ದೆ, ನಾನು ಇವತ್ತು ನನಗೆ ಗುರುವಾದಿ ಅಂತೇಳಿ ನಮಸ್ಕಾರ ಹಾಕಿದ್ರಂತೆ ಅವರನ್ನು ಪಟ್ಟಗಟ್ಟಿದಾಗ. ಆದ್ರಿಂದ ಬಿಡದು ಗುರುವಿನ ಮೋಹವೆಂದಿಗೂ ಬಿಡಲಿಲ್ಲ ಅವರ ಮೋಹ ಅನ್ನುವಂಥದ್ದು. ಆ ಹುಲಿ ಜನ್ಮಕ್ಕೆ ಬಿಡಲಿಲ್ಲ ಅವ್ರನ್ನ, ಮತ್ತೆ ನರಜನ್ಮಕ್ಕೆ ತಂದು ಸಡಗರ ಎಷ್ಟು ಅದು ಸಡಗರ ತಂದು ಅವರನ್ನೆಷ್ಟು ರೀತಿಯಾಗಿ ಜೋಪಾನ ಮಾಡಿ ತಮ್ಮ ಉಡಲೊಳಗೆ ತಾಯಿಗಿಂತಲೂ ಹೆಚ್ಚಾಗಿ ಜೋಪಾನ ಮಾಡಿ ಬೆಳೆಸಿ ಉಣಿಸಿ ಉಡಿಸಿ ಸಡಗರ ಅವ್ರಿಗೆ ಆಗಿರ್ತಕ್ಕಂಥ ಅಂತರಂಗದ ಸುಖ, ಜೀವನ್ಮುಕ್ತಿ, ವಿಲಕ್ಷಣ ಆನಂದವೆನ್ನುವಂಥದ್ದು ಅವರಿಗೇ ಗೊತ್ತೇ ಹೊರತು ಬೇರೆ ಯಾರಿಗೂ ಗೊತ್ತಾಗ್ತಕ್ಕಂಥದ್ದಾಗುವುದಿಲ್ಲ. ಬಹಳ ಉತ್ತರ ಕಡೆದ ಎಲ್ಲ ಮಂಡಲೇಶ್ವರನ ಕರೆಸಿ ಒಂದು ವೇದಾಂತ ಪರಿಷತ್ತು ಮಾಡಿಸಿದ್ರಂತೆ. ಆ ಬಂದಿರತಕ್ಕಂಥ ಮಂಡಲೇಶ್ವರೆಲ್ಲರೂ ಅವರ ನಿರ್ಲೇಪಕ ಸ್ಥಿತಿ, ನಿರಭಿಮಾನ ಸ್ಥಿತಿ, ನಿರ್ಮೋಹ ಸ್ಥಿತಿ, ನಿರ್ವಿಕಾರ ಸ್ಥಿತಿ ಅದನ್ನು ನೋಡಿ ಆಶ್ಚರ್ಯಪಟ್ಟರಂಥವ್ರೆಲ್ಲರೂ. ಏನೇನೋ ಓದಿದ್ದೇವೆ, ಏನೇನೋ ಆಚಾರ್ಯರಾಗಿದ್ದೇವೆ, ಏನೇನೋ ಮಾಡಿದ್ದೇವೆ, ಏನೇನೋ ಆಗ್ತಾಯಿತಿ, ಇಂಥ ಸ್ಥಿತಿ ನಮಗೆ ಬಂದಿಲ್ಲಲ್ಲ ಅಂಥೇಳಿ ಶರಣಾಗತರಾದರು ಅವರಿಗೆ ಅಂಥೇಳಿ. ಆದ್ರಿಂದ ಹಿಂದಿನ ದಿವ್ಯ ಚರಿತ್ರೆ ಎನ್ನುವಂಥದ್ದು ಅತ್ಯಂತ ಅದು ಒಂದು ಪ್ರಮುಖ ಘಟ್ಟವಾಗಿರುವಂಥದ್ದು. ಜಡಸಿದ್ಧ ಸರಸ್ವತಿಗಳು ಸಿದ್ಧಾರೂಢರು ಸೇರಮ್ಯ ಲೀಲೆ ಮಾಡಿದ್ದೊಂದು, ಕಬೀರದಾಸರಿಗೆ ಉಪದೇಶ ಮಾಡಿರ್ತಕ್ಕಂಥದ್ದೊಂದು, ಗುರುನಾಥಾರೂಢರಿಗೆ ಅನುಗ್ರಹ ಮಾಡಿರ್ತಕ್ಕಂಥ ಈ ಚರಿತ್ರೆಗಳೊಳಗೆ ನೀವು ಬಹಳಷ್ಟು ಕೆಲವು ಬಹಳಷ್ಟು ಮುಖ್ಯ ಘಟ್ಟವಾಗಿರ್ತಕ್ಕಂಥದ್ದು. ಇವುಗಳನ್ನು ಶ್ರವಣ ಮಾಡಬೇಕಾದ್ರೂ ಕೂಡ ಬಹಳಷ್ಟು ಪುಣ್ಯವೆನ್ನುವಂಥದ್ದಿದ್ದರೆ ಮಾತ್ರ, ಶ್ರವಣ ಮಾಡಿದ್ರೂ ಕೂಡ ಅದರ ಅರ್ಥ ಹೃದಯದಲ್ಲಿ ಪ್ರಕಾಶವಾಗಬೇಕಾದ್ರೆ ಇನ್ನಷ್ಟು ಪುಣ್ಯ ಬೇಕು. ಪ್ರಕಾಶವಾಗಿ ನಮ್ಮ ಭಾವಕ್ಕೆ ಬಂದು
ಆ ಸಂತೋಷವೆನ್ನುವಂಥದ್ದು, ಆನಂದವೆನ್ನುವಂಥದ್ದು ನಮಗೂ ಅದು ಪ್ರಕಟವಾಗಬೇಕಾದ್ರೆ ಕೇಳಿ ಹೇಳಿ ಇನ್ನೂ ಹೆಚ್ಚಿನ ಪುಣ್ಯವೆನ್ನುವಂಥದ್ದು. ಅಂಥದ್ದೊಂದು ಪ್ರಸಂಗವನ್ನೇ ಗತ ಅಧ್ಯಾಯದಲ್ಲಿ ಬಹುಜನ್ಮದ ಪುಣ್ಯದ ಪ್ರಭಾವದಿಂದ ಶ್ರವಣ ಮಾಡಿದ್ದೀವಿ. ಅದ್ಭುತವಾಗಿರುವಂಥ ಚರಿತ್ರೆ ಅದು. ಅದಕ್ಕೆ ಶ್ರೀಮನ್ ನಿಜಗುಣ ದೇವರು ವರವಾಗಿ ತನ್ನ ಸಮಾನ ಪದವಿಯ ಕೊಟ್ಟೆ, ಎಲೆದೇವರೇ ಅಂಥೇಳಿ ಆ ಗುರುವನ್ನ ಕೊಂಡಾಡಿದ್ದಾರೆ. ಹೆಂಗೆ? ವರವಾಗಿ ತನ್ನ ಸಮಾನ ಪದವಿಯ ಕೊಟ್ಟೆ, ತನ್ನ ಸರಿಸಮಾನವಾಗಿರುವಂಥ ಪದವಿಯನ್ನೇ ಕೊಟ್ಟಿರ್ತಕ್ಕಂಥ ಹೇ ದೇವರೇ ಅಂತೇಳಿ. ರಾಕ್ಷಸರಿಗೆ ತಪಸ್ಸು ಮಾಡಿದಾಗ ಅನೇಕರು ವರ ಕೊಟ್ಟಿದ್ದಾರೆ. ತಮ್ಮ ಪದವಿ ಕೊಟ್ಟಲ್ಲ, ತಮ್ಮ ಅಧಿಕಾರ ಕೊಟ್ಟಲ್ಲ. ತಮ್ಮ ಪದವಿ, ತಮ್ಮ ಅಧಿಕಾರ ಕೊಟ್ಟಲ್ಲ. ಒಬ್ಬನಿಗೆ ಸೃಷ್ಟಿ ಮಾಡೋದು, ಒಬ್ಬನಿಗೆ ಲಯ ಮಾಡೋದು, ಒಬ್ಬನಿಗೆ ಕಾಪಾಡೋದು ಅಂತೇಳಿ 3 ಅಧಿಕಾರಗಳದಾವ. ಅದನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ಅವರು. ಮೂಲವಾದಂಥ ಕಾಗದಪತ್ರಗಳು, ಬೆಳೆಬಾಳುವಂಥ ವಜ್ರ ವೈಢೂರ್ಯ, ಹಣ, ಬಂಗಾರ, ಅದು ಇದು ಇಟ್ಟಿರ್ತಕ್ಕಂಥ ಟ್ರೆಜರಿ ಕೈ ಇರ್ತದೆ ನೋಡು, ಅದನ್ನ ಯಾರ ಕೈ ಕೊಟ್ಟಿರೋದಿಲ್ಲ, ಅವನ ಕಟ್ಕೊಂಡಿರ್ತಾನೆ. ಇನ್ನು ಇದ್ರದ್ದು ದಾನಿಮ್ಮನಿದು ಮತ್ತು ಬೇರೆದ್ದು ಆ ಗೋಡನಿಂದು ಅದು ಇದು ಎಲ್ಲ ಅವ್ರ ಕೈ ಕೊಟ್ಟಿರ್ತಾವೆ. ಅದನ್ನು ಇದನ್ನು ಕೊಡು ಅಂದರೆ ಅದನ್ನೊಂದು ಸ್ವಲ್ಪ ಬಿಟ್ಟು ಹೋಗು ಅಂದರೆ ಸ್ವಲ್ಪ ಅದು ಅಕಸ್ಮಾತ್ ಇಲ್ಲಿರೋದ ಇತ್ಲ ಸರ್ಗಂತಂದ್ರೆ ಏನು ತಡಬಡ ಹಾಕತ್ತಿ ನೋಡ್ಬೇಕು. ಅವಾಗ ಈ ಮುಂದೆ ಹುಡ್ದಾರ್ಕಿರೋದ ಅಕಸ್ಮಾತ್ ಎಲ್ಲರೂ ಹಿಂದೆ ಹೋಗ್ಬಿಟ್ಟಿತ್ತು ಅಂದರೆ ಇಲ್ಲಿ ಹುಡುಕ್ತಾನ, ಅಲ್ಲಿಲ್ಲ ಅಂದ್ಕೊಳ್ಳಿ ಜೋಬ್ ಹುಡುಕ್ತಾನ, ಅಲ್ಲಿಲ್ಲ ಅಂದ್ಕೊಳ್ಳಿ ಅಲ್ಲೆಲ್ಲರೂ ಹುಡುಕ್ತಾನ, ಅಲ್ಲಿಲ್ಲ ಗಾಬ. ಒಮ್ಮೆ ಅಮಾಸಿ ಪೂಜೆ ಬರ್ತಕ್ಕಂಥವ್ರು ಒಬ್ರು ನೇಮ್ ದರಿದ್ರಿ ಇಲ್ಲಿ. ಅವ್ರೇನು ಮಾಡಿದಾರೆ, ಔಷಧ ಹೊತ್ತಾತು ಅಂಥೇಳಿ ಆ ಮುಖ್ಯವಾದ ಕೀಲಿ ಕೈಯ ತಮ್ಮ ರೂಮ್ನಾಗೆ ಬಿಟ್ಟು ಬಂದ್ಬಿಟ್ಟಿದ್ರು. ಅವ್ರಿಗೆ ತಣಪಡ ಕುಣಿದಾಡ ಕತ್ಬಿಟ್ರು, ಕೀಲಿ ಕೈ ಬಿಟ್ಟು ಬಂದಾನಿ ಅಂಥೇಳಿ. ನಮಗೆ ಬಂದು ಹೇಳಿದ್ರು, ನೀವು ಹೋಗಿ ತಗೊಂಬರ್ರಿ, ನಿಮ್ಮ ಮೇಲೆ ಭರವಸೆ ಐತಿ ಅಂದರು. ಇಲ್ಲಪ್ಪ ಅಂಥದ್ದು ಮಾಡೋದಿಲ್ಲ ನಾವು ಅಂತ. ಅವು ಸಿಕ್ಕಿಬಿಡ್ತು ಕೈ ಅಂದ್ರೆ ನಂದು ಅಷ್ಟು ಹೋದ್ರಾಗ ಎಲ್ಲ ಅಧಿಕಾರ ಹೋಗೇ ಬಿಡ್ತೈತಿ ಅಂತ ಗೊತ್ತಾಗಿತ್ತು ಅವರಿಗೆ. ಅಂತರಿದ್ರು ಅವರು ಮನೆಯಾಗಿರೋರು. ಎಲ್ಲರ ಮನೆಗೂ ಅಂತಾರೆ ಇರ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಇರಲಿ, ಅದೊಂದು ಪ್ರಸಂಗ ಅಷ್ಟೆ ನೆನಪು ಮಾಡ್ಕೊಳೋದು. ಇವನು ಯಾಕೆ ಹತ್ಲಾಗ ಅಡ್ಡಾಡ್ತಾನಲ್ಲ ಅಂದ್ರೆ ಅವರು ಬಸ್ ಸ್ನಾನ ಮಾಡ್ಕೊಂಡು ಅವನು ಶಿವ ಪೂಜೆ ಕೂತ್ಕೊಂಡು ಅವನದೆಲ್ಲ ಆದ ಬಳಿಕ ಅವ್ನು ಅಜ್ಜರ ಪೂಜೆ ಮಾಡೋಣ. ಅದು ಭಾರಿ ಕತಿ ಕೆಲಸ ಅದು. ಅವನದೆಲ್ಲ ಆಗ್ಬೇಕು. ಅವನದು ಅವ್ನು ಸ್ನಾನ ಮಾಡೋದು ಬಿಟ್ಟು ಹತ್ಲಾಗ ಅಡ್ಡಾಡ್ತಾನಲ್ಲ ಅವ್ನು, ಯಾಕೆ ಅವ್ನು ಹೆಂಡ್ತಿ ಅವನು ಸ್ನಾನ ಮಾಡವಲ್ರು ಅಂತ ಅಜ್ಜರ ಅಂದರು. ಕೀಲಿ ಕೈ ಬಿಟ್ಟು ಬಂದಾರಂತ, ಯಾರನ್ನಾರ ಕಳ್ಸಕ್ಕೆ ನೋಡ್ತಾರ, ಯಾರು ಒಪ್ಪವಲ್ರು. ಮುಖ್ಯವಾದದ್ದು ಟ್ರೆಜರಿ ಕೀಲಿ ಕೈ ಬಿಟ್ಟು ಬಂದ್ಬಿಟ್ಟಿದಾರಂತ, ಅದಕ್ಕೆ ಚಟ ಬಾರಿಸ್ತಾರ ಅಂತ ಹೇಳಿದರು. ಹಂಗಾರೆ ನಮ್ಮದು ಸ್ನಾನ ಪೂಜೆ ಲೇಟ್ ಆದರೂ ಚಿಂತಿಲ್ಲಪ್ಪ, ನೀನು ಕಾರ್ ತಗೊಂಡು ತಗಮ್ಮ ಅಂತ ಹೇಳಿದ್ರು ಅಜ್ಜಾರು. ಹೋಗಿ ತಗೊಂಬಂದ. ಆಮೇಲೆ ಮಧ್ಯಾಹ್ನಕ್ಕೆ ಪೂಜೆ ಆತನ್ನು. ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟೇ, ಮುಖ್ಯವಾದಂಥದ್ದನ್ನು ತನ್ನ ಮಕ್ಕಳಿಗೂ ಕೊಡೋಕ್ಕೆ ತಯಾರಿಲ್ಲ, ಅಲ್ಲಿ ಯಾರಿಗೂ ಕೊಡೋಕ್ಕೆ ತಯಾರಿರೋದಿಲ್ಲ, ಬೀಗವಾಗಿರ್ತಕ್ಕಂಥದ್ದನ್ನು. ಹಾಗೆ ಅವರು ಕೂಡ ತಮ್ಮ ಅಧಿಕಾರವೈತಲ್ಲ ಅದನ್ನು ಯಾರಿಗೂ ಕೊಟ್ಟಿಲ್ಲ. ತಮ್ಮ ಸ್ಥಾನದ ಬಾ ಅಂತೇಳಿ ಅವ್ರು ಯಾರು ಅನ್ನೋದಿಲ್ಲ. ನಮ್ಮ ಅಧಿಕಾರ ಒಂದು ದಿವಸ ಚಲಾಸಪ ನೀನು ಅಂತಂದ್ರೆ ಯಾರು ಅನ್ನೋದಿಲ್ಲ ಅವರು, ಯಾರು ಅನ್ನೋದಿಲ್ಲ. ಆದ್ರಿಂದ ಇನ್ನೆಲ್ಲರೂ ತಮಗೆ
ತಮ್ಮಿಂತ ಕಡಿಮೆ ಆಗಿರ್ತಕ್ಕಂಥದ್ದೇನ ಒಟ್ಟು ನಾಯಿಗೆ ತುಂಡು ರೊಟ್ಟಿ ಪಟ್ಟಿ ಹಾಕಿ ಇದು ಮಾಡ್ತಿರ್ತಾವಲ್ಲ ಗೋಗೋ ಅನ್ನೋದಂಗೆ ಸುಮ್ಮ ಮಾಡ್ತಾವಲ್ಲ, ಹಂಗೆ ಅವಕ್ಕೇನೋ ಹಾಕಿ ಸುಮ್ಮ ಮಾಡೋದು ಅಷ್ಟೇ ಅವರು ಅಷ್ಟರು ಅವರು. ಆದರೆ ಸದ್ಗುರು ವರ ಕೊಟ್ಟ ಅವನಂದ್ರೆ ತನ್ನ ಸಮಾನವಾಗಿರುವಂಥ ಪದವಿ, ತನ್ನ ಸಮಾನವಾಗಿರುವಂಥ ಜ್ಞಾನ, ತನ್ನ ಸಮಾನವಾಗಿರುವಂಥ ಭಕ್ತಿ, ತನ್ನ ಸಮಾನವಾಗಿರುವಂಥ ವೈರಾಗ್ಯ, ತನ್ನ ಸಮಾನವಾಗಿರುವಂಥ ಬ್ರಹ್ಮಾನಂದ ಪರಮಾನಂದ ಏನು ಐತಲ್ಲ ಈ ಷಡೈಶ್ವರ್ಯಗಳು ಅನ್ನತಕ್ಕಂಥವುಗಳು, ಷಡ್ಗುಣೈಶ್ವರ್ಯಗಳು ಅನ್ನತಕ್ಕಂಥ ಈ ಐಶ್ವರ್ಯವನ್ನು ತಾನು ಸಂಪೂರ್ಣವಾಗಿ ಕೊಡ್ತಾನೆ. ಅವನು ಸಂಪೂರ್ಣವಾಗಿ ಕೊಡ್ತಾನೆ. ವರವಾಗಿ ಕೊಟ್ಟರೆ ಅವನು ತನ್ನ ಸಮಾನವಾಗಿ ಪದವಿಯ ಕೊಟ್ಟೆ ಎಲೆ ದೇವರೇ ಅಂಥೇಳಿ. ಹಾಗೆ ಗುರುನಾಥ ರೂಢರಿಗೆ ಆರೂಢ ಸ್ಥಿತಿಯನ್ನು ಯಾವ ಸಾಧನ ಮಾಡಲಿಲ್ಲ, ಏನು ಮಾಡಲಿಲ್ಲ, ಏನು ಓದಲಿಲ್ಲ, ಏನು ಮಾಡಲಿಲ್ಲ. ಬೇರೆ ಅವರೊಂದು ಪ್ರೇಮವೆನ್ನುವಂಥದ್ದು, ಅಭ್ಯಾಸಕ್ಕೆ ಕಳಿಸ್ತಿದ್ರಂತೆ. ದ್ವೇಷ ಇರ್ತದಲ್ಲ, ಭಾಳಷ್ಟು ಹೊಡೆಯೋದು ಪಡೆಯೋದು ಮಾಡಿದ ಕೂಡಲೇ ನೋಡಿ ಏನು ಕಲಿಯೋದು ಬೇಕಾಗಿಲ್ಲ, ಅವರು ಅಷ್ಟೇ ನಿಷ್ಠೆ ಅಂತ. ಅಜ್ಜಾರ ಮುಖೇಣಿ ಏನು ಶಾಸ್ತ್ರ ಬರ್ತೋ ಅಷ್ಟು ಕೇಳೋದು, ಇನ್ಯಾರು ಹೇಳಿದ್ರು ಅದ್ರ ಆಕಾರ ಆಗಲಿದಂಗೆ ಸುಮ್ಮನೆ ಇರೋದು. ಅವ್ರು ಏನು ಹೇಳ್ತಾರೆ ಅದೇ ಗುರುವೇದ ಶಾಸ್ತ್ರಾಳಿ ಗುರುವೇದವಾಗಿ, ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಸರ್ವ ವಿನಿಯಳು. ಅದರ ಹೊರತಾಗಿ ಹಂಸ ಇದ್ದಂಗೆ ಅದು ಬರೀ ಹಾಲನ್ನು ಮಾತ್ರ ಸ್ವೀಕಾರ ಮಾಡ್ತತ್ತ ಹೊರತು, ಬರೀ ಸದ್ಗುರು ಉಪದೇಶ ಮಾತ್ರ ಸ್ವೀಕಾರ ಮಾಡ್ತತ್ತ ಹೊರತು ನಮ್ಮಂಗೆ ಅದನ್ನು ಕೇಳಿದ್ವಿ ಅದನ್ನೊಟ್ಟು ಇಟ್ಕೊಂಡ್ವಿ, ಇದನ್ನು ಕೇಳಿದ್ವಿ ಇದನ್ನೊಟ್ಟು ಇಟ್ಕೊಂಡ್ವಿ, ವಿಶ್ವಾಸ ಅದ್ರಾಗ ಒಟ್ಟು ಇದ್ರಾಗ ಒಟ್ಟು, ಅವ್ರ ಮೇಲೆ ಒಟ್ಟು ಇವ್ರ ಮೇಲೆ ಒಟ್ಟು, ಒಳಗೊಟ್ಟು ಹೊರಗೊಟ್ಟು, ಏನೇನೋ ಆಗೋದೊಟ್ಟು ಹೋಗೋದೊಟ್ಟು, ಏನೇನೋ ರೀತಿಯಾಗಿರುವ ವಿಕಲ್ಪದಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ವಿಪರೀತದಿಂದ ಕೂಡಿಕೊಂಡಿರ್ತಕ್ಕಂಥ. ಅವ್ರು ಹೇಳಿದಾಗ ಅವ್ರಿಗೂ ತಲೆ ತೂಗದ, ಇವ್ರಿಗೆ ಹೇಳಿದಾಗ ಇವ್ರಿಗೂ ತಲೆ ತೂಗದ. ಯಾಕೆ ತೂಗಿದ್ರು ಅಂದ್ರೆ ತೂಗದ ಒಂದು ಚಟ ಅಂತ. ಬೀರ್ಬಲ್ ಕತೆಗೆ ಒಂದು ಕತೆ ಬರ್ತದೆ. ಅವನ ಅಕ್ಬರ ಅದೇ ಕೆಲವಿಗೆಲ್ಲ ಇರ್ತಾವಲ್ಲ, ಪುರಾಣ ಹೇಳ್ಸೋದು, ಪ್ರವಚನಗಳು ಮಾಡಿಸೋದು, ಏನೇನೋ ತಿಳಿದಾರ ಕೊಟ್ಟಾಗ ಕೆಲವು ದಿವಸ ನಾಟ್ಯ ಮಾಡಿಸೋದು, ಸಂಗೀತ ಮಾಡ್ದಂಗೆಲ್ಲ ಜನ ಭಾಳ ಸೇರಿ ಯಾವ್ದಾರ ಉಪನ್ಯಾಸಗಳು ವೇದಾಂತ ಉಪನ್ಯಾಸಗಳು ಹೋಗಿದ್ದಾಗ ಬಂದು ಭಾಳಷ್ಟು ಸೇರಿ ಕೂತ್ಕೊಂಡು ತಲೆ ತೂಗ್ತಿದ್ರಂತ ಭಾಳ ಮಂದಿ. ಇವನಿಗೆ ಭಾರಿ ಸಂತೋಷ ಆಗ್ಬಿಡ್ತಂತೆ. ಆಗಕ್ಕಲ್ಲೇನು ನೀವು ಯಾರ ಒಬ್ಬರು ತಲೆ ಹಾಕಿದ್ರೆ ಸಾಕು ನಮ್ಗೆ ಭಾರಿ ಸಂತೋಷ ಆಗ್ಬಿಡ್ತೈತಿ. ಇನ್ನಷ್ಟು ಹೇಳೋಣ ಅನ್ನಂಗೆ ಆಕತಿ. ಅವ್ರಿಗೆ ಅಷ್ಟು ಹಾಕಿದ್ರು, ಅಷ್ಟು ತಲೆ ಹಾಕಿದ್ರು ಅಂದ್ರೆ ಎಷ್ಟು ಸಂತೋಷ ಆಗಿರಕ್ಕಲ್ಲ. ಬೀರ್ಬಲ್ ಒಬ್ಬ ನನ್ನ ರಾಜ್ಯದೊಳಗೆ ಎಂಥ ಜ್ಞಾನಿಗಳು, ಮೇಧಾವಿಗಳು, ವೇದಾಂತ ಪ್ರಿಯರದರಲ್ಲ, ಎಷ್ಟು ಜ್ಞಾನ ಪ್ರಿಯರದರಲ್ಲ, ಎಷ್ಟು ತನ್ಮಯರಾಗಿ ತಲೆ ತೂಗ್ತಾರಲ್ಲ ಅಂತೇಳಿ ಹೆಮ್ಮೆ ಪಟ್ಕನ್ನಂತೆ. ಅವ್ನಿಗೆ ಅಷ್ಟು ಸಂತೋಷ ಆಗಿ, ಹೆಂಗೆ ನೋಡು ಎಷ್ಟು ಜನ ತಲೆ ತೂಗ್ತಾರೆ ಇವರು, ಹೆಂಗೆ ತಿಳ್ಕೊಂತ ಇದ್ದಾರೆ, ಎಷ್ಟು ಸಂತೋಷ ಆಗೈತಿ ಇವರಿಗೆ ಅಂತ ಬೀರ್ಬಲ್ಗೆ ಅಂದಂತೆ. ಅದು ಪರೀಕ್ಷೆ ಮಾಡಬೇಕು. ಹಂಗೆ ಪರೀಕ್ಷೆ ಮಾಡಲಿದ್ರೆ ಗೊತ್ತಾಗೋದಿಲ್ಲ ಇವ್ರು ಯಾಕೆ ತಲೆ ತೂಗ್ತಾರೋ ಅಂತ ಇವನಂತ. ಇವ್ರು ಹೇಳ್ತಾ ಇದಾರೆ, ಅವ್ರು ತಲೆ ತೂಗ್ತಾ ಇದಾರೆ, ಮತ್ತು ಅದನ್ನು ಪರೀಕ್ಷೆ ಮಾಡ್ಬೇಕಂತ ಅಂದ. ಕೊಡ್ರಿ ಒಂದು 2-3 ದಿವಸ ಅವಕಾಶನ, ನಾನು ಅದನ್ನು ಪರೀಕ್ಷೆ ಮಾಡಿಸ್ತಾನೆ, ಆಮೇಲೆ ಬೇಕಾದ್ರೆ ನೀವು ಒಪ್ಪ್ರಿ ಅಂತಂದಂತ. ಅವ್ರು ಅವಾಗೂ ತಲೆ ತೂಗಿದ್ರೆ ಒಪ್ಪೋದು, ಇವ್ರು ಅಷ್ಟು ಒಳ್ಳೆಯರದಾರ ತಿಳಿದಾರದಾರ ಅಂಥೇಳಿ ಅಂತ. ಆಯಿತು ಅಂದಂತ. ಎಷ್ಟು ಮಂದಿ ಬಂದು ಕುಂಡ್ತಿದ್ರು ಅಷ್ಟು ಮಂದಿಗೆ ಒಬ್ಬೊಬ್ಬರು ಖಡ್ಗಧಾರಿಗಳಾಗಿರ್ತಕ್ಕಂಥ ಸೈನ್ಯ ತಯಾರಿ, ಅವ್ರ ತಲೆ ಸೈನ್ಯ ಇದ್ದಿರ್ತಾರೆ ರಾಜ್ಯದಲ್ಲೇ, ಖಡ್ಗಧಾರಿ ಹಿಡ್ಕೊಂಡು ಬಂದು ನಿಂತ್ಕೋಬೇಕಪ್ಪ ನೀವು. ಅದು ಮಂತ್ರಿ ಆಜ್ಞೆ, ಅದು ಮಂತ್ರಿನ ಆದೇಶ ಮಾಡೋದು. ಎಲ್ಲರಿಗೂ ರಾಜ ಮಾಡ್ತಕ್ಕಂಥ ಆದೇಶನೇ ಬೇರೆ, ರಾಜ ಮಂತ್ರಿಗೆ ಮಾಡಬೇಕು, ಮಂತ್ರಿ ಸೇನಾಧಿಪತಿ ಮಾಡ್ಬೇಕು, ಹಿಂಗೇನೇ ನಿಯಮಗಳಿರ್ತವೆ. ಅವನ ಮಾತೇ ಕೇಳ್ಬೇಕು ಅವರು. ನೇರು ರಾಜನ ಆಜ್ಞೆ ಅದು ಬೇರೆ ಸಮಯ, ಅದು ಮಂತ್ರಿ ಆದೇಶ ಮಾಡಿದಂಗೆ ಅವ್ರು ಕೇಳ್ಬೇಕು. ಸೇನಾಧಿಪತಿ ಹೇಳ್ದಂಗೆ ಆ ಸೈನ್ಯದವರೆಲ್ಲ ಮಾಡ್ಬೇಕು. ಹಿಂಗೆ ನಿಂತ್ಕೊಳಕ್ಕೆ ಒಪ್ಪಿಸ್ಬಿಟ್ಟ ತೀರ್ಥ. ಬಂದು ಕುಂತು ಬಳಕ ಬರ್ಬೇಕು, ನೀವು ನಾವು ಹೇಳಿದ ಬಳಕ ಬರಬೇಕು ಅಂತ ಹೇಳಿ ಆದೇಶ ಮಾಡಿದ ಅವರಿಗೆ, ಆ ಸಶಸ್ತ್ರ ಸಿಪಾಯಿಗಳಿಗೆ.
ಅವತ್ತು ಬೀರ್ಬಲ್ಲ ರಾಜ ಇನ್ನೂ ಬಂದು ಕುಂಡ್ರದ್ಕಿಂತ ಮುಂಚೆ ನಾವು ಹಿಂದ ಬರ್ಬೇಕಲ್ಲ ಅವನು. ಇವರೆಲ್ಲ ಬಂದು ಕೂತ್ಕೋಬೇಕು, ಅವರೆಲ್ಲ ಸಜ್ಜ ಆಗ್ಬೇಕು, ಕೇಳೋರು ಆಮೇಲೆ ಬಂದು ಕುಂಡ್ರನು. ಅವಾಗ ಎದ್ದು ಹೇಳಿದಂತೆ, ಇವತ್ತಿನ ಒಂದು ಉಪನ್ಯಾಸದೊಳಗೆ ಯಾರಾದರೂ ತಲೆ ತೂಗಿಬಿಟ್ರಿ ಅಂದ್ರೆ ಅವ್ರು ಶಿರಚ್ಛೇದನ ಅಂಥೇಳಿ. ತಲೆ ತೂಗ್ತಿರಿ ಹಿಂಗ ಅಂದ್ರೆ ಸುಮ್ ಕೂತ್ಕೋಬೇಕು, ತಲೆ ತೂಗಿದವ್ರು ಶಿರಚ್ಛೇದನ. ನಿಂದ್ರಿಸು ಅಂದ್ಬಿಟ್ಟ, ನಿಂದ್ರಿಸಿಬಿಟ್ರು. ರಾಜ ಬಂದ, ಸುರು ಆತು, ಏನು ಬಿಗದ್ ಕುಂತ ಬಿಟ್ರು ಎಲ್ಲರೂ. ಏನು ಮಿಸ್ಕ್ಯಾಡಿದ್ರು, ಎಲ್ಲಿ ಚೆಂಡು ಕಡಿತಾರೋ ಅಂತೇಳಿ. ಒಬ್ಬರು ಮಿಸ್ಕ್ಯಾಡಲಿಲ್ಲ ಅಂತ. ಅವ್ರು ಹೇಳಕತ್ತಿದ್ರು ತನ್ನಮಯವಾಗಿ ಒಳ್ಳೆ ವಿಷಯಗಳನ್ನು ಹೇಳಕತ್ತಿದ್ರಂತ. ಅದ್ರ ಒಬ್ಬನ ಮಾತ್ರ ತಲೆ ತೂಗಿಂದಂತ. ಹಿಂಗ ಅವನೇನು ಎದರ್ಲೇ ಇಲ್ಲ ಅವನು. ಹೌದು ಹೌದು ನಮ್ಮ ರುದ್ರಗೌಡ್ರು ಹೌದು ಹೌದು ಅಂತಾರಲ್ಲ ಹಂಗೆ. ಆ ಕಿವಿ ಕೇಳ್ದೋ ಎಲ್ಲ ಗೊತ್ತಲ್ಲ, ಒಟ್ಟು ನಮಗೆ ಖುಷಿ ಪೆಟ್ಟು ಅವ್ರೆ. ಹೌದು ಹೌದು ಹೌದಪ್ಪ 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 ಹೌದು ಖರೆ ಮಾತು ಅಂತೇಳಿ ಸಂತೋಷವಾಗಿ ತಲೆ ಅಳ್ಳಾಡಿದಂತ ಅವನು ನಿಜವಾಗಿ ಅಳ್ಳಾಡ್ತಿದ್ನಲ್ಲ, ನಿಜವಾಗಿ ತಿಳಿದು ಅಳ್ಳಾಡ್ತಿದ್ದಲ್ಲ. ರಾಜನ ಪ್ರೀತಿ ಪಡಲಿ, ನಮಗೆ ರಾಜನಿಂದ ನಮಗೇನೋ ಸನ್ಮಾನ ಸಿಗಲಿ, ರಾಜನ ಒಂದು ಇದಕ್ಕೋಸ್ಕರವಾಗಿ ಅವರೆಲ್ಲ ತಲೆ ಹಾಕ್ತಿದ್ರು. ಇವನೊಬ್ಬನ ಮಾತ್ರ ನಿಜವಾಗಿ ಅವತ್ತು ಹಾಕಿದಂತೆ. ಇವನೊಬ್ಬನ ಕರೆ ನೋಡಪ್ಪ ತಿಳ್ಕೊಂಡದ್ರಾಗ ಇನ್ನು ಉಳ್ಕೆರೆಲ್ಲ ಡೊಂಗಿಗಳು ನಿನ್ನ ನೋಡಲ್ಲಿ ಒಟ್ಟು ಸುಮ್ಮನೆ ಬಿಗಿದು ಕುಂತ್ಬಿಟ್ಟಾರ ಇವತ್ತು. ಅವನಿಗೇನ ಆತು, ಅಸಹ್ಯ ಆತು ರಾಜ್ಗೆ. ಅದಿರ್ಲಿ, ಏನ್ ತಾತ್ಪರ್ಯ ಅಂದ್ರೆ ಇದು ಅಯೋಗ್ಯತೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಬರ್ತಕ್ಕಂಥದ್ದು ಆಗುವುದಿಲ್ಲ. ಅದು ಯಾರಿಗೆ ಅದರ ನಾದವಿರ್ತತೋ ಅವರಿಗೆ ಮಾತ್ರ ಅದು ಗೊತ್ತಾಗುವಂಥದ್ದು, ಇಲ್ಲದ್ರೆ ಅದು ಗೊತ್ತಾಗ್ತಕ್ಕಂಥದ್ದು ಆಗುವುದಿಲ್ಲ. ಹಾಗೆ ಆ ಗುರುನಾಥಾರೂಢರಿಗೆ ಎಲ್ಲರಲ್ಲಿ ಇವರೊಬ್ಬರು ಯೋಗ್ಯರು ಅಂತ ಹೇಳಿ ಆರಿಸಿಕೊಂಡು ಅನುಗ್ರಹ ಮಾಡಿ ಹಾರಿಸಿ ಆಶೀರ್ವದಿಸಿದರು. ಸಂಪೂರ್ಣ ಅವರ ಏನು ಅಷ್ಟೈಶ್ವರ್ಯಗಳು ಷಡ್ಗುಣೈಶ್ವರ್ಯಗಳಿದ್ದೋ ಅವೆಲ್ಲವೂ ಇವರಲ್ಲಿ ಬಂದು ವಾಸವಾದವು. ಕೊನೆಗೆ ಅವರೇ ಪ್ರವೇಶ ಮಾಡಿದರು ಅಂಥೇಳಿ ಒಳಗದನ ಗುರುವು ಮತ್ತೊಂದು ರೂಪದಿಂದ ಒಳಗೆ ಪ್ರವೇಶ ಮಾಡ್ತಕ್ಕಂಥದ್ದು. ಅದು ನಮಗೆ ಕಣ್ಣಿಗೆ ಕಾಣದೆ ನಿರ್ಗುಣ ನಿರಾಕಾರ ನಿರಂಜನ ಪರಿಪೂರ್ಣವಾಗಿರುವಂಥ ಸ್ವರೂಪ ಎಲ್ಲರೊಳಗೂ ಅದನೆ. ಭಗವಂತ ಅವನು ಸೇರ್ಕೊಂಡು ಎಲ್ಲರೊಳಗೂ ಅದರೆ. ಅದೇ ಸುಗುಣಾವತಾರದಿಂದ ಬಂದಾಗ ಮತ್ತೆ ಒಳಗೆ ಪ್ರವೇಶ ಮಾಡ್ತಕ್ಕಂಥದ್ದೈತಲ್ಲ, ತತ್ಸೃಷ್ಟ ತದೇವ ಅನುಪ್ರವೇಶತ್ ಅಂತೇಳಿ ಶ್ರುತಿಯಲ್ಲಿ ಹೇಳ್ತತಿ. ಭಗವಂತನೇ ಸೃಷ್ಟಿ ಮಾಡಿದಾನೆ, ಅವನೇ ಪ್ರವೇಶ ಮಾಡಿದಾನ ಅಂಥೇಳಿ. ಮಕ್ಕಳವೆಲ್ಲ ತಲೆ ಕೂಡಿರೋದಿಲ್ಲ, ಇಲ್ಲಿ ಚಿಪ್ ಇಲ್ಲಿರೋದಿಲ್ಲ. ಅದು ಬ್ರಹ್ಮಸ್ಥಾನ ಅಂಥೇಳಿ ಅದು ಮಿದುವಾಗಿರ್ತತಿ. 1 ತಿಂಗಳು 2 ತಿಂಗಳು 3 ತಿಂಗಳ ತನಕ ಅಲ್ಲಿ ಮಿದುವ ಇರ್ತತಿ. ಅಲ್ಲಿದ್ದ ಪ್ರವೇಶ ಮಾಡ್ತಾನೆ ಭಗವಂತ ಅಂಥೇಳಿ. ಇದನ್ನು ಸೃಷ್ಟಿ ಮಾಡಿದ ಒಂದು ಮಾನವ ಶರೀರವಾಗಿರ್ತಕ್ಕಂಥದ್ದನ್ನು, ಇದು ಚಲನವಲನ ಇಲ್ಲದೆ ಇರತಕ್ಕಂಥದ್ದು, ಕೊರಡಾಗಿರ್ತಕ್ಕಂಥದ್ದನ್ನು ಕಂಡು ನನ್ನ ಪ್ರವೇಶವಿಲ್ಲದಲೇ ಇದೇನು ಕಾರ್ಯ ಮಾಡೋದಿಲ್ಲ ಅಂಥೇಳಿ ತಾನು ಸೃಷ್ಟಿ ಮಾಡಿದ್ರಲ್ಲಿ ತಾನೇ ಪ್ರವೇಶ ಮಾಡಿದ ಅಂಥೇಳಿ ಶ್ರುತಿಗಳು ಹೇಳ್ತವೆ. ಅದರಂತೆ ತಾನೇ ಅಂತ ಯೋಗ್ಯತೆಯಾಗಿರ್ತಕ್ಕಂಥದ್ದನ್ನು ಕೊಟ್ಟು ತಾನೇ ಎಲ್ಲ ಸಾಧನಗಳನ್ನು ಮಾಡಿ ಶಿವಸ್ವರೂಪರನ್ನಾಗಿ ಮಾಡಿ ಒಳಗೆ ಕೊನೆಗೆ ತಾವೇ ಪ್ರವೇಶವಾದರು, ಅವರೊಳಗೆ ಪ್ರವೇಶವಾದರು. ಇನ್ನು 32 ವರ್ಷ ಇರ್ತಾನೆ. ನಾನು ಯಾಕೆ ಗುದ್ದೆ ಆಡ್ತೀರಿ ನೀವು ಈ ಸಂಪತ್ತಿಗೋಸ್ಕರವಾಗಿ? ಬರೀ ಗುಡ್ಡದ ಮೇಲೆ ನಿಂತು ಉಚ್ಚಿ ಹೊಯ್ದುಬಿಟ್ರೆ ಗುಡ್ಡೆಲ್ಲ ಬಂಗಾರ ಆಕತಿ, ಇದಕ್ಕೆ ಯಾಕೆ ಗುದ್ದೆ ಆಡ್ತೀರಿ ಅಂತ ಹೇಳಿದ್ರಂತೆ. ಇನ್ನು 32 ವರ್ಷ ಇರ್ತಾನೆ ಅಂತೇಳಿ
ಅಯ್ಯೋ ಅವರೇನೋ 32 ವರ್ಷ ಇರ್ತಾರಪ್ಪ, ನಾವಿದ್ದದನ್ನೆಲ್ಲ ಅನುಭವಿಸ್ಬೇಕಲ್ಲ ಅಂದ್ರೆ ಮೊದಲು ಅವ್ರನ್ನ ತೆಗೆದು ನಾವಿದನ್ನು ತಗೊಂಬಿಡ್ಬೇಕು ಅಂತ ಸಿದ್ಧರಾಗ್ಬಿಟ್ರು ಅವರು. ಆತು ಅಂತೇಳಿ ಕೊನೆಗೆ ಅದೇ ರೀತಿಯಾಗಿ ಪ್ರವೇಶ ಅವರು ಸೇರಿದೊಳಗಾಗಿ ಹಂಗೆ 32 ವರ್ಷಗಳವರೆಗೆ ಅಲ್ಲಿದ್ದು ಅನಂತ ಭಕ್ತರನ್ನ ಆ ರೂಪದಿಂದ ಉದ್ಧಾರ ಮಾಡಿ ಹೇಳ್ದಂಗೆ ಕರೆಕ್ಟಾಗಿ ಅವರು ಒಂದಾಗಿ ಆಯಾವ ಸಗುಣ ಅವತಾರವಾಗಿರ್ತಕ್ಕಂಥದ್ದು ಸಮಾಪ್ತಿ ಆಯಿತು ಅಂತೇಳಿ. ಅದನ್ನೇ ಹಿಂದಿನ ಪ್ರಸಂಗದಲ್ಲಿ ನಾವು ಕೆಲವು ಗೊತ್ತಾಗಿರ್ತಕ್ಕಂಥವುಗಳನ್ನು ಪ್ರಕಟ ಮಾಡಿ, ಅದು ಗುರುವಿನ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು, ಅವನ ಕರುಣೆನೂ ಅಪಾರವಾಗಿರ್ತಕ್ಕಂಥ, ಅವನ ಲೀಲೆನೂ ಕೂಡ ಅಪಾರವಾಗಿರ್ತಕ್ಕಂಥದ್ದು. ಅಷ್ಟೆಲ್ಲ ಹೇಳಲಿಕ್ಕೆ ಕೇಳಲಿಕ್ಕೆ ನಮ್ಮ ಶಕ್ತಿ ಅನ್ನತಕ್ಕಂಥದ್ದು ಅಲ್ಲ, ಅದು ಮೀರಿರ್ತಕ್ಕಂಥದ್ದು. ಇಷ್ಟಾದರೂ ಶ್ರವಣ ಮಾಡಲಿಕ್ಕೆ ಗುರುನಾಥ ನಮಗೆ ಅನುಕೂಲ ಮಾಡಿದನಲ್ಲ ಅಂತಕ್ಕಂಥ ಸಂತೋಷ ಪಡ್ತಾ ಆ ವಿಷಯವನ್ನು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರುವಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ನೀನು ಸಕಲರ ಅಂತರ್ಯಾಮಿ ಇರುವಿ ಸದ್ಗುರುವು. ಸದ್ಗುರು ಹೆಂಗದನಂದರೆ ಸಕಲರೊಳಗೂ ಅಂತರ್ಯಾಮಿಯಾಗಿದ್ದಾನೆ. ಮೊದಲು ಪ್ರೇರಣೆ ಮಾಡ್ತಕ್ಕಂಥವನು ಅವನೇ ಒಳಗೆ ಮೊದಲು, ಅದಕ್ಕೆ ಆತ್ಮ ಪ್ರೇರಣೆಯಂತೆ. ನಂತರ ಬರತಕ್ಕಂಥದ್ದು ನಮ್ಮ ಕರ್ಮ ಪ್ರೇರಣೆ, ಅದು ನಮ್ಮ ಜೀವ ಪ್ರೇರಣೆ ಅಂತ ಹೇಳಿ. ಮೊದಲು ಒಳ್ಳೆ ಪ್ರೇರಣೆಗಳಾಗ್ತಿರ್ತವೆ, ಅದು ಅವನ ಪ್ರೇರಣೆ. ಅದ್ರ ಮೇಲೆ ವಿಕಲ್ಪ ಹುಟ್ಟಿಸ್ತದಲ್ಲ ಮನಸ್ಸು, ಅದು ನಮ್ಮ ಪ್ರೇರಣೆ ಕರ್ಮದ ಪ್ರೇರಣೆ ಆಗಿರ್ತಕ್ಕಂಥದ್ದು. ಅದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಗೊತ್ತಾಗ್ತಿರ್ತತಿ, ಸಾಧಕರಿಗೆ ಗೊತ್ತಾಗ್ತಿರ್ತತಿ, ವಿಚಾರ ಮಾಡೋರಿಗೆ ಗೊತ್ತಾಗತಿ, ಸಾಮಾನ್ಯರಿಗೂ ಗೊತ್ತಾಗತ್ತೆ. ಒಳ್ಳೆ ಕಲ್ಪನೆಗಳನ್ನು ಮಾಡ್ತವೆ, ಒಳ್ಳೆ ವಿಚಾರಗಳು ಮಾಡ್ತವೆ, ತಕ್ಷಣ ಪುರಾಣಕ್ಕೆ ಹೋಗ್ಬೇಕಾಗಿತ್ತು ಅಂತೇಳಿ ಒಂದು ಬರ್ತದ ಮನಸ್ಸಿನಾಗ. ಇನ್ನು ಅಜ್ಜಾರ್ ಬಂದಲ್ ತಡಿ ಆಮೇಲೆ ಹೋಗೋಣ ಅಂತ ಮತ್ತೆ ಬರ್ತಲ್ಲ. ಮೊದಲು ಬಂದದ್ದು ಅದು ಗುರುವಿನ ಪ್ರೇರಣೆ, ಆಮೇಲೆ ಬರೋದೈತಲ್ಲ ಹೋಗೋಣ ಅಂತೇಳಿ, ಆಮೇಲೆ ಇನ್ನು ಸ್ವಲ್ಪ ಮಕ್ಕಂದು ಹೋಗೋಣ ಅಂತೇಳಿ. ಇನ್ನೂ 7 ಗಂಟೆ ಅಲ್ಲನ್ರಿ, ಅಜ್ಜಾರು 7:30 7:45 ಬರ್ತಾರ ಅಂತಂತ ಕಾಕಂಡಿಗೆ ಮನೆ ಹೋಗಿ ಹಬ್ಸಕ್ಕೆ ಹೋದ್ರೆ ಸಾಯಂಕಾಲ. ಇನ್ನೂ 7 ಗಂಟೆ, ಇನ್ನೂ ಸ್ವಲ್ಪ ತಡ ಮಕ್ಕಂಬರ್ತಾನೆ. ಬಂದೇ ಇಲ್ಲ ಅಂತ ನಾವು ಬಂದ್ವಿ, ಇನ್ನೂ 7 ಗಂಟೆ ಅಂತನಪ್ಪ ಅವನು ಅಂತೀವಿ. ಬಂದು ಅತ್ತ ಮಕ್ಕಳು ಪಾಪ ಸಾಕಾಗಿ ಬಂದದಾನೆ, ಕಾರ್ನೇ ಹೋಗಿ ಮಕ್ಕಳು ಬಿಡು ಅಂತೇಳಿ ಮೊದಲೇ ಬರ್ತದದು ಪ್ರೇರಣೆ ಹೋಗ್ಬೇಕು ಅಂತ. ಆಮೇಲೆ ಇನ್ನೂ ಸ್ವಲ್ಪ ಸೋಂಬೇರಿತನ ಇರ್ತದಲ್ಲ, ಹೆಂಗೂ ಇವತ್ತಿಂದು ನಿನ್ನಿದು ಕೂಡ ಹೇಳ್ತಾರಪ್ಪ, ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಹೋದ್ರು ಆಯ್ತು. ಎರಡೂ ಹೇಳ್ತಾರಲ್ಲ, ಹಿಂದಿಂದೊಂದು ಅಧ್ಯಾಯ ಹೇಳ್ತಾರ ಸ್ಮರಣ ಮಾಡಿ, ಮತ್ತು ಇವತ್ತಿಂದು ಹೇಳ್ತಾರ, ಒಂದು ದಿವ್ಸ ಹೋದ್ರಾತು. ಅದಕ್ಕಿಂತಲೂ ಅಧ್ಯಾಯ ಸಾರ ಹೇಳ್ತಾರಲ್ಲ ಕೊನೆಗೆ 55ನೇ ಅಧ್ಯಾಯದಾಗ, ಅದನ್ನು ಒಂದು ದಿವ್ಸ ಕೇಳ್ಬಿಟ್ರೆ 56 ಅಧ್ಯಾಯ ಕೇಳ್ದಂಗೆ ಆಗ್ಬಿಡ್ತಲ್ಲ ಒಂದು ದಿವ್ಸಕ್ಕೆ. ಮತ್ತು ಆಮೇಲೆ ಅವತ್ತು ಹೋಳ್ಗಿನೋ ಪಾಳ್ಗಿನೋ ಅದು ಇರ್ತತಿ, ಇಲ್ಲ ಕೇಳ್ದಂಗೆ ಆಕತಿ, ಇಲ್ಲ ಹೋಳ್ಗಿ ಆದ್ದರಿಂದ ಅಂತರ ಪ್ರೇರಣೆ ಅನ್ನತಕ್ಕಂಥದ್ದು ಎಂಥರಿಗೆ ಆಗ್ತತಿ, ಅದನ್ನು ತಿಳ್ಕೊಂಡು ಅದರಂತೆ ನಾವು ವರ್ತನೆ ಮಾಡೋದೈತಲ್ಲ, ಅದು ಭಾಳ ಕಷ್ಟ ಆಕತಿ. ಅದು ಸೂಕ್ಷ್ಮ ಇರ್ತತಿ. ಗೊತ್ತಾಗ್ದಂಗೆ ಇದು ಮಾಯಾ ಕರ್ಮ ಅನ್ನತಕ್ಕಂಥ ಅದನ್ನು ಮುಚ್ಚಿ ಹಾಕಿ ಬಿಡ್ತತಿ. ಆದ್ರೂ ಕೂಡ ಏನಾರ ಮಾಡಲಿ ಅಂತರ್ಯಾಮಿಯಾಗಿ ಸದ್ಗುರು ಎಲ್ಲರೊಳಗಿರುವನು. ಅರುವೆ ಗುರುವೆಂಬುವುದೇ ಮಹಾಮಂತ್ರ, ಗುರು ಮುಖದಿ ಅರೆತು ಬೆರೆಯತಾನಾಗುವನು ಪರಬ್ರಹ್ಮ ಅಂಥೇಳಿ. ನಮ್ಮೊಳಗಿರ್ತಕ್ಕಂಥ ಅರಿವು ಏನೈತಲ್ಲ ಜ್ಞಾನ, ಅದುವೇ ಗುರುವಾಗಿರ್ತಕ್ಕಂಥದ್ದು. ಇವ್ರು ಯೂನಿವರ್ಸಿಟಿಗೂ ಹಾಕಿದಾರೆ ಅದನ್ನ, ಅರಿವೇ ಗುರುವು ಅಂತೇಳಿ ಬೋರ್ಡ. ಆದ್ರೆ ಅವ್ರ ಅರಿವು ಬೇರೆ, ಆದ್ರೆ ಹಾಕ್ಯಂಡವ್ರು ಒಟ್ಟು ಅರಿವೇ ಗುರು ಅನ್ನತಕ್ಕಂಥದ್ದು, ಅದ್ರ ಅರ್ಥನ ಬೇರೆ.
ನೀವೇನು ಅರ್ಥ ಮಾಡಿರಪ್ಪ ಯೂನಿವರ್ಸಿಟಿಗೆ? ಲೌಕಿಕ ವಿದ್ಯೆ ಕೊಡ್ತತಿ, ಅದ ಗುರು ಅಂತ ಮಾಡಿದ್ದಾರೆ ಇವರು. ಗುರುಗಳು ಅದಾರೆ, ಅವರು ಮಾಡಿಕೊಡ್ತಾರ ಅಂತ ಹೇಳಿ. ಇದು ಹಂಗೆ ಹೇಳಲ್ಲ. ನಿನ್ನೊಳಗಿರ್ತಕ್ಕಂಥ ಅರಿವು ಐತಲ್ಲ, ಜ್ಞಾನವೇನೈತಲ್ಲ, ಅದೇ ಗುರುವಾಗಿರ್ತಕ್ಕಂಥದ್ದು. ಅರುವೆ ಗುರುವೆಂಬುವುದೇ ಮಹಾಮಂತ್ರ ಇದು. ನೀನು ಬ್ರಹ್ಮಸ್ವರೂಪನು. ಬ್ರಹ್ಮವಂದ್ರೆ ಗುರು ಸ್ವರೂಪವು. ಗುರು ಸ್ವರೂಪ ಅಂದ್ರೆ ಚೈತನ್ಯ ಸ್ವರೂಪ. ಭಿನ್ನ ಭಿನ್ನ ಅಲ್ಲ, ಶಬ್ದ ಅಷ್ಟೇ ಭಿನ್ನ ಭಿನ್ನವಾಗಿರ್ತಕ್ಕಂಥದ್ದು. ಶಬ್ದ ಅಷ್ಟೇ ಭಿನ್ನ, ಒಂದೇ ವಸ್ತು ಆಗಿರ್ತಕ್ಕಂಥದ್ದು. ಬ್ರಹ್ಮ ಅಂದ್ರೆ, ಶಿವ ಅಂದ್ರೆ, ಈಶ್ವರ ಅಂದ್ರೆ, ಆತ್ಮ ಅಂದ್ರೆ ಒಂದೇ ಅವು. ತಮ್ಮ ಸ್ವರೂಪದಿಂದ ಒಂದೇ ಅವು, ಭಿನ್ನವಲ್ಲವೇ ಅಲ್ಲ. ಅಂದ ಬಳಕೆ ಆ ಒಳಗಿರ್ತಕ್ಕಂಥ ಅರಿವು ಅನ್ನತಕ್ಕಂಥದ್ದು, ಒಳಗಿರ್ತಕ್ಕಂಥ ಗುರು ಎಂಥದ್ದು, ಹೊರಗಿನ ಸಗುಣ ರೂಪದಿಂದ ಬಂದಿರತಕ್ಕಂಥ ಗುರು. ಆ ಮಂತ್ರಗಳನ್ನ ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಮಾನಂದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ಮಂತ್ರಗಳಿಂದ, ಶಿವಾಯ ನಮ ಅನ್ನುವಂಥ ಮಂತ್ರದಿಂದ ಗುರುಮುಖದಿ ಅರಿತು ಆ ಮಂತ್ರಗಳಾಗಿರ್ತಕ್ಕಂಥದ್ದನ್ನು ಅರುವೆ ಗುರುವೆಂಬುವುದೇ ಮಹಾಮಂತ್ರ. ಈ ಮಹಾಮಂತ್ರವೇನೈತಲ್ಲ, ವಸ್ತುವೇ ನೀನಿರುವೆ ಅನ್ನುವಂಥ ತತ್ವಮಸಿ ಅನ್ನತಕ್ಕಂಥ ಮಹಾವಾಕ್ಯವನ್ನ ಗುರುಮುಖದೇ ಅರಿತು ಬೆರೆಯ ತಾನಾಗುವನು ಪರಬ್ರಹ್ಮ ಅಂತೇಳಿ ಗುರುಮುಖದಿಂದ ನಾವು ಅರಿತು ಬಿಟ್ವಿ ಅಂದ್ರೆ, ಹಂಗ ತತ್ವಮಸಿ ಅಯಮಾತ್ಮ ಬ್ರಹ್ಮ ಸಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂದ್ಕೊಡ್ಲಿ ಆಗ್ಬಿಡ್ತತೇನು. ನಮಗೊಬ್ಬ ದೊಡ್ಡ ಸ್ವಾಮಿಗಳು ಅವ್ರು ಹೇಳಿದರು, ನನಗೆ ಹಾರ್ಟ್ ಆಪರೇಷನ್ ಆಗಿಬಿಟ್ಟಿತ್ತು, ಭಾಳ ವ್ಯತ್ಯಾಸ. ಅದು ಮಾರನೇ ದಿವಸನೂ ಅವಾಗ ಭಯಂಕರ ವ್ಯತಿ ಹಾಕತ್ತಂತದು. ಎಲ್ಲ ಎಲುಬು ಕಟ್ ಮಾಡಿಬಿಟ್ಟಿರ್ತಾರೆ ನೋಡು, ಬೈಪಾಸ್ ಸರ್ಜರಿ ಅಂದರೆ. ಭಾಳ ಪ್ರಯತ್ನ ಮಾಡಿದೆ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನ ಚ ಶ್ರೋತ್ರ ಜಿಹ್ವೆ ನ ಚ ಗ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಎಷ್ಟಿದ್ರಿಂದ ಭಿನ್ನದನೆ ಅಂದ್ರೂ ಕೂಡ ನನಗೆ ಆಗಲಿಲ್ಲ. ದುಃಖ ಅನುಭವಿಸಿದೆ ಅಂತ ಅಂದರು ಅವರು. ಅಲ್ಲ, ದೇಹಾತ್ಮ ಬುದ್ಧಿ ಇಟ್ಕೊಂಡು ಯಾವ್ಯಾವುದೋ ಅಭಿಮಾನ ಇಟ್ಕೊಂಡು ಚಿದಾನಂದ ರೂಪ ಶಿವೋಹಂ ಅಂದು ಕೂಡ್ಲೇನೆ ಅದರಿಂದ ಬಿಡುಗಡೆಯಾಗಿರ್ತಕ್ಕಂಥ ಆನಂದ ಸಿಗ್ತತ. ಅದು ಹಿಂಗೆ ಅಂದೆ ಏನು ಕೆಲಸಕ್ಕೆ ಬರಲಿಲ್ಲ ಅಂದ್ರವರು. ಇನ್ನೇನು ಮತ್ತೆ ಅದ್ರ ಬಗ್ಗೆ ಮಾತಾಡ್ಕೊಂತ ಕುಂದ್ರೆ ಸರಿಯಲ್ಲ, ಅಷ್ಟು ಸುಲಭ ಬರೋದಲ್ಲ ಅಂದ ಸುಮ್ಮನಾಗ್ಬಿಟ್ಟು ನಾವು. ಬರೀ ಅಂದ ಮಾತ್ರಕ್ಕೆ ಹಂಗೆ ಭಿನ್ನವಾಗಿರ್ತಕ್ಕಂಥ ಸ್ಥಿತಿ ಬರೋದಿಲ್ಲ. ಅದು ಭಾಳಷ್ಟು ಸಾಧನ ಬೇಕು, ಅದಕ್ಕೆ ಭಾಳಷ್ಟು ಸಾಧನ ಬೇಕು. ಹೇಳೋ ತಾತ್ಪರ್ಯ ಅಷ್ಟೇ. ಬರೀ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅನ್ಕಂತ ಕುಂತ್ರೆ ಹಂಗಾಗ್ತವ ನಾವು ಅಂದರೆ ಆಗೋದಿಲ್ಲ. ಗುರುಮುಖದಿ ಅರಿತು ಅದೇ ಅದನ್ನೇ ಗುರುಮುಖದಿಂದ ನಾವು ತಿಳಿದುಕೊಂಡಾಗ ಅವನು ಅದರೊಳಗೆ ಬೆರೆಸ್ತಾನೆ, ಬೆರೆಯೋದು ಹೆಂಗ ಅಂತ ತಿಳಿಸ್ತಾನೆ. ಒಂದು ಈಜು ಕಲಿಬೇಕಾದ್ರೆ ಯಾರೋ ಒಬ್ರು ಹಿಡ್ಕೊಂಡು ಕಲಿಸ್ಬೇಕಾ ಹೌದಾ? ಒಂದು ಸಾಧನ ಬೇಕು. ಒಂದು ಹೊಳೆಗೆ ಈಜು ಕಲಿಬೇಕಾದ್ರೆ ನಾವು ಹೋಗಿ ಬಿದ್ದು ಕಲಿಯಕ್ಕೆ ಬರ್ತದೇನು? ಇಲ್ಲ, ಅವರು ಸೊಂಟಕ್ಕೊಂದು ಬಟ್ಟೆ ಕಟ್ತಾರೆ, ಅದನ್ನು ತಾವು ಹಿಡ್ಕೊಂತಾರ, ಹಿಂಗೆ ಕೈ ಬಡಿ ಕಾಲು ಬಡಿ ಹಿಂಗೆ ಹೇಳ್ತಾರೆ. ಆ ಪ್ರಕಾರ ಬಡ್ದಂಗೆ ನಮ್ಗೆ ಬರ್ತೈತಿ. ಅವ್ರು ಹಂಗೆ ಹಿಡ್ದು ಕಲಿಸಿ ಪೂರ್ಣ ಕಲಿಸಿಬಿಡ್ತಾರೆ. ಹೌದಾ? ಆ ಹೊಳೆಯಾಗ ಈಚಾಡೋದು ಹೆಂಗೆ ಅನ್ನೋದು ನಾವು ಹೋದ್ರೆ ಬಿದ್ದರೆ ಕಲಿಯಕ್ಕೆ ಬರಲ್ಲ. ಆ ಹೊಳೆಯಾಗ ಈಚಾಡೋ ಸಹಿತಾಗ ಅಂದ್ರೊಳಗೆ ಬ್ರಹ್ಮಾನಂದದೊಳಗೆ ನಾವು ಅದರೊಳಗೆ ಇರಬೇಕು ಅಂದರೆ ಅದ್ರಾಗ ಇದ್ದರು ಅದನ್ನು ಕಲ್ತರು, ಅವರು ಕಲಿಸಿದ್ರು ಬರ್ತದ. ಅದು ಹಂಗೆ ಬರ್ತಕ್ಕಂಥದ್ದು ಆಗುವುದಿಲ್ಲ. ಅದಕ್ಕೆ ಗುರುಮುಖದಿ ಅರಿತು ಬೆರೆಯ ತಾನಾಗುವನು ಪರಬ್ರಹ್ಮ. ನಾವು ನಿಜವಾಗಿ ಬ್ರಹ್ಮಸ್ವರೂಪರಾಗಿದ್ದರೂ ಕೂಡ, ಆತ್ಮಸ್ವರೂಪರಾಗಿ, ಮುಕ್ತ ಸ್ವರೂಪರಾಗಿ, ಜ್ಞಾನಸ್ವರೂಪರಾಗಿದ್ದರೂ ಕೂಡ ಆ ನಮ್ಮ ಸ್ವರೂಪವಾಗಿರ್ತಕ್ಕಂಥದ್ದಕ್ಕೆ ಆವರಣವಾಗಿರ್ತಕ್ಕಂಥದ್ದೇನು ಮಾಯಾ ಅನ್ನುವಂಥದ್ದು, ಅವಿದ್ಯೆ ಅನ್ನುವಂಥದ್ದು, ಅಜ್ಞಾನ,
ಆ ಆವರಣ ಭಂಗ ಮಾಡ್ತಕ್ಕಂಥ ಶಕ್ತಿ ಅದು ಸದ್ಗುರುವಿಗುಂಟು. ಆ ರೀತಿಯಾಗಿ ಭಂಗ ಮಾಡಿ ಅದರ ಸ್ವಪ್ರಕಾಶತೆಯಾಗಿರ್ತಕ್ಕಂಥದ್ದನ್ನು ತೋರಿಸುವಂಥವನಾಗೋನು. ಅದರಿಂದ ಅಂತರ್ಯಾಮಿ, ಎಲ್ಲ ದೇವರುಗಳ ಹೆಸರುಗಳಿಂದ ಅವನೇ ಇರ್ತಕ್ಕಂಥವನು. ಏಕೋ ವಿಪ್ರ ಬಹುಧಾ ವದಂತಿ ಅಂಥೇಳಿ, ಏಕಂ ಸತ್ ಬಹುಧಾ ವದಂತಿ ಅಂಥೇಳಿ, ಒಂದೇ ಒಂದು ಸತ್ತು ಬಹಳವಾಗಿರ್ತಕ್ಕಂಥದ್ದು. ಎಷ್ಟಂದ್ರೆ ಒಂದೇ ಸತ್ತಾಗಿರ್ತದೆ. ಒಂದಾತ್ಮನೇ 5 ಗುಣಗಳು, ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅನ್ನುವಂಥದ್ದು 5 ಗುಣಗಳು. ಆ ಆತ್ಮನಿಂದಲೇ, ಅವನ ಆಶ್ರಯದಿಂದಲೇ ಮಾಯಾ, ಕಾಲ, ಮಹತತ್ವ, ಅಹಂಕಾರ, ಪಂಚತನ್ಮಾತ್ರೆಗಳು, ಪಂಚಮಹಾಭೂತಗಳು, ಪಂಚೀಕರಣ, ಈ ಸೃಷ್ಟಿ ಎಲ್ಲ ಹೆಂಗ ಅವನಿಂದಲೇ ಆಗಿರ್ತಕ್ಕಂಥದ್ದು. ಅವನಿಂದಲೇ ಮತ್ತು ಅದರೊಳಗೆ ಅವನೇ ಇರ್ತಕ್ಕಂಥದ್ದಾಗಿರುವುದು ಎಲ್ಲವೂ ಅವನದೇ. ಅವರು ವಿಚಾರ ಸಾಗರದಲ್ಲಿ ಏನಂದ್ರೆ, ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ಅಂತ ಹೇಳಿದರು. ಎಲ್ಲ ದೇವರುಗಳು ನನ್ನ ಸ್ವರೂಪದ ಲಹರಿಗಳಾಗಿರ್ತಕ್ಕಂಥ, ತೆರೆಗಳಾಗಿರ್ತಕ್ಕಂಥವರು. ಅವ್ರ ಗ್ರಂಥದಲ್ಲಿ ಸ್ವರೂಪ ಮಂಗಲಿಂದ ಪ್ರಾರಂಭ ಮಾಡಿದ್ದಾರೆ. ಆ ಗ್ರಂಥನ ನಮಸ್ಕಾರ ರೂಪ ಮಂಗಲಿಂದ ಆರಂಭ ಮಾಡಬೇಕು, ಸ್ವರೂಪ ಮಂಗಲಿಂದ ಆರಂಭ ಮಾಡಬೇಕು, ಆಶೀರ್ವಾದ ರೂಪ ಮಂಗಲದಿಂದ. ಹಿಂಗೆ ಮಂಗಲಗಳಲ್ಲಿ ಕೂಡ ಈ ನಮೂನೆಗಳುಂಟು. ಅವರು ತಮ್ಮ ಗ್ರಂಥ ಆರಂಭದಲ್ಲಿಯೇ ಜೋ ಸುಖ ನಿತ್ಯ ಪ್ರಕಾಶ ವಿಭೋ ನಾಮರೂಪ ಆಧಾರ ಲಿಖಿತಿ ಆತ್ಮ ನಿಜ ಹೊಯ್ತತ್ಕಾಲ ನಿಹಾಲ್ ಅಂತೇಳಿ, ಅವರ ಆತ್ಮ ಅಂದರೆ ಸತ್ತು ಚಿತ್ತು ಆನಂದವಾಗಿರ್ತಕ್ಕಂಥದ್ದನ್ನು ಅದದೇ ಬಿಡಿಸ್ತಾ ಅಂದ್ರೆ. ಮತ್ತು ಇವರೆಲ್ಲ ಯಾರು? ಇವರೆಲ್ಲ ಅಂದ್ರೆ ಅಬ್ಧಿ ಅಪಾರ ಸ್ವರೂಪ, ನಂದ ಸ್ವರೂಪ ಅಪಾರವಾಗಿರ್ತಕ್ಕಂಥದ್ದು. ಅದರೊಳಗೆ ಎದ್ದಿರ್ತಕ್ಕಂಥ ಲಹರಿಗಳಿವರು. ಗಣೇಶ, ವಿಷ್ಣು, ಮಹೇಶ, ದೇವಿ, ಏನು ಪಂಚದೇವತೆಗಳು ಮುಖ್ಯವಾದಂಥ ಅವೆಲ್ಲವೂ ನನ್ನ ಲಹರಿಗಳಾಗಿರ್ತವೆ. ಆದರೆ ಸಣ್ಣ ಸಣ್ಣ ತೆರಿಗಳು, ಮತ್ತೆ ದೊಡ್ಡ ದೊಡ್ಡ ತೆರಿಗಳು ಕೆಲವು ಇರ್ತವೆ. ಸಣ್ಣ ಸಣ್ಣ ತೆರಿಗಳು ಎದರಾಗ ಇರ್ತವೆಲ್ಲ ತೆರಿಗಳು ಅಂದ್ರೆ ಸಮುದ್ರದಾಗ ಎದ್ದಿರ್ತಕ್ಕಂಥವುಗಳು. ಹಾಗೆ ಇದ್ದು ಯಾವಾಗಲೂ ಲೀಲೆಯನ್ನು ತಾನು ಹೊರಗೆ ತೋರಿಸುವಂಥವನಾಗಿರುವನು. ಅವನ ಕೃಪಾಲೇಶದಿಂದ ಈ ಭವಭ್ರಮವೆನ್ನುವಂಥದ್ದು ತತ್ಕಾಲವಾಗಿ ಹಾರಿ ಹೋಗುವಂತಹದ್ದಾಗುವುದು. ಅಹಂಭ್ರಮ, ಅಗ್ನಭ್ರಮ, ದೇಹಭ್ರಮ, ಜೀವಭ್ರಮ ಅನ್ನತಕ್ಕಂಥದ್ದು ಸುಮನ ಸರ್ಗಾದಡಂ ಅರಿದು ಕಾಣಲಿಕ್ಕೆ ತಮವಪ್ಪುತ್ತದೆ ತಮದಂದದಿ ಅಂತೆ. ಬಹಳ ಮಂದಿ ದೇವಾನ ದೇವತೆಗಳು ಕೂಡ ಈ ಭ್ರಮದಿಂದ ನಾವು ಇದು ಭ್ರಮ ಹೆಂಗೈತಿ, ಭ್ರಮ ಹೆಂಗಾಗೈತಿ, ಭ್ರಮದಿಂದ ಪಾರಾಗಕ್ಕೆ ಹೆಂಗಂತೇಳಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅರಿದು ಕಾಣಲಿಕ್ಕೆ ತಮವಪ್ಪುದದು ತಮದಂದದಿ ಅಂತೇಳಿ ಬಹಳ ಕತ್ತಲವಾಗಿರ್ತಕ್ಕಂಥದ್ರಲ್ಲಿ ಹುಡುಕಾಡಿದ್ರೆ ಏನು ಸಿಗೋದಿಲ್ಲ. ಹಂಗೆ ಆ ಅಂಧಕಾರದ ತಮದಲ್ಲಿ ತಮವಪ್ಪಿಡ್ತಕ್ಕಂಥದ್ದಾಗಿರುವುದು ಅಹಂಭ್ರಮ, ಅಗ್ನಭ್ರಮ, ಜೀವಭ್ರಮ, ದೇಹಭ್ರಮ, ಜಗದ್ಭ್ರಮ ಅನ್ನತಕ್ಕಂಥವುಗಳು. ಅದಕ್ಕೆ ಕರಣವ ಕರಗಿಸಿ ಮರುಗಿದ ಮನಿಗಳು ಅರಸಿ ತಾವರಿಯ ಕಾಣದ ಸಿರಿಯ ತೋರಿಸಿದೆ ಅಂತೇಳಿ ಒಂದು ತತ್ವಪದೊಳಗೆ ಹೇಳ್ತಾರೆ. ಗುರುದೇವ ನೀನೋರ್ವ ನಿಜ ದೇವನೈ ನಿನ್ನ ಚರಣದೊಳು ಬೆರೆಯದ ನರನೆ ಪಾಮರನೈ ಅಂತೇಳಿ ಕರಣವ ಕರಗಿಸಿ, ಏನು ವಾಣಿ ಮನಸ್ಸು ಶರೀರ ಅನ್ನತಕ್ಕಂಥವುಗಳು ಅದರಲ್ಲಿ ಮಾಡಿ 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 ಸತ್ಕರ್ಮಗಳನ್ನೆಲ್ಲ ಕರಗಂಗ ಮಾಡಿರ್ತಕ್ಕಂಥವ್ರು. ಕರಗಿಸಿ ಮರುಗಿದ ಮುನಿಗಳು ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೂ ನಮಗೆ ಆತ್ಮ ಸಾಕ್ಷಾತ್ಕಾರವಾಗಲಿಲ್ಲ. ಇಷ್ಟು ವರ್ಷ ತಪಸ್ಸು ಮಾಡಿದ್ವಿ, ಇಷ್ಟು ವರ್ಷ ಯೋಗ ಮಾಡಿದ್ವಿ, ಇಷ್ಟು ಗ್ರಂಥಗಳನ್ನು ಓದಿದ್ವಿ, ಇಷ್ಟು ಗ್ರಂಥ ಶ್ರವಣ ಮಾಡಿದ್ವಿ, ಸಿದ್ಧಾರೂಢ ಚರಿತ್ರೆನೂ ಭಾಳ ದಿವಸ ಕೇಳಿದ್ದೀವಿ, ಏನೂ ಆಗಿಲ್ಲಲ್ಲ, ಏನೂ ಆಗಿಲ್ಲಲ್ಲ. ಅಯ್ಯೋ ಏನೂ ಆಗಿಲ್ಲದವನು ನನ್ನ ನಿತ್ಯ ನಿರ್ವಿಕಾರ ನಿರಂಜನ ಪರಿಪೂರ್ಣ ಸ್ವರೂಪ ಅಂತ ಅದು ಹೇಳ್ತತಿ. ನಾವೇನಾರ ಆಗ್ಬೇಕು ಅಂದ್ರೆ ಒಂದು ಕೊಂಬ್ ಬರ್ಬೇಕು, ಒಂದು ಬಾಲ್ ಬರ್ಬೇಕು, ಒಂದೆರಡು ಕ್ವಾರಿ ಬರ್ಬೇಕು ರಾಕ್ಷಸನಂಗೆ, ಹಿಂಗೇನೋ ಆಗ್ಬೇಕು. ಇದು ಆಗದದು. ಏನೂ ಆಗಿಲ್ಲಪ್ಪ, ನಮಗೇನು ಆಗಿಲ್ಲ. ಏನು ಆಗ್ಬೇಕು,
ಏನಾಗದವನು ನೀನು ಅಂತಾನೆ ನೀನು ಅಸಂಗನು ಅಂತೇಳಿ ಹೇಳ್ತಕ್ಕಂಥ ತತ್ವ. ಅದ್ರಾಗ ಯಾವ್ಯಾವುದೋ ಸಂಘ ಆಗ್ಬೇಕು, ಕೊಂಬಿಡಿಬೇಕು ಅಂತ ನಾವು ಕೇಳ್ತೇವೆ. ಇಷ್ಟು ಟೋಟಲ್ ಕೇಳಿದ್ವಪ್ಪ, ಏನೂ ಆಗೇ ಇಲ್ಲ. ಏನಾಗ್ತಿ ಅಂತ ಭ್ರಮದಿಂದ ಕೂಡಿಕೊಂಡಿದ್ರೆ ನೀನು ಏನೂ ಆಗೋದಲ್ಲ. ನೀನು ಇಂಥ ಭ್ರಮದಿಂದ ಕೂಡಿಕೊಂಡಿದ್ರೆ ನೀನು ಏನೂ ಆಗ್ತಕ್ಕಂಥವನಾಗೋದಲ್ಲ, ಏನೂ ಆಗೋದಲ್ಲ ನಿನಗೆ ಅಂತೇಳಿ. ಆ ದೃಷ್ಟಿಯಿಂದ ಅವನ ಕೃಪಾದೇಶದಿಂದ ಭವಭ್ರಮ ಅನ್ನುವಂಥದ್ದು ಇಷ್ಟೆಲ್ಲ ಅಸಾಧ್ಯವಾಗಿದ್ರೂ ಕೂಡ ಅವನ ಕೃಪೆ ಆಯಿತು ಅಂದರೆ ಖಂಡಿತವಾಗಿ ನಿವೃತ್ತಿ ಆಗುವಂಥದ್ದಾಗುವುದು. ತತ್ಕಾಲ ಹಾರಿ ಹೋಗುವು ಅಂತೇಳಿ ತತ್ಕಾಲವೇ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಹೋಗದೇ ಇರತಕ್ಕಂಥವುಗಳು ತತ್ಕಾಲ. ಕತ್ತಲ ಓಡ್ಸೋಕೆ ಎಷ್ಟು ಪ್ರಯತ್ನ ಮಾಡಿದ್ರು ಓಡೋಗೋದಿಲ್ಲ. ದಬ್ಕ್ಯಂತ ಹೋಗೋದು, ಅಥವಾ ಕೌದೆ ತಿಮ್ಕೊಂಡು ಹೊರಗೆ ಹಾಕಕ್ಕೆ ಹೋಗೋದು ಕತ್ಲಾನ, ಅಥವಾ ಪುಟ್ಟೆ ತುಂಬಿ ಹೊರಗೆ ಚೆಲ್ಲಕ್ಕೆ ಹೋಗೋದು, ಅಥವಾ ಕೊಡ್ಲಿ ತಗೊಂಡು ಕಡ್ದು ಕತ್ಲ ನಿಂಗೇನಾರು ಮಾಡೋಕೆ ಹೊರಗೆ ಹೋಗತ್ತೇನೋ. ಏನು ಮಾಡಿದ್ರು ಹೋಗೋದಿಲ್ಲ ಅದು. ದೀಪ ಹಚ್ಚಿದ್ರೆ ಮಾತ್ರ ಹೋಗ್ತದೆ. ತಮ ಅಂಜುವುದು ಏನೋ ವಚನದ ಹೇಳ್ತಾರ, ತಮ ಅಂಜುವುದು ಜ್ಯೋತಿಗಯ್ಯ ಅಂತೇಳಿ, ಕರಿ ಅಂಜುವುದು ಅಂಕುಶಕ್ಕಯ್ಯ, ತಮವಂಜುವುದು ಜ್ಯೋತಿಗಯ್ಯ. ಹಿಂಗೆ ವಚನದ ಬಹಳಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾರೆ. ಆದ್ರಿಂದ ಅದು ಹಾರಿ ಹೋಗ್ತದೆ ಅಂತ ದೀಪ ಹತ್ತದಂಗೆ ಊಟ ಬಿದ್ಬಿಡ್ತದೆ. ಸೂರ್ಯ ಉದಯ ಆಗ್ತದಂಗೆ ಜಗತ್ತನ್ನೆಲ್ಲ ವ್ಯಾಪಿಸಿರ್ತಕ್ಕಂಥದ್ದು ಕತ್ತಲ ಅನ್ನತಕ್ಕಂಥದ್ದು. ಅವನು ಒಂದು ಈಟ್ ಸೂರ್ಯ ನಮಗೆ ಕಾಣ್ತಾನೆ, ಈಟು ಅನ್ನೋ ದೊಡ್ಡನಿರ್ಬೋದು, ಆದ್ರೆ ನಮ್ಮ ಕೈ ಒಂದು ಗೇಣು ಹಾಕಿ ಕಾಣ್ತಾನೆ. ಅಷ್ಟು ಉದಯ ಆಗ್ಬಿಟ್ಟ ಅಂದ್ರೆ ಇಡೀ ಜಗತ್ತನ್ನು ಕತ್ತಲೆಲ್ಲ ಓಡಿಸ್ಬಿಡ್ತಾನೆ ನೋಡೋನು. ಜಗತ್ತಿನ ಕತ್ತಲವನ್ನು ಓಡಿಸ್ಬಿಡ್ತಾನ. ಹಂಗೆ ಅವನ ಅನುಗ್ರಹವಾಯಿತು ಅಂದರೆ ನಮ್ಮ ಎಲ್ಲ ಭ್ರಮೆಗಳಂತಕ್ಕಂಥವುಗಳು ನಿವೃತ್ತಿ ಆಗುವಂಥವುಗಳಾಗುವವು. ಸತ್ಯವಾದ ಜ್ಞಾನ ಆಂತರ್ಯದೊಳಗೆ ಪ್ರಕಾಶವಾಗಿ ಉದ್ಧಾರವಾಗುವಂಥವರಾಗುವರು. ಸತ್ಯ ಜ್ಞಾನ ಆಗಬೇಕು. ವಾಗ್ವೇದಾಂತ ಬಹಳಷ್ಟು ಮಂದಿಗೆ ಬರ್ತತಿ. ವಾಗ್ವೇದಾಂತ ಬರೀ ಬಾಯಾಗಿ ಹೇಳಿಬಿಟ್ರೆ ಆತೇನು? ಬರಿಯ ಶಾಸ್ತ್ರಗಳಿಂದಲ್ಲ, ಪರತರ ಪರಬ್ರಹ್ಮ ಬಾಯಿ ಮಾತಲ್ಲ. ಬರೀ ಬಾಯಿ ಮಾತಲ್ಲ ಅದು. ಆದ್ರಿಂದ ಅದು ಆಂತರ್ಯದೊಳಗೆ ನಮಗೆ ಜ್ಞಾನವಾಗಬೇಕು. ನಮ್ಮ ಜ್ಞಾನ ನಮಗಾಗಬೇಕು. ನಾವು ಮಂದಿಗೆ ಜ್ಞಾನಿಗಳನ್ನು ಮಾಡಕ್ಕೆ ನೋಡ್ತೀವಿ, ಮಂದಿಗೆ ಮೋಕ್ಷ ಕೊಡಕ್ಕೆ ನೋಡ್ತೀವಿ. ನಾವೇನಾಗ್ಯಾವಿ ಅನ್ನೋದು ನಾವು ವಿಚಾರ ಮಾಡೋದಿಲ್ಲ. ಮಂದಿಯನ್ನು ಅದಿಂದಾಗ ಇಟ್ಕೊಳಕ್ಕೆ ನೋಡ್ತೀವಿ, ಮಂದಿಗೆ ಮೋಕ್ಷ ಕೊಡಕ್ಕೆ ನೋಡ್ತೀವಿ, ಮಂದಿಗೆ ಜ್ಞಾನ ಕೊಡಕ್ಕೆ ನೋಡ್ತೀವಿ. ಭಾಳಷ್ಟು ತಾನು ಮೊದಲಾಗಿ ಕೊಟ್ಟರೆ ಸರಿಯಾಗಿರ್ತಕ್ಕಂಥ, ತಾನೇ ಅದಾಗದಲೇ ಮಂದಿಗೆ ಏನೇನಾರ ಮಾಡಕ್ಕೆ ಹೋದರೆ ಅದು ಸರಿಯಾದ ಅಂತರದೊಳಗೆ ಅದೇನೂ ಪ್ರಯೋಜನ ಆಗೋದಿಲ್ಲ. ಅದು ಪ್ರಸಾದವಾಣಿಯಾಗಿರಬೇಕು ಅಂತೇಳಿ. ಆ ವಾಣಿ ಕೇಳಿದರೆ ಸಂಶಯ ವಿಪರೀತ ಸಂಭಾವನೆ ಹೋಗಿರಬೇಕು ಅಂತೇಳಿ, ಸಂತೋಷ ಆಗಬೇಕು ಅಂಥೇಳಿ. ಹಿಂಗಾದ್ರೆ ಮಾತ್ರ ಅದು ಪ್ರಸಾದವಾಣಿ, ವೀರ್ಯವಾಣಿ ಅಂತ ಹೇಳ್ತಾರೆ. ಅದನ್ನು ಕೇಳಿದಾಗ ಶ್ರೀ ಗುರುವ್ರ ಮುಖಾತ್ ಸುಖೇನ ಬಂಧ ಮುಚ್ಯತೆ ಅಂತೇಳಿ, ಸುಖವಾಗಿ ಸುಲಭವಾಗಿ ಬಂಧಗಳಿಂದ ನಾವು ಮುಕ್ತರಾಗಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸದ್ಗುರುವಿನ ಮುಖದಿಂದ ಬರ್ತಕ್ಕಂಥ ಒಂದು ವಾಕ್ಯ ಸಾಕು. ಅದು ಮಂತ್ರ, ನಮ್ಮನ್ನು ಮರಣದಿಂದ ಪಾರು ಮಾಡ್ತಕ್ಕಂಥ ಮಹಾಮಂತ್ರವಾಗಿರ್ತಕ್ಕಂಥದ್ದು. ಅದೇನೇನೋ ರೂಪದಿಂದಿರಬಹುದು, ಭಾಳಷ್ಟು ರೂಪದಿಂದಿರಬಹುದು. ಅದು ಮಂತ್ರ ಮುಂದೆ ಬರ್ತತಿ. ಜ್ವರ ತಗೊಳ್ಳೋ ಅನ್ನುವುದು ಅದು ಮಂತ್ರ ಆತವನಿಗೆ. ಮರ ಹತ್ತು ಅನ್ನುವುದು ಮಂತ್ರ ಆತವನಿಗೆ. ಯಾಕವನು ಮರಣಾತ್ ತ್ರಾಯತಿ ಇತಿ ಮಂತ್ರ ಅಂತೇಳಿ. ಮಂತ್ರ ಅಂದ್ರೆ ಹೆಂಗಬೇಕು? ಮರಣದಿಂದ ನಮ್ಮನ್ನು ಪಾರು ಮಾಡ್ತಕ್ಕಂಥದ್ದು ಮಂತ್ರ ಅಂತೇಳಿ. ಇನ್ನೇನಾದ್ರು ಸಿದ್ಧಿ ಮಾಡಿಕೊಡೋದು ಅದು ಮಂತ್ರ ಅಲ್ಲ ಅದು ಅಂತೇಳಿ. ಸಪ್ತಕೋಟಿ ಮಹಾಮಂತ್ರ ಚಿತ್ತ ವಿಭ್ರಮಕಾರಕ. ಸಪ್ತಕೋಟಿ ಮಹಾಮಂತ್ರಗಳದಾವೆ. ಅದಕ್ಕದಾವು ನಮ್ಮ ಚಿತ್ತವನ್ನು ಭ್ರಾಂತಿ ಹುಟ್ಟಿಸ್ತಕ್ಕಂಥ ಮಂತ್ರಗಳು. ಏಕ ಏವ ಪರೋ ಮಂತ್ರೋ
ಗುರುರಿತ್ತಕ್ಷರದ್ವಯಂ ಅಂತೇಳಿ ಸಾಕ್ಷಾತ್ ಪರಶಿವನೇ ಪಾರ್ವತಿಯನ್ನು ಕುರಿತು ಉಪದೇಶ ಮಾಡಿರ್ತಕ್ಕಂಥ ವಿಷಯ. ಅದರಿಂದ ಅವರ ಅಂತರ್ಯದೊಳಗೆ ಪ್ರಕಾಶವಾಗ್ತದೆ. ಅವ್ರು ಕೃಪಾ ಮಾಡಿ ಒಲಿದು ಹೇಳಿದಾಗ ಮಾತ್ರ ಆದ್ದರಿಂದ ವಿಪರೀತ ಜ್ಞಾನವು ಏನಿರುವುದೋ ನಮ್ಮಲ್ಲಿ ವಿಪರೀತ ಜ್ಞಾನ, ಬಹುಬುದ್ಧಿ ಅಂತ ಐತೆ ನಮ್ಮಲ್ಲಿ. ಯಾವುದನ್ನು ನಂಬೋದಿಲ್ಲ, ಯಾವುದನ್ನು ನಂಬದಂಗೂ ಇರೋದಿಲ್ಲ, ನಂಬದಂಗೂ ಇರೋದಿಲ್ಲ. ಮತ್ತು ತಂದೇನೋ ಒಂದು ವಿಶೇಷ ಅದ್ರ ಮೇಲೆ ಅರ್ಥ ಕಲ್ಪಿಸ್ತತಿ. ಇದು ಯಾರಿಗೂ ಕಂಡು ಹಿಡ್ದಲ್ಲಿ ಇದ್ರ ಅರ್ಥ ಅದು ಅಂಥದ್ದು ನಾನು ಅರ್ಥ ಕಂಡು ಹಿಡಿಬಿಟ್ಟೆ, ನನಗೆ ಗೊತ್ತಾಗಿಬಿಡ್ತು ಅಂತತಿ. ಏನದು ವಿಚಿತ್ರವಾಗಿರುವಂಥದ್ದು. ಅದು ಕೂಡ ನಿರಸನವಾಗಿಬಿಟ್ರೆ ಇದು ಯಾರಿಗೂ ಗೊತ್ತಾಗಿಲ್ಲ ನೋಡಿ. ಇಲ್ಲಿವರೆಗೂ ಇದು ಯಾರಿಗೂ ಗೊತ್ತಾಗಿಲ್ಲ. ಈ ಶ್ಲೋಕದ ಅರ್ಥ, ಈ ಪದದ ಅರ್ಥ ಯಾರಿಗೂ ಗೊತ್ತಾಗಿಲ್ಲ ನೋಡು. ಅದನ್ನ ಇವತ್ತು ಗೊತ್ತು ಮಾಡ್ತಾ ಇದ್ದಾನೆ ನಾನು, ಅದನ್ನು ನಾನು ಗೊತ್ತು ಮಾಡ್ತಾ ಇದ್ದಾನೆ ಇವತ್ತು. ಅದು ಯಾರಿಗೂ ಗೊತ್ತಾಗಿಲ್ಲ ಅಂತ ಹೇಳ್ತಿರ್ತಾರೆ ಶಾಸ್ತ್ರದಾಗ. ನಾನು ಹೇಳ್ತಾನೆ ನೋಡಿ, ಈಗ ನಾನು ಹೇಳ್ತಾನಲ್ಲಿ ಈ ವಿಷಯ ಇದು ಭಾಳ ಅಮೋಘವಾಗಿರ್ತಕ್ಕಂಥದ್ದು. ಇದು ಯಾರಿಗೂ ಗೊತ್ತಾಗದೇ ಇರ್ತಕ್ಕಂಥದ್ದು ಅಂಥ ವಿಷಯ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ ನಾನು ಹೇಳ್ತಾ ಇದ್ದೀನಿ. ಇದು ಅಹಮ್ಮಿನಿಂದ ಕೂಡಿ ಬಂದಿರತಕ್ಕಂಥದ್ದೇನು ವಾಕ್ಯ ಇರ್ತದೋ ಅದು ದೋಷಯುಕ್ತವಾಗಿರ್ತಕ್ಕಂಥದ್ದು ಮತ್ತು ದೋಷಿಗಳನ್ನಾಗೆ ಮಾಡ್ತಕ್ಕಂಥದ್ದು. ಹೇಳುವವನು ನಾನು ಅಂತೇಳಿ ಬಂದಿರಬಾರ್ದು. ಹೇಳುವನಲ್ಲಿ ಕೇಳುವನು ನಾನು, ನನ್ನಷ್ಟು ಚೆನ್ನಾಗಿ ಯಾರು ಕೇಳೋದಿಲ್ಲ ಅಂತ ನಾನು ಕೇಳೋನು ಅಂತ ಅದು ನಮಗೂ ಬಂದಿರಬಾರ್ದು. ಯಾರಿಗೂ ಗೊತ್ತಾಗ್ಲಿಲ್ಲ, ನನಗಷ್ಟ ಗೊತ್ತಾಗ್ತದ ಅಜ್ಜಾರು ಹೇಳಿದ್ದು. ಅದು ಬಂತಂದ್ರೆ ಅದು ಕೇಳಿದ ಲಕ್ಷಣ ಅಲ್ಲ, ನನಗಷ್ಟ ಗೊತ್ತಾಗ್ತಿದ್ದು ಅಂತೇಳಿ ಹೇಳ್ತದಲ್ಲ, ಇದು ಹೇಳಿದ ಲಕ್ಷಣನೂ ಅಲ್ಲ. ಇದು ಹೇಳುವ ಕೇಳುವ ಭಾವವೆನ್ನುವಂಥದ್ದು ಅದು ಹೋಗಿರ್ಬೇಕದು. ಬಂದವರನ್ನು ನೀನು ಕೃಪಾದೃಷ್ಟಿಯಿಂದ ಈ ಕ್ಷಣ ಮಾಡಿದ ಮಾತ್ರದಿಂದ ತತ್ಕ್ಷಣವೇ ಅವರನ್ನು ತಾರಿಸಿವಿ. ಈ ಕ್ಷಣ ಮಾಡಿದ ಮಾತ್ರದಿಂದಲೇ ಕೃಪಾದೃಷ್ಟಿ ಅನ್ನುವಂಥದ್ದು ಬಂದು ಬಿಡ್ತು ಅಂದರೆ, ಆ ಕಣ್ಣಿನ ಮುಖೇಣವಾಗಿ ಹೋತು ಅಂದರೆ ದರ್ಶನವಾದ ತಕ್ಷಣದಲ್ಲಿಯೇ ಆ ಸಂತೋಷ, ಸಂಭ್ರಮ, ಸಡಗರ ಒಳಗೆ ಪ್ರವೇಶವಾಗಿ ಬಿಡ್ತಕ್ಕಂಥದ್ದು. ತಾರಿಸುವಂಥವನಾಗುವನವರು ತಾರಿಸುವಂಥವನು. ಶಾಸ್ತ್ರಗಳಲ್ಲಿ ಅನೇಕ ತಾರಣೋಪಾಯಗಳು ಹೇಳ್ತವೆ, ಬಹಳಷ್ಟು ಹೇಳಿದವೆ. ಈ ಸಾಧನೆಯಿಂದ ಜ್ಞಾನ ಆಕತಿ, ಈ ಸಾಧನೆಯಿಂದ ಜ್ಞಾನ ಆಕತಿ, ಇಂಥ ಉಪಾಸನ ಮಾಡಿದ್ರೆ ಜ್ಞಾನ ಆಕತಿ, ಅದನ್ನು ಮಾಡಿದ್ರೆ ಜ್ಞಾನ ಆಕತಿ, ಇದನ್ನು ಓದಿದ್ರೆ ತತ್ವಾನುಸಂಧಾನ ಓದಿದ್ರೆ ಜ್ಞಾನ ಆಕತಿ, ವಿಚಾರ ಸಾಗರ ಓದಿದ್ರೆ ಜ್ಞಾನ ಆಕತಿ, ಉಪನಿಷತ್ತು ಪಾಠ ಮಾಡಿದ್ರೆ ಜ್ಞಾನ ಆಕತಿ, ಸಂಸ್ಕೃತ ತಿಳ್ಕೊಂಡ್ರೆ ಜ್ಞಾನ ಆಕತಿ. ಏನೇನೋ ಸಾಧನೆಗಳು ಅನೇಕ ಅದಾವೆ. ಸಾಧನೆ ಮಾಡೋರು ಅನೇಕರಿದ್ದಾರೆ ಮತ್ತು ಸಾಧನೆಗಳು ಅನೇಕ ಅದಾವೆ. ಹೇಳೋರು ಅನೇಕರಿದ್ದಾರೆ, ಕೇಳೋರು ಅನೇಕರಿದ್ದಾರೆ. ಆದರೆ ವಚನ ಮಾತ್ರದಿಂದ ಯಾರಿಗೂ ಅದರ ಯುಕ್ತಿ ಅನ್ನತಕ್ಕಂಥದ್ದು ತಿಳಿಯುವುದಿಲ್ಲ. ವಚನ ಮಾತ್ರದಿಂದ ಯುಕ್ತಿ, ಜ್ಞಾನದ ರಹಸ್ಯ, ಉಪದೇಶದ ರಹಸ್ಯ, ಆ ಶಬ್ದದ ರಹಸ್ಯ, ಅದರ ಉದ್ದೇಶ ಏನಿದ್ರ ಉದ್ದೇಶ ಅನ್ನುವಂಥದ್ದು ನಾವು ತಿಳಿಲಿಕ್ಕೆ ಯತ್ನ ಮಾಡೋದ್ರಲ್ಲಿ ಇನ್ನೊಂದು ಉದ್ದೇಶನೇ ತಿಳಿಯೋಕೆ ಯತ್ನ ಮಾಡ್ತೇವೆ. ಓದಿದ್ರೆ ನಮ್ಗೆ ಇದು ಆಕತಿ ಅದು ಆಕತಿ ಅನ್ನೋ ಉದ್ದೇಶನೇ ನಮ್ಮದು. ಮಕ್ಳಿದ್ರೆ ಮಕ್ಳು ಆಕತಿ, ಹೊಲ ಆದ್ರೆ ಹೊಲ ಸಿಗ್ತತಿ, ಹೆಣ್ಣು ಸಿಗ್ಲಿದ್ರೆ ಹೆಣ್ಣು ಸಿಗ್ತತಿ, ಗಂಡು ಸಿಗ್ಲಿದ್ರೆ ಗಂಡು ಸಿಗ್ತತಿ. ಶಬ್ದದ್ದು ಉದ್ದೇಶ ಏನು, ಚರಿತ್ರೆ ಉದ್ದೇಶ ಅನ್ನತಕ್ಕಂಥದ್ದು ಅದು ಗೊತ್ತಾಗದೇ ಇಲ್ಲ.
ಉದ್ಧಾರದ ಉದ್ದೇಶ ಇದ್ದಿದ್ದು ಅನ್ನುವುದು ಗೊತ್ತಾಗದೇ ಇಲ್ಲ. ಆದ್ರಿಂದ ಎಲ್ಲದರೂ ನಮಗೆ ತಿಳಿದಿದ್ದೇನು. ತತ್ವಮಸಿ ಅಂದ್ಕೊಳ್ಳೆ ಗೊತ್ತಾಯ್ತಾ, ಸಚ್ಚಿದಾನಂದ ರೂಪ ಶಿವೋಹಂ ಅಂದ್ಕೊಳ್ಳೆ ಗೊತ್ತಾಯ್ತಾ, ಅಹಂ ಬ್ರಹ್ಮಾಸ್ಮಿ ಅಂದ್ಕೊಳ್ಳೆ ಗೊತ್ತಾಗ್ತಕ್ಕಂಥ ಅದರ ಯುಕ್ತಿ ಅನ್ನತಕ್ಕಂಥದ್ದು ತಿಳಿಯುವುದಿಲ್ಲ. ಅದರ ಅಂತರ್ಭಾವನು ನೀನೊಬ್ಬನೇ ತಿಳಿದಿರಿ, ನೀನೊಬ್ಬನೇ ಅದ್ರ ಹೆಂಗೆ ಅದರ ಆಕಾರ ಆಗ್ಬೇಕು, ಹೆಂಗೆ ಆಕಾರ ಆಗ್ಬೇಕು, ಮನಸ್ಸು ಹೆಂಗಾಗಿ ಹೋಗಿ ಲಯ ಆಗಬೇಕು, ಅದಕ್ಕಿರ್ತಕ್ಕಂಥ ವಿಘ್ನಗಳನ್ನೆಲ್ಲ ಹೆಂಗೆ ನಿವೃತ್ತಿ ಮಾಡ್ಕೋಬೇಕು, ಹೆಂಗೆ ಅನ್ನತಕ್ಕಂಥದ್ದು ಅವನೊಬ್ಬನಿಗೆ ಮಾತ್ರ ಗೊತ್ತಾಗುವಂಥದ್ದಾಗುವುದು, ಯಾರಿಗೂ ಗೊತ್ತಾಗ್ತಕ್ಕಂಥದ್ದು ಆಗುವುದಿಲ್ಲ. ಕರ್ಮವು ಪ್ರಾಣಿಗಳಿಗೆ ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಕರ್ಮ ಸ್ವಾಭಾವಿಕ. ಉಣ್ಣೋದು, ಉಡೋದು, ಓಡಾಡೋದು, ಸ್ನಾನ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಏನು ಕಣ್ಣು ಪಿಡುಕ್ಸೋದು, ಇದು ಒಂದು ಕರ್ಮನೇ. ಮಾತಾಡ್ತಿದ್ದು ಒಂದು ಕರ್ಮನೇ. ಏನಾರು ಮಾಡೋದು ಎಲ್ಲ ಕರ್ಮ ಇಲ್ದಲ್ಲಿ ಯಾವರ ಪ್ರಾಣಿಗಳದಾವಂದರೆ ಇಲ್ಲವೇ ಇಲ್ಲ. ಎಲ್ಲವೂ ಮಾಡಲೇಬೇಕು. ಉಣ್ಬೇಕು, ತಿನ್ಬೇಕು, ತೊಳ್ಕೋಬೇಕು, ಅದು ಇದು ಏನು ಕೆಲಸ ಮಾಡಿ ಮತ್ತು ಅದನ್ನು ಮಾಡ್ತಾ ಕರ್ಮ ಮಾಡೋದು, ಕರ್ಮ ಮಾಡಿ ಮತ್ತು ಕರ್ಮ ಅನುಭವಿಸೋದು, ಇದೇ ಆಗಿರ್ತಕ್ಕಂಥದ್ದಾಗಿರೋದು. ಯಾಕೆ ಹುಟ್ಟಿದೆಯಪ್ಪ ಅಂದರೆ ಕರ್ಮ ಮಾಡಲಿಕ್ಕೆ. ಯಾಕೆ ಸಾಯ್ತೀಯಪ್ಪ ಅಂದರೆ ಕರ್ಮ ಮಾಡಿದ್ದಕ್ಕೆ. ಸತ್ಯ ಏನಾಗ್ತೀಯಪ್ಪ ಅಂದರೆ ಮತ್ತೆ ಕರ್ಮ ಮಾಡಕ್ಕೆ ಹುಡ್ತಾನೆ, ಕರ್ಮ ಮಾಡಕ್ಕೆ ಹುಡ್ತಾನೆ. ಏ ಮರೆಯ ಕೊಡು, ಸತ್ರು 7 ಜನ್ಮದಾಗ ನೀನು ಏನಾರು ಆಗಿ ಬಂದು ನಾನು ನಿನ್ನ ಸಾಲ ತೀರಿಸ್ತೇನೆ ಅನ್ನೋದಲ್ಲ. ಸಾಲ ತಗೊಳೋದು ಅಕಸ್ಮಾತ್ ತೀರಿದಂಗೆ ಸತ್ರ ಮುಂದೆ ಯಾವ್ಯಾವ್ದರ ಜನ್ದ ನಾಯಿ ನರಿಯಾಗಿ ಎತ್ತಾಗಿರೋ ತೀರ್ತಂದು ಕೊಡಪ್ಪ, ನಿನ್ನ ಋಣನ ಯಾಕೆ ಸಾಲ ತಗೊಂಡು ಮತ್ತು ಮುಂದೆ ನಾಯಿ ನರಿಯಾಗಿ ಅವನಿಗೆ ತೀರ್ಸಬೇಕಾದ್ರೆ ಮತ್ತೆ ಅನ್ನ ಹಾಕ್ತಾನೆ, ಅದನ್ನ ಹಾಕ್ತಾನೆ, ಇದನ್ನ ಹಾಕ್ತಾನೆ, ಮತ್ತೆ ಕರ್ಮ. ಅದರಿಂದ ಈ ಕರ್ಮ ಅನ್ನತಕ್ಕಂಥದ್ದೆಲ್ಲ ಸ್ವಾಭಾವಿಕವಾಗಿ ಮಾಡಲೇಬೇಕು, ಎಲ್ಲರೂ ಮಾಡ್ಬೇಕು. ಇದನ್ನು ಅವನು ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಇರ್ಬೇಕು, ಅವನ ಕರ್ಮ ಅದು. ಇವನು ವಿಷ್ಣು ಪಾಲನೆ ಮಾಡ್ತಿರ್ಬೇಕು, ಅವನ ಕರ್ಮ ಅದು. ರುದ್ರ ಸಂಹಾರ ಮಾಡ್ತಿರ್ಬೇಕು, ಅವನ ಕರ್ಮ ಅದು. ಅವ್ರು ಮಾಡಲೇಬೇಕು. ಅದರಿಂದ ಕರ್ಮ ಅನ್ನತಕ್ಕಂಥದ್ದು ಎಲ್ಲ ಪ್ರಾಣಿಗಳು ಕೂಡ ಸ್ವಾಭಾವಿಕವಾಗಿರುವಂಥದ್ದು. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇವತ್ ಪಶುವಿರ್ನರಾಣಂ. ಎಲ್ಲರಿಗೂ ಈ ಕರ್ಮಗಳದಾವೆ ಅಂತಾನೆ ಹೊರತು ಕರ್ಮಲ್ದಂಗೆ ಸುಮ್ಮನೆ ಇರೋಕ್ಕೆ ಯಾರಿಗೂ ಆಗೋದೇ ಇಲ್ಲ. ಯಾಕಂದ್ರೆ ಕರ್ಮದ ಶರೀರ, ಕರ್ಮೇಂದ್ರಿಯಗಳು ಅಂದ್ಬಳಕ್ಕೆ ಇದಕ್ಕೆ ಕರ್ಮ ಇರಲೇಬೇಕು. ಅದು ಸ್ವಾಭಾವಿಕ. ಆದ್ದರಿಂದ ಅವರಿಗೆ ಕರ್ಮವನ್ನು ಯಾತಕ್ಕೆ ಹೇಳಬೇಕೆಂದು ನೀನೊಬ್ಬನ ನಿವೃತ್ತಿ ಮಾರ್ಗವನ್ನು ಬೋಧಿಸುವಂಥವನು. ನಿವೃತ್ತಿ ಮಾರ್ಗ ಬೋಧಿಸೋರು ಯಾರು ಅಂದರೆ ಸದ್ಗುರು ಒಬ್ಬನೇ. ಇದನ್ನು ಬಿಡು, ನಿನ್ನ ಮೋಹ ಬಿಡು, ನಿನ್ನ ಅಭಿಮಾನ ಬಿಡು, ನಿನ್ನ ಮಮಕಾರ ಬಿಡು, ನಿನ್ನ ದೇಹಾತ್ಮ ಬುದ್ಧಿ ಬಿಡು, ನಿನ್ನ ವಿಷಯಚ್ಛೆಗಳನ್ನು ಬಿಡು 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 ಅನ್ನೋರು ಯಾರು ಅಂದರೆ ಸದ್ಗುರು. ಇನ್ನೆಲ್ಲರೂ ಹಿಡಿ, ಹೊಲ ಹಿಡಿ, ಮನ ಹಿಡಿ, ಗೋಡನ್ ಹಿಡಿ, ಭತ್ತದ ಇದನ್ನ ಹಿಡಿ, ಏನು ರಾಶಿನ ಚೆನ್ನಾಗೈತಿ ಮುಂದೆ ರೇಟು ಹಿಡಿ, ಹೆಂಡತಿ ಕೈ ಹಿಡಿ, ಏನು ಹಿಡಿಸೋದ ಒಟ್ರು ಹಿಡಿ. ಬಂಗಾರ ಹಿಡಿ, ಬೆಳ್ಳಿ ಹಿಡಿ, ಇನ್ನೊಂದು ಮನೆ ಹಿಡಿ, ಅದನ್ನ ಹಿಡಿ, ಇದನ್ನ ಹಿಡಿ, ಬರೇ ಹಿಡಿಸೋದೇ ಕೆಲಸ ಹಿಡಿಸೋದು. ಆದರೆ ಸದ್ಗುರು ಒಬ್ಬನು ಬೇಡ, ತ್ಯಾಗ ಬೋಸ್ತಕ್ಕಂಥವನು ಸದ್ಗುರು ಒಬ್ಬನು. ಅವನ ಹೊರತಾಗಿ ಎಲ್ಲರೂ ಕೂಡ ಪ್ರವೃತ್ತಿ ಮಾರ್ಗವನ್ನು ಹೇಳ್ತಾರೆ ಹೊರತು ನಿವೃತ್ತಿ ಮಾರ್ಗವಾಗಿರ್ತಕ್ಕಂಥದ್ದನ್ನು ಯಾರು ಹೇಳುವುದಿಲ್ಲ. ಪ್ರವೃತ್ತಿ ಕರ್ಮ, ನಿವೃತ್ತಿ ಕರ್ಮ ಅಂತೇಳಿ 2 ರೀತಿಯಾಗಿರುವುದು. ಪ್ರವೃತ್ತಿ ಕರ್ಮವೇ ನಮಗೆ ದುಃಖಕ್ಕೆ ಕಾರಣವಾಗಿರುವಂಥದ್ದು. ಅದೇ ನಿವೃತ್ತಿ ಕರ್ಮ ಮಾಡಿದ್ವಿ ಅಂದರೆ ಸುಖಕ್ಕೆ ಕಾರಣವಾಗ್ತಕ್ಕಂಥದ್ದಾಗುವುದು. ಆದ್ದರಿಂದ ನಿವೃತ್ತಿ ಮಾರ್ಗವಾಗಿರ್ತಕ್ಕಂಥದ್ದನ್ನು ದುಃಖದ ನಿವೃತ್ತಿ, ಜನ್ಮದ ಮರಣದ ನಿವೃತ್ತಿ, ಎಲ್ಲ ಕರ್ಮದ ನಿವೃತ್ತಿ, ಮಾಯಾ ನಿವೃತ್ತಿ, ಇವೆಲ್ಲದರ ನಿವೃತ್ತಿ ನಿವೃತ್ತಿ ಮಾಡಿಸ್ತಕ್ಕಂಥವನು ಸದ್ಗುರು. ಅದನ್ನ ಹಿಡಿ, ನೀನು ನಿವೃತ್ತಿ ಇದ್ರಾಗ ಹೋದ್ರೆ ಎಂದೂ ನೀನು ಪಾರಾಗ್ತಕ್ಕಂಥವನಾಗುವುದಿಲ್ಲ. ಇದರಿಂದ ವಿಮುಖನಾಗು ಅಂತೇಳಿ
ಅದನ್ನ ಹೇಳ್ತಕ್ಕಂಥವನು ಸದ್ಗುರುವು. ಇತರರೆಲ್ಲ ಬಹಿರ್ಮುಖಿಗಳಾಗಿರುವರು. ಎಲ್ಲರೂ ಹೊರಗೆ ನೋಡ್ತಾರೆ, ನೋಡು ಅವನು ಹೊರ ಎಷ್ಟಕ್ಕಂದು ಹಿಡಿದ್ಬಿಟ್ಟ, ನೀನು ಅಷ್ಟು ಹಿಡಿಬೇಕು. ನೋಡೋ ಎಂಥದ್ದು ಮನೆ ಕಟ್ಟಿಬಿಟ್ಟ, ಅಂಥದ್ದು ಕಟ್ಟಬೇಕು ನೀನು. ಅಯ್ಯೋ ಹೆಂಡತಿ ಮೇಲೆ ಎಷ್ಟಕ್ಕೊಂದು ಬಂಗಾರ ಹಾಕಿದ ನೋಡು, ನೀನು ಅಷ್ಟು ಬಂಗಾರ ಹಾಕಬೇಕು. ಅಯ್ಯೋ ಎಂಥ ಕಾರ್ ಐತೆ ನೋಡು, ಅಂಥ ಕಾರು. ಅಯ್ಯೋ ಅವನು MLA ಆಗ್ಬಿಟ್ಟು ನೋಡು, ನೀನು ಆಗಬೇಕು. ಅವನು ಮಂತ್ರಿ ಆಗ್ಬಿಟ್ಟು ನೋಡು, ನೀನು ಆಗಬೇಕು. ಅರೆ ಬಹಿರ್ಮುಖ. ಈ ಪೂಜೆ ಮಾಡಿಸೋ ಹಿಂಗಾಕತಿ, ಸತ್ಯನಾರಾಯಣ ಪೂಜೆ ಮಾಡಿಸೋ ಹಿಂಗಾಕತಿ, ಸಂಕಷ್ಟಿ ಪೂಜೆ ಮಾಡಿಸೋ ಹಿಂಗಾಕತಿ, ಅದನ್ನು ಮಾಡಿಸೋ ಹಿಂಗಾಕತಿ, ಇದನ್ನು ಮಾಡಿಸೋ ಹಿಂಗಾಕತಿ, ಹಂಗಾಕತಿ ಹಿಂಗಾಕತಿ. ಈ ಬಾಗಲ ತೆಗೆದು ಹತ್ಲಾಗತ್ತೋ ಹಂಗಾಕತಿ ವಾಸ್ತುದರ್ದು. ಈ ಕಿಟಕಿ ತೆಗೆದು ಹತ್ಲಾಗತ್ತೋ ಹಂಗಾಕತಿ, ಈ ಅಡಿಗೆ ಮನೆ ತೆಗೆದು ಇತ್ಲಾಗತ್ತೋ ಹಿಂಗಾಕತಿ. ಎಲ್ಲ ಇವನ ದೇವ್ರು ಮಾಡಿದನಲ್ಲಿ ಈ ಮನೆಗೆ ಯಾವರ ಬದಲಿ ಮಾಡೋ ನೀನು ನೋಡೋಣ ವಾಸ್ತು ಅಂತವೆ ನಾವು. ಈ ಮೂಗು ತೆಗೆದು ಕಣ್ಣಿಗೆ ಹಚ್ಚೋ, ಕಣ್ಣು ತಗೊಂಡು ಮೂಗಿಗೆ ಹಚ್ಚೋ. ಎಷ್ಟು ಚೆನ್ನಾಗಿ ಮಾಡಿದಾನೆ ಈ ವಾಸ್ತುನ ಭಗವಂತ. ಇದಕ್ಕೆ ವಾಸವಾಗಿರೋದು ಒಂದಿದ್ರೆ ಸಾಕು ಅನ್ನೋದಿಲ್ಲ. ಅದನ್ನಿಲ್ಲದ ಭ್ರಮ ಹಚ್ಚಿ ಈ ದಿಕ್ಕಿಗಿರ್ಬೇಕು ಹಿಂಗಾಗ್ಬಿಟ್ರೆ ದಬ 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 ನೀ ದುಡಿಯೋದೇ ಬೇಡ, ಲಕ್ಷ್ಮ ಹಂಗೆ ಬಾದಾಡ ಸೂರ್ಯ. ಏನಿವೆಲ್ಲ ಏನು ಹುಚ್ಚುತ್ತಾನ. ನಮಗೆ ಕೇಳ್ತಾರೆ, ನಿಮ್ಗೇನಾದ್ರು ವಾಸ್ತು ಹೇಳಕ್ ಬರ್ತತೇನೋ ಅಂತೇಳಿ. ಆಮೇಲೆ ನಮ್ಮ ಮಠನೂ ವಾಸ್ತು ನಮ್ಮನ್ನು ಭಾಳ ಮಂದಿ ಬಂದು ಕೇಳ್ಯಾರ, ನಮ್ಮ ಮಠ ವಾಸ್ತು ಪ್ರಕಾರ ಇಲ್ಲ ಅಂತ. ಕೆಲವ್ರು ಬಂದು ಯಾರೋ ಸ್ವಾಮಿ ಬಂದ, ನಿಮ್ಮ ಮಠ ಭಾರಿ ವಾಸ್ತು ಪ್ರಕಾರ ಐತಿ ಬಿಡ್ರಿ ಅಂದ. ಯಾಕಂದ್ವಿ, ಹಿಂಗೆ ಹೊಳೆ ಹರಿತೈತಿ, ಹಿಂದೆ ಗುಡ್ಡ ಐತಿ, ಹಂಗೆ ಹಿಂಗಂದ. ಮಠ ಹೆಂಗಾರ ಇರ್ಲಪ್ಪ, ವಾಸವಾಗಿರೋರು ಚೆನ್ನಾಗಿರ್ಬೇಕು ಅಂತಂದ್ವಿ ನಾವು. ಮಠದಾಗ ವಾಸವಾಗಿರ್ತಾರಲ್ಲ ಅವ್ರು ಚೆನ್ನಾಗಿರ್ಬೇಕು, ಮಠ ಹೆಂಗಾರ ಇರಲ್ಲ, ಅದು ಏನು ಮಾಡೋದಲ್ಲ, ವಾಸವಾಗಿರೋರು ಚೆನ್ನಾಗಿರ್ಬೇಕು ಅಂದ್ವಿ. ಹೌದು ಬಿಡ್ರಿ, ಅದು ಒಪ್ಪ ಮಾತು ಅನ್ಕಂತ ಹೋದತ್ಲಾಗ. ಯಾವುದು ಅದು ಸರಿ. ಅದು ಅವರ ಕೆಲವರು ಭ್ರಮ ಇರ್ತವೆ. ಸ್ವಲ್ಪ ಎತ್ತರ ಮಾಡ್ಬೇಕಾಯ್ತ್ರಿ, ಚೆನ್ನಾಗಿರ್ತಿತ್ತು. ನೀವು ಆ ಕೋಲೆಗಿರೋದ ಇನ್ನೊಂದು ಬೇರೆ ಕಡೆ ಕೋಲೆಗಿರ್ರಿ, ಹಂಗೆ ನೋಡ್ರಿ ಹೆಂಗೆ ಬರ್ತೈತಿ. ನೀವೇನು ಎಲ್ಲಿ ಭಿಕ್ಷಕ್ಕೆ ಹೋಗೋದೇ ಬೇಡ ಅಂತಾರೆ ಅವರು. ಅಯ್ಯೋ ನಮ್ದು ಅರ್ಥತ್ತಲ್ಲಪ್ಪ, ಕಂತಿ ಭಿಕ್ಷೆ ಮಾಡ್ಕೊಂಬರ್ಬೇಕು, ನಾವು ಭಿಕ್ಷೆ ಬೇಡ್ಕೋಬೇಕು, ಜೋಳಿಗೆ ನಾವು ಖಾಲಿ ಮಾಡ್ತಿರ್ಬೇಕು, ಮತ್ತು ತುಂಬುತ್ತಿರ್ಬೇಕು. ನಮ್ಮ ತತ್ತು ಹಿಂಗನಪ್ಪ, ಅದು ನಾವು ಹಂಗೆ ಇದ್ದಲ್ಲೇ ಬರಂಗೆ ಮಾಡ್ಕೊಳೋರಲ್ಲ ನಾವು. ಎಲ್ಲಿರ್ತದೆ ಅಲ್ಲಿ ಹೋಗಿ ಒಟ್ಟು ಬೇಡ್ಕೊಂಬರ್ರಿ, ಅದ್ರಾಗ ಬಿಡು ಕೋರ್ದಾಣ ಭಿಕ್ಷಾ ಅಂತೇಳಿ. ನಮಗೆ ಬೇಡಪ್ಪ, ಅದು ಹಂಗೆ ಇರಲಿ, ಅಲ್ಲೇ ನಮ್ಗೆ ಎಲ್ಲಿ ಇದ್ರು ಅಲ್ಲೇ ಇರಲಿ, ಅದು ಬರೋದೇ ಬೇಡ ನಮ್ಮ ಹತ್ರ. ನಾವು ಬಾ ಅಂದರೆ ಬರೋದಿಲ್ಲ, ಬೇಡ ಅಂದರೆ ಬಿಡೋದಿಲ್ಲ. ಅದು ಬರೋ ಹೊತ್ತಿನ ಬಂದ ಬರ್ತೈತಿ, ಹೋಗೋ ಹೊತ್ತಿನ ಹೋಗೇ ಹೋಗತಿ. ಅದನ್ನ ಯಾಕೆ ಬೆನ್ನು ಹತ್ಬೇಕು ನಾವು ಅಂತ. ಅಂದರೆ ಬಹಿರ್ಮುಖಿಗಳು ಇವರೆಲ್ಲ ಬಹಿರ್ಮುಖಿಗಳು ಅಂತೇಳಿ. ನವಗ್ರಹ ಪೂಜೆ ಮಾಡಿಬಿಡ್ರಿ, ನಿಮಗೆ ನವಗ್ರಹ ಹೋಮ ಮಾಡಿಸ್ಬಿಡ್ರಿ, ಎಲ್ಲ ಶಾಂತಿ ಆಗಿಬಿಡ್ತೈತಿ ಅಂತಾರೆ. ಇಂಥದ್ದೊಂದು ದಾನ ಕೊಟ್ಟು ಬಿಡ್ರಿ, ಎಲ್ಲ ಶಾಂತಿ ಆಗಿಬಿಡ್ತೈತಿ ಅಂತಾರೆ. ಏನೇನೇನು ಹೇಳ್ತಕ್ಕಂಥವು ಭಾಳಷ್ಟು ಅದಾವೆ, ಹೇಳವು ಭಾಳಷ್ಟು ಅದಾವೆ. ಟೈಮ್ ನೋಡಿದರೆ 9:15 ಆಯ್ತು. ಇನ್ನೂ ನೋಡಿದರೆ ಇನ್ನೂ ನಾವು ಇದ್ರಾಗ ಅದಾವೆ ಇನ್ನೂ. ಆಗಲಿ ಭಾಳ 2-3 ಅಧ್ಯಾಯದಾಗ ನಾವು ಗುರು ಮಹಿಮೆಯನ್ನು ಕೊಂಡಾಡ್ದಲೇ, ಗುಣಗಾನ ಮಾಡ್ದಲೇ ಸಮಯದ ಒಂದು ಅಭಾವದಿಂದ ಮುಂದೆ ಬಂದಿದ್ವಿ. ಇಲ್ಲಿ ಅದನ್ನು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟಿದ್ದೇವೆ. ಇದು ಮುಖ್ಯವಾಗಿರ್ತಕ್ಕಂಥ ಚರಿತ್ರೆದೊಳಗಿರ್ತಕ್ಕಂಥ ಭಾಗ ಯಾವುದಂದರೆ ಪ್ರಾರಂಭದ್ದು, ಕೊನೆ ಭಾಗ ಮುಖ್ಯವಾಗಿರ್ತಕ್ಕಂಥವಳು ನಡುವಿನದದು. ಅದು ಬೇಕಷ್ಟು ಅದಕ್ಕೆ ನಮಗೆ ದೃಷ್ಟಾಂತಗಳು ಬೇಕು. ಅದಕ್ಕೆ ದೃಷ್ಟಾಂತಗಳಿಗೋಸ್ಕರವಾಗಿ ನಡುವಿನ ಭಾಗ ಬೇಕು. ಆದರೆ ಮೊದಲಿನ ಭಾಗ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಭಾಗವನ್ನು ತಿಳ್ಕೊಂಡು ಲಕ್ಷ್ಯಾರ್ಥವಾಗಿರ್ತಕ್ಕಂಥದ್ದನ್ನು ಅದನ್ನು ನಡೀತಕ್ಕಂಥದ್ದು. ಅದರಿಂದ ಇದನ್ನು ತಿಳ್ಕೋಬೇಕು,
ತಿಳ್ಕೊಂಡು ಅದರಂತೆ ನಡಿಬೇಕು. ಭಾಳ ಮುಖ್ಯವಾಗಿರ್ತಕ್ಕಂಥವುಗಳು ನಡುವಿನ ಭಾಗ, ಇವು ಮೊದಲಿಂದಕ್ಕೂ ಮತ್ತು ಕೊನೆದಕ್ಕೂ ಮುಖ್ಯವಾಗಿರ್ತಕ್ಕಂಥದ್ದು ಎರಡು ಹಿಡ್ಕೊಂಡಿರ್ತಕ್ಕಂಥದ್ದು ನಡುವಿನ ಭಾಗ. ಆ ದೃಷ್ಟಿಯಿಂದ ನಿವೃತ್ತಿ ಮಾರ್ಗ ಬೋಧಿಸ್ತಕ್ಕಂಥವನವನು ಇನ್ನೆಲ್ಲರೂ ಪ್ರವೃತ್ತಿ ಮಾರ್ಗವಾಗಿರ್ತಕ್ಕಂಥದ್ದನ್ನು ಬೋಧಿಸುವಂಥವರು. ನಿನ್ನ ಸೇವಾ ರೂಪವಾದ ನಿಷ್ಕಾಮ ಕರ್ಮ ಮಾಡೋದ್ರಿಂದ ಅಹಂ ಮಮಕಾರಗಳು ನಿರಸನವಾಗುವು ಅಂದೆ. ಗುರು ಸೇವೆ ಮಾಡೋದ್ರಿಂದ ಅಹಂಕಾರ ನಿರಸನ ಆಕತಿ, ಮಮಕಾರ ನಿರಸನ ಆಕತಿ. ಇನ್ನು ಬೇರೆ ಸೇವೆ ಮಾಡೋದ್ರಿಂದ ಅಹಂಕಾರ ಹೆಚ್ಚಾಗುತ್ತದೆ, ಮಮಕಾರನೂ ಹೆಚ್ಚಾಗುತ್ತದೆ. ಬೇರೆ ಯಾವುದೇ ಸೇವೆ ಮಾಡ್ಕೊಂತ ಹೋಗು, ಅದು ಹೆಚ್ಚಾಗ್ತಾ ಹೋಗ್ತದೆ. ನಾನು ಎಂಥ ಗುಡಿ ಕಟ್ಟಿಸಿದ್ದೇನೆ, ಹೆಂಗೆ ಪ್ರತಿಷ್ಠಾಪನೆ ಮಾಡಿಸ್ತೆ, ಹೆಂಗೆ ಮಾಡಿದೆ ನಾನು ಅಂತ ಬಂದುಬಿಡ್ತದೆ. ಹೆಂಗೆ ಪೂಜೆ ಮಾಡ್ತಾನೆ ನಾನು ಅಂದರೆ, ಶಿವನ ಪೂಜೆನ ಇವತ್ತು ಸೋಮವಾರ ದಿವಸ ಹಂಗೆ ಅಭಿಷೇಕ ಮಾಡ್ತಾನೆ, ಹಿಂಗೆ ಅಭಿಷೇಕ ಮಾಡ್ತಾನೆ, ನಾನು ಹೆಂಗೆ ಜನರಿಗೆಲ್ಲ ಊಟ ನೀಡ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ. ಅಹಂಕಾರ ತುಂಬ್ಕೊಂಡ ಬರ್ತದೆ. ಅದು ಅಹಂಕಾರನೇ ಮಾಡಿರ್ತೈತಿ, ಅಹಂಕಾರ ತುಂಬ್ಕೊಂಡ ಮಾಡ್ತೈತಿ. ಇಲ್ಲಿ ಮೊದಲ ಅಹಂಕಾರನ ಹೊಡೆಯೋದು, ನಡುವಿನ ಅಹಂಕಾರನ ಹೊಡೆಯೋದು, ಕೊನೆಗೂ ಅಹಂಕಾರ ಹೊಡಿತಿರೋದೇ ಇರಲಿ. ಬಡಿಯೋದ ಕೆಲಸ, ದೊಣ್ಣೆ ತಗೊಂಡು ಬಡಿಯೋದ ಅಹಂಕಾರ ಕೊಡ್ತಾ ಆಗ್ತಿರೋದು, ಅಭಿಮಾನ ಕೊಡ್ತಾ ಆಗ್ತಿರೋದು, ಮಮಕಾರ ಕೊಡ್ತಾ ಆಗ್ತಿರೋದೆ. ಅದಕ್ಕೆ ತಡ್ಕೊಳೋದಿಲ್ಲ, ಇದನ್ನು ಕೇಳಾಕ ಪಾಡಾಗಲ್ಲ, ಇದನ್ನು ಕೇಳಾಕ ಕುಂಡ್ರಕ್ಕೂ ಪಾಡಾಗೋದಿಲ್ಲ. ಹೆಂಗೆ ಪಾಡಕತಿ? ಹಾವಿ ಹೊಡ್ಸ್ಕೊಳಕ್ ಪಡಕತ್ತ, ಹೊಡ್ಸ್ಕೊಳ ಇಚ್ಛೆ ಮಾಡ್ತದ. ಅದು ಎಲ್ಲಾರ ಹೋಗಿ ಬದುಕಬೇಕು ಅಂತದ. ಅದು ಹಂಗ ನಮ್ಮ ಮೋಹ ಸರ್ಪ ಅಂತ ಹೇಳಿದ್ರು, ಹೆಂಗಾರ ಹೋಗಿ ಎದ್ರಾಗಾರ ಹೋಗಿ ಬದುಕಬೇಕು. ನಾನು ಹೆಂಡತಿ ತಲೆ ಹೋಗಿ, ಮಕ್ಕಳ ತಲೆರ ಹೋಗಿ, ಎಲ್ಲರ ಹೋಗಿ, ಅಣ್ಣ ತಮ್ಮರ ಹೋಗಿ, ಎಲ್ಲರ ಹೋಗಿ ಬದುಕಬೇಕು ನಾನು. ಆ ಮೋಹ ಅನ್ನುವಂಥದ್ದು. ಆದರೆ ಬೆನ್ನು ಹತ್ತಿದನು ಅವನು, ಹಾವು ಹೊಡೆಯಕ್ಕೆ ಬೆನ್ನು ಹತ್ತನು ಮಾತ್ರ ಬಿಡೋದಿಲ್ಲ ಅವನು. ಹೊಡೆದು ಬಿಟ್ಟ ಅಂದರೆ ಅದೇ ಕೊನೆಗೆ ಕಾಣಿಸ್ಬೇಕು, ಇದನ್ನು ಬಿಟ್ಟರೆ ಮತ್ತೆ ಬಜಿತಿ ಅಂತೇಳಿ ಹೊಡೆಯಕ್ಕೆ ಶುರು ಮಾಡೋದು ಅಷ್ಟೇ. ಶುರು ಮಾಡಿದ ಬಗ್ಗೆ ಬಿಡಂಗಿಲ್ಲ ಅದನ್ನು. ನಾವು ಹಾವು ಹೊಡೆಸ್ತಿರ್ತೇವೆ, ಯಾವಾಗಾರ ನಾವು ಎದುರಿಗಿರ್ತೇವೆ, ಎಲೆ ತಡಬೇಡ್ರಿ ಅಂತ ಹೇಳಿರ್ತೇವೆ. ಮೊದಲ ಹಾವು ನಾಗರಾವಿದ್ರೆ ತಡಬೇಡ್ರಪ್ಪ ಅಂತವೆ. ಯಾರು ಹೋಗಿ ತಡಿಯಾರ ಅಂದರೆ ಬಿಡೋದಿಲ್ಲ, ಅದ್ರ ಹತ್ರ ಹೋಗ್ಬಿಡ್ತೇವೆ. ಹೋಗಿ ಅದನ್ನು ಕೊನೆಗೆ ಕಾಣಿಸೋ ಮಟ್ಟ ಇದ್ದು ಅದನ್ನು ಹೊಡಿಸಿ, ಅದನ್ನು ಸುಡಿಸಿ, ಆವಾಗ ಸತ್ತು ಬಳಕ ಬಾಯಾಗ ಹಾಲು ಹಾಕಿ, ಅದರಾಗ ₹1 ಬಾಯಾಗಿಟ್ಟು ಹೋಗಲ್ಲ ಹೋಗಲ್ಲ ನಿಂದು ಹೊಡೆದದ್ದು ಒಂದು. ಯಾಕಂದ್ರೆ ಮೊದಲು ಹೊಡೆಯಕ್ಕೆ ಶುರು ಮಾಡ್ಕೋಬಾರ್ದು. ಹೊಡೆದ ಒಳಗದು ಭಾರಿ ಅವತಾರ ಮಾಡ್ತದ. ಅದಕ್ಕೆ ಹೊಡೆದು ನಾಶ ಮಾಡ್ತಕ್ಕಂಥದ್ದು ಅವನು. ಅದೇ ಕೆಲಸ ಅವನು ಏನು ಮಾಡ್ತಾನೆ ಅಂದ್ರೆ, ಅವನು ನಮಗೆ ಎರಡು ಅದಾವೆ, ಅಹಂಕಾರ ಮುಖರ ವ್ಯಾಡ್ ಕಳೆಯೋದ ಅವನ ಕೆಲಸ. ಮತ್ತಿನ ಅವ್ಯಾಡು ಹೋಗ್ಬಿಟ್ಟು ಅಂದರೆ ತಾನೇ ಗುರು ಶಿಕ್ಷೆಯಿಂದ ಹಮ್ಮಳಿಯ ಮುಕ್ತಿಯಂ ತಾನೇ ಪಡೆಯವನೆನಬೇಕು ಅಂತೇಳಿ. ಹಮ್ಮ ಹೋಗ್ಬಿಡ್ತಂದ್ರೆ ಮುಕ್ತ ಸ್ವರೂಪರೇ ನಾವು, ಮುಕ್ತರೇ ಅದವಿ. ಅಹಂಕಾರದಿಂದ ನಮಗೆ ಬಂದಿರತಕ್ಕಂಥದ್ದು ಅದನ್ನು ಕಳಿತಕ್ಕಂಥವನು ಮುಖ್ಯವಾಗಿ. ಆದ್ರಿಂದ ನಿಷ್ಕಾಮ ರೀತಿಯಿಂದ ಕರ್ಮ ಮಾಡಬೇಕು. ಸದ್ಗುರುವಿನ ಸೇವಾ ನಾವು ನಿಷ್ಕಾಮದಿಂದ ಮಾಡಬೇಕು ಅಂತೇಳಿ. ಯಾವ ಕಾಮನೆಗಳು ಇರಬಾರದು. ನಿನ್ನ ಚರಣ ಸೇವೆ ಒಂದೇ ಒಂದು ನಮಗೆ ಬೇಕು ಅನ್ನುವಂಥ ಈ ಕಾಮನೆ ಇರಬೇಕು. ನಿನ್ನ ಹೊರತು ಅನ್ಯಥಾ ಪರತರಂ ನಾಸ್ತಿ ಅನ್ನತಕ್ಕಂಥದ್ದಿರಬೇಕು. ತ್ವಮೇವ ಮಾತಾ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ ವಿದ್ಯಂ ದ್ರವಿಣ ತ್ವಮೇವ ಮೇವ ಸರ್ವಂ ಹೀಗೆಲ್ಲವೂ ನೀನೇ ಅನ್ನತಕ್ಕಂಥದ್ದು. ಆ ರೀತಿಯಾಗಿರುವಂಥ ಅದರಿಂದ ನಿರಸನವಾಗಬೇಕು. ಅದು ನಿರಸನವಾಗಿರುವ ಲಕ್ಷಣ ಏನು ಅಂದರೆ, ನಮ್ಮ ಹೃದಯದಲ್ಲಿ ಅವನ ಮೇಲೆ ಭಕ್ತಿ ಅನ್ನತಕ್ಕಂಥದ್ದು ಹೆಚ್ಚಾಗಬೇಕು. ಅವನ ಮೇಲೆ ಪ್ರೇಮ ಅನ್ನುವಂಥದ್ದು ಉಕ್ಕಿ ಬರಬೇಕು. ಯಾವಾಗ ದರ್ಶನ ಮಾಡೇವು, ಯಾವಾಗ ಅವ್ರ ವಾಕ್ಯ ಕೇಳೆವು, ಯಾವಾಗ ಅವ್ರ ಸೇವಾ ಮಾಡೇವು ಅನ್ನತಕ್ಕಂಥ ಅದು ಮನಸ್ಸಿನಾಗ ಉಕ್ತಿರ್ಬೇಕು.
ಏನೇನೋ ಹೋಗ್ತಿರ್ತಾವ ನೋಡು. ಉಂಡಿ ಕೊಬ್ಬರಿ ಕುಬಸ ಯಾವಾಗ ಕೊಟ್ಟು ಬಂದೇನೋ ಅಂತ ಹೋಗ್ತಿರ್ತಾವೆ. ಮಗಳ ಲಗ್ನ ಯಾವಾಗ ಮಾಡೇನೋ ಅಂತ ಹೋಗ್ತಿರ್ತತಿ. ಮಗನ ಲಗ್ನ ಯಾವಾಗ ಮಾಡ್ಯಾನೋ ನಾನು ನೋಡ್ತಾನೋ ಇಲ್ಲೋ ಅಂತ ಹೋಗ್ತಿರ್ತತಿ. ನಾನು ಲಗ್ನ ಆಗ್ತಾನೋ ಇಲ್ಲೋ ಅಂತೇಳಿ ಆತುರ ಪಡ್ತಿರ್ತತಿ. ಲಗ್ನ ಆಗ್ಬೇಕು ಮಕ್ಕಳಾಗ್ಲಿಲ್ಲಲ್ಲೋ ಅಂತ ಆತುರ ಪಡಿತಿರ್ತತಿ. ಇದ್ರಾಗ ಹೋಗ್ತಿರ್ತತಿ, ಮನಸ್ಸು ಹೋಗ್ತಿರ್ತತಿ, ಯಾವಾಗಲೂ ಹೋಗ್ತಿರ್ತತಿ. ಹಾಗೆ ಆ ಸದ್ಗುರುವಿನ ಮೇಲೆ ಭಕ್ತಿ, ಪ್ರೇಮ, ಅವನ ಚರಿತ್ರದ ಮೇಲೆ ಭಕ್ತಿ, ಆ ಚರಿತ್ರದ ಮೇಲೆ ಪ್ರೇಮ, ಈ ಪ್ರಕಾರವಾಗಿರ್ತಕ್ಕಂಥದ್ದು ನಮಗೆ ಉಕ್ಕಿ ಬರುವಂಥದ್ದಾಗಬೇಕು, ಉಕ್ಕಿ ಬರುವಂಥದ್ದು. ಆಗ ನಮ್ಮ ವಿಷಯ ಸಂಕಲ್ಪಗಳೆಲ್ಲವಲ್ಲ ಹೋಗಿಬಿಡ್ತಾವೆ, ಅಷ್ಟು ನಾಶ ಆಗಿಬಿಡ್ತಾವೆ. ಇದ್ರ ಮೇಲೆ ಪ್ರೇಮ ಮಾಡ್ಬೇಕಾದ್ರೆ ಅದ್ರ ಮೇಲೆ ಪ್ರೇಮ ಬಿಡ್ಬೇಕಾಗತ್ತೆ. ಎರಡಕ್ಕೂ ಜೊತೆ ಪ್ರೇಮ ಮಾಡಕ್ಕೆ ಬರಲ್ಲ. ಅದ ಒಂದು ಬಿಟ್ಟು ಒಂದು ಮಾಡ್ಬೇಕು. ಲೌಕಿಕದೊಳಗೂ ಎರಡಿದ್ದು ಅಂದರೆ ಒಂದು. ಆದ್ರೆ ಯಾವಾಗ ಸಂಕಲ್ಪಗಳು ಸುಡ್ತಾ 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 ಹೋದವೋ ವೈರಾಗ್ಯ ಜ್ವಾಲೆಗಳಂತಕ್ಕಂಥವಳು ಹೇಳ್ತಾ ಹೋಗ್ತಕ್ಕಂಥವು ವೈರಾಗ್ಯ ಜ್ವಾಲೆಗಳು ಮತ್ತು ವಿವೇಕ ವಾಸನಾರೂಪ ಮಲವನ್ನು ತೊಳೆದು ನಿರ್ವಿಕಾರವಾದ ಸ್ವರೂಪವನ್ನು ತೋರಿಸಿ ಆತ್ಮ ಸಾಕ್ಷಾತ್ಕಾರವಾಗುವುದಕ್ಕೆ ಸದ್ಗುರು ಬೋಧವೇ, ಸದ್ಗುರುವಿನ ನಿಷ್ಕಾಮ ಸೇವವೇ, ಸದ್ಗುರು ಭಜನೆ, ಸದ್ಗುರುವಿನ ಸ್ತೋತ್ರ, ಸದ್ಗುರುವಿನ ಚರಿತ್ರೆ ಶ್ರವಣ ಇದೇ ಮುಖ್ಯವಾಗಿರುವಂತಹದ್ದಾಗಿರುವುದು. ಆ ಗುರುಕೃಪ ಆಗದ ವಿನಃ ಎಲ್ಲ ಸಾಧನಗಳು ವ್ಯರ್ಥ. ಗುರುಕೃಪೆ ಆಗಲಿಲ್ಲ ಅಂದರೆ ಮಾಡಿದ ಸಾಧನೆಗಳೆಲ್ಲವೂ ವ್ಯರ್ಥವಾಗ್ತಕ್ಕಂಥವುಗಳಾಗುವುದು. ತಾನೂ ವ್ಯರ್ಥವಾಗುವಂಥವನಾಗುವನು, ತನ್ನ ಸಾಧನವು ಕೂಡ ವ್ಯರ್ಥವಾಗುವಂಥದ್ದಾಗುವುದು. ಏನೂ ಪ್ರಯೋಜನವಾಗ್ತಕ್ಕಂಥದ್ದಾಗುವುದಿಲ್ಲ. ಆದ್ರಿಂದ ಅಂಥ ಸದ್ಗುರುವಿಗೆ ಶರಣು ಹೋಗದ ವಿನಃ ಜನ್ಮ ನಿರರ್ಥಕ. ಅಂಥ ಸದ್ಗುರುವಿಗೆ ಶರಣ ಹೋದ ಕೂಡಲೇ ಪೂರ್ಣ ದಯಾವಂತನಾದ ಆತನು ಮನಸ್ಸಿನಲ್ಲಿ ತಾನು ಪೂರ್ಣವಾಗಿ ಸ್ವೀಕಾರ ಮಾಡಿರ್ತಾನೆ. ಮನಸ್ಸಿನಲ್ಲಿ ಪೂರ್ಣವಾಗಿ ಯೋಗ್ಯ ಅಧಿಕಾರಿ ಬಂದಾಗ ಅವಾಗಲೇ ಸ್ವೀಕಾರ ಮಾಡಿರ್ತಾನೆ. ಹೊರಗೆ ಮಾತ್ರ ಪರಿಶುದ್ಧ ಮಾಡಲಿಕ್ಕೋಸ್ಕರವಾಗಿ ಇನ್ನಷ್ಟು ತಿರಸ್ಕಾರ ಮಾಡಿದಂಗೆ ಹೊರಗಿರ್ತತಿ. ಆದರೆ ಕಂಡಾಗಲೇ ಸ್ವೀಕಾರ ಮಾಡಿರ್ತಾರೆ, ಅವರು ಸ್ವೀಕಾರ ಮಾಡಿರ್ತಾರೆ. ಆತನ ಬಲದಿಂದ, ಆ ಸದ್ಗುರುವಿನ ಬಲದಿಂದ ಕಾಲಕರ್ಮ ಮಾಯಿಯಾಗಿರ್ತಕ್ಕಂಥದ್ದು ಗೆಲ್ಲಲಿಕ್ಕೆ ಆಗುವಂತಹದ್ದಾಗುವುದೆಂದು ಅಧ್ಯಾಯದ ಆರಂಭದಲ್ಲಿ ಸದ್ಗುರುವಿನ ವಿಶೇಷವಾಗಿರುವಂಥ ಮಹಿಮೆಯನ್ನು ಕೊಂಡಾಡ್ತಾ ಅವನ ಪವಿತ್ರವಾಗಿರುವಂಥ ಚರಣಗಳಿಗೆ ನಮಸ್ಕಾರೂಪ ಮಂಗಲವನ್ನು ಸದ್ಭಾವದಿಂದ ಸದ್ಭಕ್ತಿಯಿಂದ ಗ್ರಂಥಕರ್ತರಾಗಿರ್ತಕ್ಕಂಥವ್ರು ಅರ್ಪಿಸುತ್ತ ಅಧ್ಯಾಯವನ್ನು ಆರಂಭ ಮಾಡುತ್ತಲಿರುವರು. ಒಮ್ಮೆ ಸದ್ಗುರುಗಳು ಸಿದ್ಧಾಶ್ರಮದಲ್ಲಿರುತ್ತಿರುವಾಗ ಏನು ಚರಿತ್ರವಾಯ್ತಂದರೆ, ಬೆನಕಪ್ಪ ಎನ್ನುವಂಥವನು ಒಬ್ಬ ಸದ್ಭಕ್ತನಾಗಿರ್ತಕ್ಕಂಥವನು. ಅವನ ಪರಿವಾರವೆಲ್ಲವೂ ಕೂಡ ಸದ್ಗುರುವಿನ ಭಕ್ತರಾಗಿರ್ತಕ್ಕಂಥವರು. ಸದ್ಗುರುವಿನ ಸೇವಾ ಮಾಡ್ತಿರ್ಬೇಕು, ಧ್ಯಾನ ಮಾಡ್ತಿರ್ಬೇಕು, ಅವನ ಉಪದೇಶ ಕೇಳ್ತಿರ್ಬೇಕು. ಯಾವಾಗಲೂ ಪಾರಮಾರ್ಥ ಮಾರ್ಗದಲ್ಲೇ ಹೆಚ್ಚು ಇರ್ತಕ್ಕಂಥವರವರು. ಶ್ರಾವಣ ಮಾಸ ಹತ್ತಿರ ಬಂದಾಗ ಅವನಿಗೆ ಚಿತ್ರಕಲೆ ಅನ್ನುವಂಥದ್ದು ಬಹಳಷ್ಟು ಇತ್ತು ಅವನಿಗೆ. ಅದಕ್ಕೆ ಅವನೇನು ಮಾಡಿದ ಅಂದರೆ, ಭಾಳಷ್ಟು ಜನ ಸೇರ್ತಾರೆ, ನಾನು ಈ ಸಲ ಒಂದು ವಿಚಿತ್ರವಾಗಿರುವಂಥ ಚಿತ್ರವನ್ನು ರಚನೆ ಮಾಡ್ತಾನೆ ಅಂಥೇಳಿ ತನ್ನ ಮಿತ್ರನಾಗಿರ್ತಕ್ಕಂಥವನಿಗೆ ಹೇಳ್ತಾ ಇದ್ದ. ಅವನ ಜೊತೆಗಿದ್ದ. ಇವನು ಭಾಳ ವಿಚಿತ್ರ, ಆಶ್ಚರ್ಯ ಪಡ್ಬೇಕು, ಯಾರೂ ಎಲ್ಲಿ ಬರೆದಿಲ್ಲ ಆ ನಮೂನೆಯಾಗಿರ್ತಕ್ಕಂಥ ಚಿತ್ರವನ್ನು ಬರಿತೇನೆ ಅಂಥೇಳಿ. ನೋಡು, ಒಂದು ಯಾವುದೋ ಮಹೋತ್ಸವದೊಳಗೆ ಇಲ್ಲಿ ರಂಗೋಲಿ ಒಳಗೆ ಅದನ್ನು ಬಿಡಿಸಿದ್ದವನು, ಎಷ್ಟು ವಿಚಿತ್ರ ಇತ್ತದು. ಹೌದು ಹೌದು ಅನ್ನಂಗ ಅಷ್ಟು
ಅಷ್ಟು ಸುಂದರವಾಗಿ ಅಷ್ಟು ಎಂಥ ಕಲೆ ಅದು. ಒಳಗೆ ಅವನು ಹೆಂಗೆ ತಿಮ್ಕೊಂಡಿರ್ಬೇಕು, ಅದನ್ನು ತಿಮ್ಕೊಂಡು ಹೊರಗೆ ತರಬೇಕಾದ್ರೆ ಹಂಗೆ ಅವನು ಮಾಡಬೇಕು ಅಂತ ಅವನ ಮನಸ್ಸಿನಾಗಿತ್ತು. ಅವನು ಭಾಳ ಜನ ಸೇರ್ತಾರ ಬರಿಬೇಕು ಅಂತ ಹಾಕಿದ್ದ ಅದನ್ನು, ಆ ರಂಗೋಲಿನ. ಹಂಗೆ ಭಾಳಷ್ಟು ಜನ ಬರ್ತಾರೆ ಜಾತ್ರೆಗೆ ತೆಗಿಬೇಕು ಅಂತ. ಅವನು ವಿಚಿತ್ರವಾದಂಥ ಚಿತ್ರವನ್ನು ಬರಿತೇನೆ ಅಂತ ಹೇಳ್ದದ್ದ. ಆ ಕಡೆ ಮೈನ ಮಾಡ್ತಾ ಇದ್ದ ಅವನು. ಹಿಂದೆ ಬಂದು ಗೊತ್ತಿಲ್ದಂಗೆ ನಿಂತಿದ್ರು ಅವರು. ಅದ್ಯಾವಾಗ ಗುರು ಒಂದು ರೀತಿಯಾಗಿರುವಂಥ ಸೇವಾ ಪ್ರಿಯನಲ್ಲ. ಯಾರ್ಯಾರು ಎಲ್ಲೆಲ್ಲಿ ಸೇವಾ ಮಾಡ್ತಿರ್ತಾರೋ ಅವ್ರ ಹಿಂದೆ ಮಾಡ್ತಕ್ಕಂಥದ್ದು ಸ್ಮರಣದೊಳಗೆ ಅವ್ರು ಏನು ಮಾಡ್ತಾರೆ ಇದೆಲ್ಲ ವಿಚಾರದೊಳಗೆ ಅವ್ರದ್ದೇ ಇರ್ತಾರೆ. ಅವರು ಗೊತ್ತಿಲ್ದಂಗೆ ಬಂದು ನಿಂತ್ಕೊಂಡ್ಬಿಡೋದು, ಅವ್ರಿಗೆ ಮತ್ತೆ ಮಾರ್ಗದರ್ಶನ ಮಾಡೋದು. ಒಟ್ಟು ಸೇವೆ ಎಲ್ಲಿ ನಡ್ತೈತೆ ಅಲ್ಲಿ ಇರತಕ್ಕಂಥದ್ದು ಅವ್ರದ್ದು ನಿಯಮ. ಆ ರೀತಿಯಾಗಿ ಬಂದು ನಿಂತಿದ್ರು. ಗೊತ್ತಿಲ್ಲ ಅವ್ರು ಮೈಮರ್ತಿ ಇಬ್ಬಳಾರು ಆ ಕಡೆ ಗಾಡಿ ಕಡೆಗೆ ಬರಿತಾ ಇದ್ರು. ನೀನೇನೋ ವಿಚಿತ್ರವಾಗಿರುವಂಥ ಚಿತ್ರ ತೆಗಿಬೇಕು ಅಂತೀಯ ಆ ಸಮಯದಲ್ಲಿ, ಆದರೆ ಭಗವಂತನೇ ಒಂದು ವಿಚಿತ್ರವಾಗಿರುವಂಥ ಚಿತ್ರವನ್ನು ತೆಗಿತಾರ ಅಂತಂದು ತಾವು ಮುಂದಕ್ಕೆ ಹೋಗ್ಬಿಟ್ರಂತೆ. ಇವರಿಬ್ಬರಿಗೆ ಅಂತ ಭಗವಂತ ಬಂದು ತೆಗೆದಿದ್ದಾನಪ್ಪ, ಇಲ್ಲಿ ಮತ್ತೆ ಇವನಿಗಿಂತ ಬೇರೆ ಭಗವಂತ ಯಾರಿದ್ದಾನ ಅವನು ಅಂತ ಅವರಿಗೆ ಭಾಳಷ್ಟು ದಿಗ್ಭ್ರಮೆ ಆಯ್ತು. ಏನು ವಿಚಾರ ಮಾಡಿದ್ರೆ ಗೊತ್ತಾಗಲಿಲ್ಲ. ಇದಾದ 6 ತಿಂಗಳ ನಂತರ ಮುಂಬೈ ಶಹರದೊಳಗೆ ಗ್ರಂಥಿ ರೋಗ ಅಂತ ಬಂತು. ಹಿಂದೆ ಬರ್ತದ್ದು ಪ್ಲೇಗ, ಗುದ್ದಮ್ಮನ ಬ್ಯಾನಿ, ಅವೇನೇನು ಕೆಲವು ರೋಗಗಳು ಬಂದು ಅಂದರೆ ಸುಮ್ಮನೆ ಹಂಗೆ ದಿವಸ ಸಾಯ್ತಿರದ ಮನೆಯಾಗಿದ್ದರು ಅಷ್ಟರು. ಆ ಮನೆ ಸತ್ರಿ ಈ ಮನೆ ಸಾಯ ಹೆಣ ಹೊರ ಇಲ್ದಂಗೆ ಆಗ್ತಾಯಿರ್ತದ ಅಂತ ರೋಗಗಳವು. ಅದು ಅಲ್ಲಿ ಬಂತು. ಬರ್ತಾ 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 ಅದು ಹುಬ್ಬಳ್ಳಿಗೂ ಬಂತು. ಭಯಂಕರ ಮಂದಿ ಸಾಯ್ಲಿಕ್ಕತ್ತಿತ್ತು. ಸಾಯ್ತೇವೆ ಅಂತೇಳಿ ಊರು ಬಿಟ್ಟು ಹೋದ್ರು ಜನರು. ಅಕಸ್ಮಾತ್ ರೋಗ ಬಂದವರಿಗೂ ಹೊರಗೆ ಹಾಕಿ ಬಿಡ್ತಿದ್ರು, ಇವರಿಂದ ಮತ್ತೊಬ್ಬರಿಗೆ ರೋಗ ಬರ್ತದೆ ಅಂತೇಳಿ. ಹಿಂಗೆಲ್ಲ ಆದಾಗ ಊರೆಲ್ಲ ಸ್ಮಶಾನವಾಯಿತು. ಎಲ್ಲ ಕಡೆಗಿದ್ದ ಹದ್ದುಗಳೆಲ್ಲ ಬಂದು ಆ ಹೆಣ ತಿನ್ನಾಕತ್ತಿದ್ವು. ಇದು ವಿಚಿತ್ರ ವಿಚಿತ್ರ. ಶಹರೆಲ್ಲ ಸ್ಮಶಾನ ಆಯಿತು. ಸ್ಮಶಾನದೊಳಗೆ ಮಂದಿ ವಾಸವಾದಲ್ಲಿ ಇವು ಹದ್ದು, ನರಿ, ಹೆಣ ತಿನ್ನವೇನಿದೋ ಅವೆಲ್ಲ ಬಂದು ಕುಂತು ಬಿಟ್ಟವು. ಭಾಳ ವಿಚಿತ್ರವಾಗಿರುವಂಥದ್ದು. ಆ ರೋಗ ಇವನಿಗೂ ಬಂದೇ ಬಿಡ್ತು ಬೆನಕಪ್ಪಗೆ. ಮಂದೆಲ್ಲ ಗಾಬರಿ ಆಗಿಬಿಟ್ರು. ಬಂದತಿ ಅಂತ ಗೊತ್ತಾದ್ರೆ ಅವನ್ನ ಹಕ್ಯಂದು ಗಾಡಿಯಾಗ ಹಕ್ಯಂದು ಸುಮ್ಮನೆ ಹಕ್ಯಂದು ಸತ್ ನಾಯಿ ಹಕ್ಯಂದು ಹೋಗ್ತಿರ್ತಾರಲ್ಲ, ಹಂಗೆ ಜೀವಂತಿದ್ದಾರೆ ಹಕ್ಯಂದು ವ್ಯಾನ್ಗಳಾಗ ಗಾಡಿಗಳಾಗ ತಗೊಂಡು ಹೊರಗೆ ಹಾಕೋದ ಕೆಲಸ. ಅವ್ರಿಗೆ ಭಾಳ 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 ದುಃಖ ಆಗಿಬಿಡ್ತವೆ ಅವ್ರಿಗೆ. ಇವನು ನೋಡಿದ್ರೆ ಆ ಬ್ಯಾನಿಂದ ನಳ್ತಾ ಇದ್ದ. ಅವರಷ್ಟು ನೇರವಾಗಿ ಸದ್ಗುರಿನ ಹತ್ರ ಬಂದು, ಹಿಂಗಾಗ್ಬಿಟ್ಟತಪ್ಪ, ನಿನ್ನ ಭಕ್ತನಿಗೆ ಇಂಥ ರೋಗ ಬಂದುಬಿಟ್ಟತಿ, ಸಾಯ್ತಾನ ಉಳಿತಾನ ಗೊತ್ತಾಗಲ್ದು, ಸರ್ಕಾರಿಯವ್ರು ಬಂದ್ರು ಅಂದ್ರೆ ಎತ್ಕೊಂಡು ಹೋಗಿ ಎಲ್ಲಾರ ಉಳಿಸಿಬಿಡ್ತಾರೆ, ಅಲ್ಲಿ ಅನ್ನ ನೀರು ಕೊಡೋರು ಯಾರು, ಜಪಾನ ಮಾಡೋರು ಯಾರು, ಇಂಥ ಒಂದು ಭಾಳ ದುಃಖದಾಗ ಮುಳುಗಿಬಿಟ್ಟಿದ್ದೇವೆ ಅಂತೇಳಿ ಗೊಳೋಂತ ಹತ್ರ ಅವರು. ಭಾಳಷ್ಟು ಸೇವೆಯಿಂದ ಸಂತೋಷಪಡಿಸಿರ್ತಕ್ಕಂಥವ್ರು. ಮನಸ್ಸಿಗೆ ಇವ್ರಿಗೆ ವ್ಯತ್ಯ ಆಯ್ತು. ಗುರುನಾಥದನ ಅಂಜಬೇಡ್ರಿ, ನೀವು ಶಿವನಾಮ ಸ್ಮರಣ ಮಾಡ್ಕೊಂತೇರ್ರಿ, ಗುರು ನಿಶ್ಚಯ ಇದ್ದಂತೆ ಆಗಲಿ, ಗುರುವದನ ಅಂತೇಳಿ ನಂಬಿಕೊಂಡು ಶಿವನಾಮ ಸ್ಮರಣೆ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಮಾಡ್ತಾ ಇದ್ರು ಅವ್ರ ಮನೆಯೊಳಗೆ. ಇವನು ಮನೆಗೆ ಕೊಂಡದ್ದ, ರೋಗದಿಂದ ನರಳುತ್ತಿದ್ದ. ಬಂದು ಮನೆಯೊಳಗೆಲ್ಲ ಹಣಿಕೆ ನೋಡ್ತಿದ್ರಂತ. ಇವನು ಕಣ್ಣಿಗೆ ಕಾಣ್ತಿದ್ದಿಲ್ಲಂತ. ಇಲ್ಲಿ ಮನೆಗೆ ಯಾರು ರೋಗಿಗಳಲ್ಲ ಅಂತ ಬರ್ಕೊಂಡು ಮತ್ತೆ ಮುಂದೆ ಮನೆಗೆ ಹೋಗ್ತಿದ್ರಂತೆ. ಹಿಂಗೆ ಯಾರು ಬಂದರೂ ಹೋಗಲಿಲ್ಲ. ಅಜ್ಜಾರು ಕೊಟ್ಟರು ಬೂದಿ ಹಚ್ತಿರೋದು, ಅವ್ರು ಪಾತೀರ್ಥ ಹಾಕ್ತಿರೋದು. ಹಿಂಗೆ ಮಾಡಿದೆ 2-3 ದಿವಸಕ್ಕೆ ವಾಶ ಆಗಿಬಿಟ್ನಂತವನು. ಆಮೇಲೆಲ್ಲ ಪರಿವಾರ ಸಮೇತ ಬಂದು ಮರಣ ಭೀತಿಯಿಂದ ಕೂಡಿಕೊಂಡಿದ್ರಲ್ಲ, ಆ ಭೀತಿಯನ್ನು ಬಿಡಿಸಿದಾಗ ಅವರ ಭಕ್ತಿ ಪ್ರೇಮ ಗುರುಚರಣದ ಅಭಿಮಾನ ಅನ್ನುವಂಥದ್ದು ಬಹಳಷ್ಟು ದೃಢವಾಗಿ ಬಲವಾಯಿತು. ಒಂದೆಲ್ಲರೂ ಈ ಶರೀರ ಮುಂದೆ ನಿನ್ನ ಸೇವನೆ ಮಾಡಬೇಕು ಇರೋ ತನಕ ಅಂಥೇಳಿ ಸಂಕಲ್ಪ ಮಾಡಿ ಆ ರೀತಿಯಾಗಿ ಮಾಡ್ತಿದ್ರು. ಅವನ ಮಿತ್ರನ ಜೀವಪ್ಪನಿದ್ನಲ್ಲ, ಅವನು ಕೂಡ ಅದೇ ರೀತಿಯಾಗಿ
ದರಿದ್ರಾವಸ್ಥೆಯಲ್ಲಿದ್ದ ಅವನು. ಆದರೆ ಒಳಗೆ ಭಕ್ತಿ ಶ್ರೀಮಂತಿಕೆಯಿಂದ ಇದ್ದ, ಭಾವ ಶ್ರೀಮಂತಿಕೆಯಿಂದ, ಸದ್ಗುಣ ಶ್ರೀಮಂತಿಕೆಯಿಂದ ಇದ್ದ ಅವನು. ದೈವಕ್ಕೂ ಅವತ್ತು ಬಂದಷ್ಟು ಮಾರಬೇಕು, ಅದರಿಂದ ಉಪಜೀವನ ಮಾಡಬೇಕು. ಈ ರೀತಿಯಾಗಿ ಆದ್ರೂ ಕೂಡ ದಿನನಿತ್ಯ 2 ಹೊತ್ತು ಮಠಕ್ಕೆ ಹೋಗೋದು, ಅಲ್ಲಿ ಸೇವಾ ಮಾಡೋದು, ಭಜನೆ ಮಾಡೋದು, ಸ್ತೋತ್ರ ಮಾಡೋದು, ಇವೆಲ್ಲ ಮಾಡ್ತಾಯಿದ್ರು. ಬಡತನ ಇದ್ದಾಗ ಭಾಳಷ್ಟು ಭಕ್ತಿ ಬರ್ತೈತಿ, ಭಕ್ತಿ ಇರ್ತೈತಿ. ಶ್ರೀಮಂತಿಕೆ ಬಂದಂಗೆ ಅದು ಹೋಗ್ತಿರ್ತದದು. ಮೊದಲ ಶ್ರೀಮಂತರಿದ್ರು ಅಂತ ಹೋಗೇ ಬಿಟ್ಟಿರ್ತದದು. ಆದರೆ ಅವ್ರಿಗೆ ಬಹಳಷ್ಟು ದರಿದ್ರಾವಸ್ಥೆ ಇತ್ತಲ್ಲ. ಏನೋ ಅದನ್ನು ದರ್ಶನ ಮಾಡಿದ್ರೆ ಸಾಕು, ಸ್ತೋತ್ರ ಮಾಡಿದ್ರೆ ಸಾಕು, ಮನಸ್ಸಿಗೆ ಈ ರೀತಿಯಿಂದ ನನ್ನ ಸಂತೋಷ ಆಕತ್ತೆ ಅಂತೇಳಿ ದಿವಸ ಬಂದು ಹೋಗ್ತಕ್ಕಂಥ ನೇಮ. ಇಷ್ಟೇ ಸಾಕು ನಮಗೆ, ಇದಕ್ಕಿಂತ ಹೆಚ್ಚು ಬೇಡ ಅಂತಲೇ ಇರ್ತಿದ್ರು ಅವರು. ಇದಕ್ಕಿಂತ ಹೆಚ್ಚಾದ್ರೆ ಉಪದ್ರ ಆಕತಿ, ನಿನ್ನ ಹತ್ರ ಬರೋದು ತಪ್ತತಿ. ಅದರಿಂದ ನಮಗೆ ಎಷ್ಟೈತೋ ಅಷ್ಟರಲ್ಲೇ ನಾವು ತೃಪ್ತರದವಿ. ಅದು ದಿನನಿತ್ಯ ದರ್ಶನ ಆಗಬೇಕು, ಪಾತೀರ್ಥ ಸೇವನೆ ಮಾಡಬೇಕು, ಸೇವಾ ಮಾಡಬೇಕು, ಭಜನೆ ಮಾಡಬೇಕು. ಇಂಥ ಒಂದು ನಿಷ್ಠೆಯಿಂದ ಕೂಡಿಕೊಂಡಿರ್ತಕ್ಕಂಥವರು. ಅವನಿಗೂ ಕೂಡ ರೋಗ ಅನ್ನುವಂಥದ್ದು ಬಂದುಬಿಡ್ತು. ಆವಾಗ ಬಂದ ತಕ್ಷಣ ನೇರವಾಗಿ ಅವನ ಹೆಂಡತಿ ಅಜ್ಜಾರ ಹತ್ರನೇ ಕರ್ಕೊಂಡು ಹೋದ್ಲು. ಹಿಂಗೆ ಬಂದ್ಬಿಟ್ಟತ್ತಪ್ಪ ಅಂತ ಹೇಳಿದರು. ಆಮೇಲೆ ಧೈರ್ಯಕ್ಕೊಂದು ಬೇಡ್ರಿ ನೀವು, ಭಗವಂತನ ನಾಮ ಶಿವನಾಮ ಸ್ಮರಣೆ ಮಾಡ್ತಾಯಿರ್ರಿ, ಶಿವನ ಅದಾನೆ, ಚಿಂತೆ ಮಾಡಬೇಡ್ರಿ ನೀವು ಅಂಥೇಳಿ ಅಭಯ ವಚನವನ್ನು ಹೇಳಿ ಕಳಿಸಿದರು. ಆ ರೋಗವೇನೋ ಗುಣ ಆಯಿತು. ಆ ರೋಗದ ಪ್ರಭಾವ, ಭಯಂಕರ ಜ್ವರದ ಪ್ರಭಾವದಿಂದ ಆ ತಲೆಯೊಳಗೆ ಮಿದುಳೊಳಗಿರ್ತಕ್ಕಂಥ ನರಗಳೆಲ್ಲ ಬೆಂದು, ಕಣ್ಣಿನ ನರಗಳೆಲ್ಲ ಬೆಂದು ಕಣ್ಣು ಹೋಗ್ಬಿಟ್ಟು, ಅವನಿಗೆ ಕಣ್ಣು ಹೋಗ್ಬಿಟ್ಟು. ಒಬ್ಬನ ದುಡಿಬೇಕು, ನೇಯ್ಬೇಕು, ಅದು ಕಣ್ಣು ಚೆನ್ನಾಗಿರ್ಬೇಕು, ಎಳಿ ಜೋಡಿಸ್ಬೇಕು. ಅದನ್ನು ನೆಯ್ಯೋದಂದರೆ ಎಳಿ ಜೋಡಿಸಿ ಅದನ್ನು ಮಾಡ್ಕೊಂತ ನೇಯ್ಬೇಕು. ಅದಕ್ಕೆ ಕಣ್ಣೇ ಭಾಳ ಮುಖ್ಯ. ಅದೇ ಹೋದ ಬಳಿಕ ನೇಯ್ಲಿಕ್ಕಾಗೋದಿಲ್ಲ. ನೇಯ್ಲಿಲ್ಲ ಅಂದರೆ ಸಂತಿಗೆ ಸಾಯಂಕಾಲಕ್ಕೆ 10 ರೂಪಾಯಿ ಬರೋದಿಲ್ಲ. ಹೆಂಗೆ ಮಾಡೋದು ಅಂಥೇಳಿ ಭಾಳಷ್ಟು ಚಿಂತೆಯಿಂದ ರೋಗ ಏನೋ ಕಳೆದ ಗುರುನಾಥ, ಆದರೆ ನಮ್ಮ ಜೀವನೋಪಾಯವೇ ನಿಂತು ಹೋಗ್ಬಿಡ್ತು ಅಂಥೇಳಿ ಮತ್ತೆ ಅವನನ್ನು ಕರ್ಕೊಂಡು ಬಂದರು. ಕರ್ಕೊಂಡು ಬಂದ ಕೂಡಲೇ ಹಿಂಗಾತಪ್ಪ ಅಂತಂದ ತಕ್ಷಣದಲ್ಲಿಯೇ ಅವರ ಭಕ್ತಿ, ಅವರ ಸೇವಾ, ಅವರ ಭಾವ ಇದಕ್ಕೆ ಒಲದವನು ಸದ್ಗುರು. ಒಲಿಸಿಕೊಂಡಂಥ ಭಕ್ತರವರು ಸುಮ್ಮನೆ ನಾಟಕವಾಗಿ ಮಾಡಿರ್ತಕ್ಕಂಥವರಲ್ಲ ಅವರು. ನಾಟಕ ಮಾಡೋರಿಗೆ ಅವನು ನಾಟಕ ಮಾಡ್ತಾನೆ, ನಾಟಕ ಮಾಡೋರಿಗೆ ಅವನು ನಾಟಕ ಮಾಡ್ತಾನೆ, ಸರಿಯಾಗಿ ಮಾಡೋರಿಗೆ ಅವನು ಸರಿಯಾಗಿ ಮಾಡ್ತಾನೆ. ಕನ್ನಡ ಇದ್ದಂಗಪ್ಪ ಅವರು. ಅಂತ ಬಾಯಿ ತೆಗೆದ್ರೆ ಅಲ್ಲಿ ಬಾಯಿ ತೆಗಿತೈತಿ, ನಗನಗತ ನೋಡಿದ್ರೆ ಅಲ್ಲಿ ನಗತೈತಿ, ಕೊಣಕಿಸ್ತು ನೋಡಿದ್ರೆ ಅದು ಕಣಕಿಸಿತೈತಿ. ಹಂಗೆ ಭಕ್ತರು ಹೆಂಗಿರ್ತಾರ ಹಂಗೆ ಅವನು. ಅವರ ಕನ್ನಡಿ. ಅವ್ರು ಶುದ್ಧವಾಗಿ ಬಂದರು ಅಂದ್ರೆ ಶುದ್ಧವಾಗೇ ಇರ್ತಾನೆ ಅವನು. ಮತ್ತು ಹೆಂಗಾರ ಬಂದ್ರೆ ಹಂಗೆ ಆಗ್ತಕ್ಕಂಥದ್ದು ಅಂತ ಒಲಿಸಿಕೊಂಡಿರ್ತಕ್ಕಂಥ ಭಕ್ತರವರು. ನೀನು ಒಲಿದರೆ ಕೊರಡು ಕೊನರುವುದು, ಕುರುಡಂಗೆ ಕಣ್ಣು ಬಹುದು ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಆ ಬಂದ ತಕ್ಷಣ ಒಲ್ದಿರ್ತಕ್ಕಂಥ ಗುರುವು ಅವ್ರು ಕರೆಸಿ, ಮೈದಡಿವಿ, ಅವ್ರು ಸಂತೋಷಪಡಿಸಿ, ಊಟ ಮಾಡಿಸಿ, ಕಣ್ಣಿಗೆ ಬಟ್ಟೆ ಕಟ್ಟಿ, ಏನಾಗಲ್ಲ ಹೋಗು ಚಲೋ ಆಕತಿ ಅಂತ ಹೇಳಿ ಕಳಿಸಿದ್ರೆ ಬಂದು ಕೂಡಲೇ ಕಣ್ಣು ಬಂದ್ಬಿಟ್ಟು ಅಂತ ನನಗೆ ಭಾರಿ ಸಂತೋಷ ಆಗ್ಬಿಟ್ಟು. ಓದ್ ಕಣ್ಣು ಬಂದು ಅಂದ್ರೆ ಎಷ್ಟು ಸಂತೋಷ ಆಗಿರಕ್ಕಿಲ್ಲ. ಆಮೇಲೆ ಅವರ ಭಕ್ತಿ, ಪ್ರೇಮ, ವಿಶ್ವಾಸವೆನ್ನತಕ್ಕಂಥದ್ದು ದೃಢವಾಗ್ತಾ ಆಗ್ತಾ 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 ಹೋದು. ಅದು ಸದ್ಗುರುವಿನ ಮಹಿಮೆ ಒಲಿಸಿಕೊಂಡವ್ರಿಗೆ ಗೊತ್ತಾಗತ್ತದು. ಒಲಿಸಿಕೊಂಡವ್ರಿಗೆ ಇಲ್ಲ ರಾಣೆಬೆನ್ನೂರಾಗ ಇದ್ದ ಅವನು ಎಷ್ಟು ವರ್ಷದ ಮಾಕ್ನೂರು ಅಂತ ಅವನ ಹೆಸರು. ಅವನಿಗೆ ಕಣ್ಣು ಹೋಗಿದ್ದು ಅಂತ ಅಜ್ಜರ ಹತ್ರ ಬಂದಾಗ, ಬರ್ತಾ ಹೋಗಲೇ ನೀನು ಸಾಧುಗಳನ್ನು ಕರೆಸಿ ಪೂಜೆ ಮಾಡಿಸಿ ವಸ್ತ್ರದಾನ ಮಾಡಿ ಊಟ ಹಾಕಿಸಿ ಮಾಡ್ತೇನೆ ಅಂತ ನೇಮ ಹಿಡ್ಕೊಳ್ಳೋ ನೀನು, ಬರ್ತವೆ ನಿನಗೆ ಅಂತ ಹೇಳಿದ್ರೆ ದೇವೇಂದ್ರಪ್ಪ, ಮಾಕ್ನೂರು ದೇವೇಂದ್ರಪ್ಪ ಅಂತ. ಈಗ ಕೆಲವೇ ವರ್ಷ ಆಗಿರ್ಬೇಕು ಅವನು ಸತ್ತು. ಅವನಿಗೆ ಸಾಯತಂಕನೂ ಮಾಡಿದ ಅವನು. ಅದನ್ನು ಮಾಡ್ದ. ಎಲ್ಲಿದ್ದರೆಲ್ಲ ಸಾಧುಗಳು ಬರ್ತಿದ್ರು, ಬಟ್ಟೆ ಕೊಡ್ತಿದ್ದ, ಕಾಣಿಕೆ ಕೊಡ್ತಿದ್ದ, ಊಟ ಕೊಡ್ತಿದ್ದ. ಅವನೇನು ಅಷ್ಟು ಮಾಡ್ತಿದ್ದ ಆಚಾರ್ಯ ಹೇಳ್ದಂಗೆ. ಅವನಿಗೆ ಕಣ್ಣು ಬಂದು ಅವನು ಮಾಡ್ತಾ ಇದ್ದ. ಈಗ ಅವನ ಮಕ್ಕಳು ಮಾಡ್ತಾರಲ್ಲ ಗೊತ್ತಿಲ್ಲ, ಒಟ್ಟು ಅವನಿಗೆ ಬಂದದ್ದು ಅವ್ನು ಮಾಡ್ತದಾನ ಅಂಥೇಳಿ. ಅಂದರೆ
ಒಟ್ಟು ಕುರುಡಂಗೆ ಕಣ್ಣು ಬಹುದು ನಿನ್ನ ಒಲಿಮೆಯಿಂದ ಅಂತ ಹೇಳಿದರೆ ಅದು ಸುಳ್ಳಲ್ಲ, ಸತ್ಯವಾಗಿರ್ತಕ್ಕಂಥದ್ದು. ಹಿಂಗೆ ಬಂತು. ಅನ್ಯಥಾ ದೈವ ನಾಸ್ತಿ ಅಂತ ತಿಳ್ಕೊಂಡವರು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯ ಘನವೆಂದು ಸೊಲ್ಲಿಗೊಮ್ಮೆಮ್ಮೆ ನುತಿಪೆ ನಾಮ್ ಗುರುರಾಯ ಸಲೀಲೆಯಿಂದರಿದ ಕೃಪೆಯಾಗು ಅಂತೇಳಿ ಈ ರೀತಿಯಾಗಿ ನಂಬಿಕೊಂಡಿರ್ತಕ್ಕಂಥವ್ರು ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೇ, ನಿಮ್ಮ ಚರಣವೇ ಘನವಾಗಿರ್ತಕ್ಕಂಥದ್ದು. ಎಲ್ಲ ದೇವರಿಗಿಂತ ನಿಮ್ಮ ಚರಣ ಶ್ರೇಷ್ಠ, ನಿಮ್ಮ ವಾಕ್ಯ ಶ್ರೇಷ್ಠ, ನೀನು ಶ್ರೇಷ್ಠ, ನಿನ್ನ ತತ್ವ ಶ್ರೇಷ್ಠ, ನಿನ್ನ ಮಂತ್ರ ಶ್ರೇಷ್ಠ, ನಿನ್ನದೆಲ್ಲ ಶ್ರೇಷ್ಠ ಅಂತೇಳಿ ತಿಳಿದುಕೊಂಡಿರ್ತಕ್ಕಂಥವ್ರು ಖಂಡಿತವಾಗಿ ಧನ್ಯರಾದರು, ಅವರು ಮುಕ್ತರಾದರು. ಈ ಪ್ರಕಾರವಾಗಿ ಅಂಥ ಒಂದು ದೃಢವಾಗಿರುವಂಥ ಸದ್ಭಕ್ತಿ ಸದ್ಭಾವ ಅನ್ನುವಂಥದ್ದು ನಮಗೆ ಬಂತು ಅಂದರೆ ಖಂಡಿತವಾಗಿ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಅಂಥೇಳಿ. ಈ ಭಾವನೆ ಬರಲಿಲ್ಲದ್ರೆ ಹತ್ತರವಿಲ್ಲವೋ ಮುಕುತಿ, ಹತ್ತರವಿಲ್ಲ ಅಂಥೇಳಿ. ಅವರಂಥ ಸದ್ಭಾವ, ದೃಢವಾಗಿರ್ತಕ್ಕಂಥ ಭಾವ ಅನ್ನುವಂಥದ್ದು ನಮಗೆ ಬಂದುಬಿಡ್ತು ಅಂದರೆ ಖಂಡಿತವಾಗಿಯೂ ಅವ್ರು ಹೆಂಗೆ ಧನ್ಯರಾಗ್ತಾರೋ ಹಂಗೆ ಧನ್ಯರಾಗಲಿಕ್ಕೆ ಕಾಲ, ಅವಕಾಶ, ಮನುಷ್ಯತ್ವ ಎಲ್ಲ ಐತಿ. ಆ ಸದ್ಭಾವ ಅನ್ನತಕ್ಕಂಥದ್ದೊಂದು ಅಭಾವ ಆಗೈತಿ. ಅದೊಂದು ಬಂದುಬಿಟ್ರೆ ಖಂಡಿತವಾಗಿಯೂ ಆ ಸದ್ಭಾವದಿಂದ ಗುರುವಿನ ಒಲಿಸಿಕೊಂಡು ಗ್ರಂಥಿ ರೋಗದಿಂದ ಮುಕ್ತರಾದರು, ಕುರುಡತ್ವದಿಂದ ಮುಕ್ತರಾದರು. ಆಮೇಲೆ ಅವರ ಭಕ್ತಿ ಅನ್ನತಕ್ಕಂಥದ್ದು ದೃಢವಾಗಿ, ವಿಶ್ವಾಸ, ಪ್ರೇಮ ಅಧಿಕವಾಗಿ ಸದ್ಗುರುವಿನ ಧ್ಯಾನ ಸ್ಮರಣ ಚಿಂತನೆ ಮಾಡ್ತಾ ಮಾಡ್ತಾ ಸದ್ಗುರುನ ಪೂರ್ಣವಾಗಿರುವಂಥ ಪ್ರೇಮಾನುಗ್ರಹಕ್ಕೆ ಪಾತ್ರರಾದರು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳ್ ಶ್ರವಣ ಮಾತಿನಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. सकल साधु संतन की जय, केड़े दाता परम सद्गुरु महाराज की जय, श्री गुरु बसवान परम सद्गुरु महाराज की जय, श्री गुरु बसवान देशीकेंद्र परम सद्गुरु महाराज की जय. जय जय नमः पार्वती पते.